ನಾವು ದೇಹವಲ್ಲ, ನಾನು ಮನಸ್ಸು ಅಲ್ಲ, ನಾನೊಂದು ಬರೀ ಆತ್ಮ ಅಂತ ಅನ್ಕೊಂಡು ಆನಾಪಾನಸತಿ ಅಂದ್ರೆ ನಮ್ಮ ಉಸಿರಾಟದ ಮೇಲೆ ಗಮನವನ್ನ ಇರಿಸೋಣ ಮಾಸ್ಟರ್ಸ್. ಮ್ಯೂಸಿಕ್ ಪ್ಲೀಸ್ ಮ್ಯಾಮ್.
ದೇಹವು ಎಚ್ಚರಿಕೆಯ ಸ್ಥಿತಿಗೆ ಬರೋದು ಮಾಸ್ಟರ್. ಈಗ 2 ನಿಮಿಷಗಳ ಕಾಲ ಧ್ಯಾನವನ್ನು ಮುಂದುವರಿಸೋಣ ಮಾಸ್ಟರ್. ಮುದ್ರೆ ಮಾಸ್ಟರ್. ಈಗ 5 ಸೆಕೆಂಡ್ಗಳ ಕಾಲ ಧ್ಯಾನವನ್ನು ಮಾಡೋಣ ಮಾಸ್ಟರ್. ಐದು, 4, 3, 2, 1, 0. ಓಕೆ ಮಾಸ್ಟರ್ಸ್, ಕೈಗಳನ್ನು ಕಾಲುಗಳನ್ನು ಸಡಿಲಿಸಿಕೊಂಡು ಕೈಗಳನ್ನು ಬಿಡಿಸಿಕೊಂಡು ಕೈಗಳನ್ನು ಉಜ್ಜುತ್ತಾ ಆ ಶಾಖವನ್ನು ಕಣ್ಣುಗಳ ಮೇಲೆ ಇಡೋಣ ಮಾಸ್ಟರ್ಸ್. ನಿಧಾನವಾಗಿ ಅಂಗೈಗಳನ್ನು ಕಣ್ಣ ಮುಂದೆ ತಂದು ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ ಅಂಗೈಯಲ್ಲಿರುವ ರೇಖೆಗಳನ್ನ ನೋಡೋಣ ಮಾಸ್ಟರ್ಸ್. ಓಕೆ, ಹೀಗೆ ಯಾರು ಎಲ್ರು ಕೂಡ ಪಕ್ಕದಲ್ಲಿ ಇಟ್ಕೊಂಡಿರೋಂಥ ಒಂದು ಗ್ಲಾಸ್ ನೀರನ್ನ ಕುಡಿಬಹುದು ಮಾಸ್ಟರ್ಸ್. ಥ್ಯಾಂಕ್ ಯು. ಧ್ಯಾನಕ್ಕೆ ಸಹಕರಿಸಿದಂತ ನಮ್ಮ ದೇಹಕ್ಕೆ, ಆತ್ಮಕ್ಕೆ ಮತ್ತೆ ಮಹಾವತಾರ ಸಿಬ್ಬಂದಿ ಕೂಡ, ಮ್ಯೂಸಿಕ್ನ ಕೊಟ್ಟಂತ ಮಹಾವತಾರ ಸಿಬ್ಬಂದಿ ಕೂಡ ಮತ್ತೆ ಪ್ರಕೃತಿ ಮಾತೆಗೆ ಚಪ್ಪಾಳೆಯ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಈಗೊಂದು ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ವ್ಯಾನ ವಾಯು ಮುದ್ರೆ ಅಂತ ಮಾಸ್ಟರ್ಸ್. ಹೆಬ್ಬೆಟ್ಟಿನ ತುದಿಯೊಂದಿಗೆ ತೋರು ಬೆರಳು ಮತ್ತು ಮಧ್ಯದ ಬೆರಳಿನ ತುದಿಯನ್ನು ಸ್ಪರ್ಶ ಮಾಡಿದಾಗ ಇದನ್ನು ವ್ಯಾನ ಮುದ್ರೆ ಅಂತ ಕರಿತೀವಿ ಮಾಸ್ಟರ್ಸ್. ಇನ್ನೊಮ್ಮೆ ಹೇಳ್ತೀನಿ. ಹೆಬ್ಬೆಟ್ಟಿನ ತುದಿಯೊಂದಿಗೆ ತೋರು ಬೆರಳು ಮತ್ತು ಮಧ್ಯದ ಬೆರಳ ತುದಿಗಳನ್ನು ಸ್ಪರ್ಶ ಮಾಡಿದಾಗ ವ್ಯಾನ ಮುದ್ರೆ ಎನಿಸುತ್ತದೆ. ವಾಯು ಮತ್ತು ಆಕಾಶ ತತ್ವಗಳು ಅಗ್ನಿಯೊಂದಿಗೆ ಸೇರಿ ಸ್ಥಿಮಿತಕ್ಕೆ ಬರುತ್ತದೆ ಮಾಸ್ಟರ್ಸ್. ಇದನ್ನ ಮಾಡೋದ್ರಿಂದ
ರಕ್ತದೊತ್ತಡ ಅದು ಲೋ ಆಗಿರ್ಬೋದು, ಇಲ್ಲ ಕಡಿಮೆ ಇದ್ರೆ ಸಮೇತ ನಿಯಂತ್ರಣಕ್ಕೆ ಬರುತ್ತೆ. ಶರೀರದಲ್ಲಿ ವಾತಕ ಪ್ರಕೋಪದಿಂದ ನೋವು ಅಥವಾ ಹೊಟ್ಟೆ ಉಬ್ಬರಿಸಿದಾಗ ಈ ಮುದ್ರೆಯಿಂದ ನೋವು ಶಮನಗೊಳ್ಳುತ್ತದೆ. ನಾಡಿಗಳ ಕಾರ್ಯ ಬಲಗೊಂಡು ಅನೇಕ ರೋಗಗಳನ್ನು ಈ ಮುದ್ರೆ ತಡೆಗಟ್ಟುತ್ತದೆ. ನಾಡಿಗಳ ಅತಿ ಪ್ರಯೋಗದಿಂದ ದಣಿವು ಉಂಟಾದಾಗ ಅನಿದ್ರೆಗಳಲ್ಲಿ ಈ ಮುದ್ರೆ ದಣಿವನ್ನು ನಿವಾರಿಸುತ್ತದೆ. ತಲೆಯಲ್ಲಿ ಉಂಟಾದ ಜಡತೆಯನ್ನು ಹೋಗಲಾಡಿಸುತ್ತದೆ. ನಿರುತ್ಸಾಹ, ನಿಧಾನತೆ ಶಮನಗೊಳ್ಳುತ್ತದೆ. ಮಸ್ತಿಷ್ಕದ ಮಾಂದ್ಯ, ಅತಿನಿದ್ರೆಗಳಲ್ಲಿ ಈ ಮುದ್ರೆ ಚುರುಕುತನ ಉಂಟು ಮಾಡುತ್ತದೆ ಮಾಸ್ಟರ್ಸ್. ಬಿಸಿಲಿನಲ್ಲಿ ನಡೆಯುತ್ತಿರುವಾಗ ಆಗುವ ತೊಂದರೆಯನ್ನು ಹೋಗಲಾಡಿಸುತ್ತದೆ. ಅತಿ ಬೆವರುವುದು, ಅತಿ ಬಾಯಾರಿಕೆ, ಅತಿ ಮೂತ್ರ, ಅತಿ ರಕ್ತ ಸಾವರಗಳಲ್ಲಿ ಈ ಮುದ್ರೆ ತೊಂದರೆಗಳನ್ನು ಶಮನಗೊಳಿಸುತ್ತದೆ ಮಾಸ್ಟರ್ಸ್. ಥ್ಯಾಂಕ್ ಯು. ಪತ್ರಿ ಜೀವಾಣಿ. ಯುಕ್ತ ಆಹಾರ. ಯುಕ್ತ ಆಹಾರ. ಯುಕ್ತ ಆಹಾರವೆಂದರೆ ಸಸ್ಯಾಹಾರ. ಯುಕ್ತ ಆಹಾರವೆಂದರೆ ಸಾತ್ವಿಕ ಆಹಾರ. ಶ್ರೇಷ್ಠವಾದ ಯುಕ್ತ ಆಹಾರವೆಂದರೆ ಫಲಾಹಾರ. ಓಕೆ ಮಾಸ್ಟರ್ಸ್, ಈಗ ಟಾಪಿಕ್ ಬಂದು ಜೀವನ ಕೌಶಲ್ಯ. ಇದ್ರ ಬಗ್ಗೆ ತಿಳಿಸ್ಕೊಡಿಕಂತ ಬರ್ತಿದ್ದಾರೆ ನಮ್ಮ ಪ್ರೀತಿಯ ರೇವತಿ ಮ್ಯಾಮ್. ಮಹಾವತಾರ್ ಬಾಬಾ, ಸುಭಾಷ್ ಪತ್ರಿಜಿ ಚೈತನ್ಯ ಮಹಾಪ್ರಭುಗಳ ಪರವಾಗಿ, ಸ್ವರ್ಣಮಾಲಾ ಅಮ್ಮನವರ ಪರವಾಗಿ, ಎಲ್ಲಾ ಅಶ್ವಲ್ ಬಂಧುಗಳ ಪರವಾಗಿ, ನಮ್ಮ ಗುರುಗಳಾದಂತ ರಂಗನಾಥ್ ಗುರುಜಿಗಳ ಪರವಾಗಿ, ಗೀತಾ ಮ್ಯಾಮ್ನ ಪರವಾಗಿ, ನನ್ನ ಪರವಾಗಿ ಮೇಡಮ್ ನಿಮ್ಗೆ ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರ. ಪ್ರಥಮವಾಗಿ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಪ್ರಣಾಮಗಳು. ಹಾಗೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳು ಸಹ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಈ ಒಂದು ಅದ್ಭುತವಾದ ವೇದಿಕೆಯನ್ನ ನೀಡಿ ಜ್ಞಾನವನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ರಂಗನಾಥ್ ಗುರುಗಳಿಗೆ ಹಾಗೂ ಅವರ ತಂಡದವರಿಗೆ ನನ್ನ ನಮನಗಳು. ಈ ದಿನ ನಾನು ಮಾತಾಡತಕ್ಕಂಥದ್ದು ನಮ್ಮ ಜೀವನ ಕೌಶಲ್ಯ. ಪ್ರತಿದಿನ ರಂಗನಾಥ್ ಸರ್ ಹೇಳ್ತಾರೆ ನಮ್ಮ ಜೀವನವನ್ನ ಹೇಗೆ ಇಟ್ಕೋಬೇಕು ಅಂತ. ಜೊತೆಗೆ ಬೇಕಾದಷ್ಟು ಜನ ಜ್ಞಾನಿಗಳು ಬಂದು ನಮ್ಮೊಟ್ಟಿಗೆ ನಮಗೆ ಜ್ಞಾನವನ್ನ ಹಂಚುತ್ತಾ ಇದ್ದಾರೆ. ಇದು ಎಲ್ಲದರ ಒಂದು ಮೂಲ ಉದ್ದೇಶ ಏನು ಅಂತಂದ್ರೆ, ನಾವು ನಮ್ಮ ಜೀವನವನ್ನ ಸುಂದರವಾಗಿ ಇಟ್ಕೊಳ್ಳುವ ಜೊತೆಗೆ ನಮ್ಮ ಒಂದು ಆರೋಗ್ಯವನ್ನ ನಾವು ಕಾಪಾಡ್ಕೋಬೇಕು. ಇದರಿಂದನೇ ನಾವು ನಮ್ಮ ಜೀವನವನ್ನ ಸುಂದರವಾಗಿಸ್ಕೊಳ್ಬಹುದು ಅಂತ ಹೇಳತಕ್ಕಂತಹ ಒಂದು ಮಾರ್ಗ. ನಾನು ಇವತ್ತು ಮಾತಾಡತಕ್ಕಂಥದ್ದು ಜಪಾನಿನ ಒಂದು ಒಕಿನಾವಾ ಅಂತ ಹೇಳತಕ್ಕಂಥ ಒಂದು ಗ್ರಾಮದ ಜನರ ಬಗ್ಗೆ. ಇದು ಈ ಪುಸ್ತಕ ಇಕ್ಕಿಗಾಯಿ, IKIGAI. ಇಕ್ಕಿಗಾಯಿ ಅಂತ ಅಂದ್ರೆ ಏನೋ ಒಂದು ಪದ ಅಂತ ನಮ್ಗೆ ಅನ್ನಿಸ್ತದೆ. ಇಕ್ಕಿಗಾಯಿ ಅಂತಂದ್ರೆ ಇದರ ಅರ್ಥ ಲೈಫ್ ಸ್ಟೈಲ್. ನಾವೇನು ಜೀವನ ಕೌಶಲ್ಯ ಅಂತ ಹೇಳ್ತೇವಲ್ಲ ಅದೇ ಇಕ್ಕಿಗಾಯಿ ಅಂತ ಹೇಳತಕ್ಕಂಥದ್ದು. ಜಪಾನಿನ ಒಕಿನಾವಾದ ಜನಗಳು ತಾವು ತಮ್ಮಷ್ಟಕ್ಕೆ ಕಂಡುಕೊಂಡಂತಹ ಒಂದು ಲೈಫ್ ಸ್ಟೈಲ್. ಇಲ್ಲಿ ಇಕ್ಕಿ ಅಂದ್ರೆ ಬದುಕುವುದು ಅಂತ ಅರ್ಥ, ಗಾಯಿ ಅಂದ್ರೆ ಕಾರಣ ಅಂತ ಅರ್ಥ. ಅಂದ್ರೆ ಪ್ರತಿಯೊಬ್ರು ಬದುಕಿನಲ್ಲಿ ಒಂದು ಕಾರಣ ಇರ್ತದೆ, ಬದುಕಬೇಕಾದರೂ ಒಂದು ಕಾರಣ ಇರ್ತದೆ. ಇದನ್ನ ಹೇಗೆ ನಾವು ಕಂಡುಕೊಳ್ಬೇಕು, ಈ ಉತ್ತಮವಾದ ಜೀವನ ಕೌಶಲ್ಯದಿಂದ ನಮ್ಮ ಜೀವನವನ್ನ ಹೇಗೆ ಕಂಡುಕೊಳ್ಬೇಕು ಅಂತ ಹೇಳತಕ್ಕಂಥದ್ದೇ ಈ ಪುಸ್ತಕದ ಉದ್ದೇಶ. ಈ ಪುಸ್ತಕವನ್ನ ಬರೆದವರು ಆಕ್ಚುಲಿ ಹೆಕ್ಟರ್ ಗ್ರೇಸಿಯಾ ಅಂತ. ಇವರು ಜಪಾನಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಬಹಳ ಯುವಕ. ಇವರು ಜಪಾನಿನಲ್ಲಿ ಬಂದು ಆ ನಂತರ ಜಪಾನಿನ ಜನರ ಒಂದು ಚರಿತ್ರೆಯನ್ನ ನೋಡಿ, ಅಲ್ಲಿಯ ಒಂದು ಜನರ ಒಂದು ಕ್ರಿಯಾಶೀಲತೆಯನ್ನ ನೋಡಿದರ ಜೊತೆಗೆ ಈ ಒಕಿನಾವಾದ ಜನ
ಬದುಕನ್ನು ಕಂಡು, ಅಂದ್ರೆ ಸುಮಾರು 80% ಜನ 100 ವರ್ಷಕ್ಕಿಂತ ಜಾಸ್ತಿ ಬದುಕಿದ್ದಾರೆ ಅಂತ ಹೇಳತಕ್ಕಂಥ ಒಂದು ಅಂಶವನ್ನು ಗಮನಿಗೆ ತಗೊಂಡು ಇದು ಹೇಗೆ ಸಾಧ್ಯ ಅಂತ ಹೇಳ್ಕೊಂಡು ಇದರ ಒಂದು ಅವರು ಅಧ್ಯಯನವನ್ನ ಮಾಡಿ ಬರೆದಿರತಕ್ಕಂಥ ಪುಸ್ತಕವೇ ಇಕ್ಕಿಗಾಯಿ ಪುಸ್ತಕ. ಇದು ಇಂಗ್ಲಿಷ್ನಲ್ಲಿದೆ. ಜೊತೆಗೆ ಮೊನ್ನೆ ನನಗೆ ಡಾಕ್ಟರ್ ಗೌರವ್ ರಂಜನ್ ಅವ್ರು ಹೇಳ್ತಾ ಇದ್ರು ಕನ್ನಡದಲ್ಲಿ ಸಹ ಈ ಸಿಗ್ತದೆ ಅಂತ ಹೇಳ್ಕೊಂಡು. ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ, ಈ ಪುಸ್ತಕ ಯುವಕ ಯುವತಿಯರಿಗೆ ಬಹಳ ಒಂದು ಉಪಕಾರಿಯಾದ ಪುಸ್ತಕ. ಯಾಕಂತಂದ್ರೆ ನಾವೆಲ್ಲ ಈಗಾಗಲೇ ವಯಸ್ಸಾಗಿದೆ ನಮಗೆ, ನಾವು ಇನ್ನು ತುಂಬ ಪ್ರಯತ್ನ ಪಟ್ಟು ನಾವು ಅಷ್ಟು ವರ್ಷ ಬದುಕಲಿಕ್ಕೆ ಬೇಕಾದಂಥ ಒಂದು ಕೌಶಲ್ಯತೆಯನ್ನ ಬೆಳೆಸ್ಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯ, ಆದರೂ ಸಹ ಸಾಧ್ಯ ಇದೆ. ಆದರೆ ಯುವ ಜನಾಂಗ ಈ ಪುಸ್ತಕವನ್ನ ಓದಿ ಅರ್ಥ ಮಾಡಿಕೊಂಡು ಇದನ್ನು ಅನುಸರಿಸುತ್ತಾ ಬಂದಲ್ಲಿ ಖಂಡಿತವಾಗಿಯೂ ನಮ್ಮ ಯುವಕ ಯುವತಿಯರು ಸಹ 100 ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಆದ್ರಿಂದ ಇದು ಯೂತ್ಸಿಗೆ ಬಹಳ ಉಪಕಾರಿಯಾದ ಪುಸ್ತಕ ಅಂತ ಸಹ ಅವರು ಹೇಳ್ತಾರೆ. ಈ ಒಕಿನಾವಾದ ಜನ ಏನ್ ಮಾಡ್ತಾರೆ, ಈ 80% ಜನ 100 ವರ್ಷಕ್ಕಿಂತ ಜಾಸ್ತಿ ಬದುಕಲು ಯಾವ ಒಂದು ನಿಯಮವನ್ನ ಪಾಲಿಸ್ತಾರೆ. ಸಾಮಾನ್ಯವಾಗಿ ಒಕಿನಾವಾದ ಜನಗಳು 7 ನಿಯಮವನ್ನ ಪಾಲಿಸ್ತಾರೆ. ಅದರಲ್ಲಿ ಒಂದೇನಂತಂದ್ರೆ ಇವರು ಸದಾ ಚಟುವಟಿಕೆಯಿಂದ ಇರುವಂಥದ್ದು. ಎರಡನೇದು ಜೀವನಗತಿ ನಿಧಾನವಾಗಿರುವುದು, ಅಂದ್ರೆ ಅವಸರ ಇಲ್ಲದೆ ಇರುವುದು. ಹೊಟ್ಟೆ ತುಂಬಿಸಿಕೊಳ್ಳದೆ 80% ಮಾತ್ರ ಆಹಾರವನ್ನ ತೆಗೆದುಕೊಳ್ಳತಕ್ಕಂಥದ್ದು. ತಮ್ಮ ಸುತ್ತಮುತ್ತ ಒಳ್ಳೆಯ ಸ್ನೇಹಿತರನ್ನ ಅವರು ಆಯ್ಕೆ ಮಾಡಿಕೊಂಡು ಎಲ್ಲರೊಟ್ಟಿಗೆ ಸ್ನೇಹದಿಂದ ಇರುವುದು. ಉತ್ತಮ ದೇಹದಾರ್ಢ್ಯವನ್ನ ಹೊಂದಿರುವುದು, ಅಂದ್ರೆ ನಾವು ಫಿಟ್ ಪರ್ಸನ್ ಅಂತ ಹೇಳ್ತೇವಲ್ಲ, ಚೆನ್ನಾಗಿ ದೇಹದಾರ್ಢ್ಯವನ್ನ ಕಾಪಾಡಿಕೊಂಡಿರುವುದು. ಸದಾ ಮುಗುಳ್ನಗ್ತಾ ಇರತಕ್ಕಂಥದ್ದು, ಯಾರನ್ನ ನೋಡಿದ್ರು ಮುಖ ಗಂಟು ಹಾಕುವುದಲ್ಲ, ಸದಾ ಮುಗುಳ್ನಗ್ತಾ ಇರತಕ್ಕಂಥದ್ದು. ಹಾಗೂ ಎಲ್ಲರನ್ನು ಅಂಗೀಕಾರ ಮಾಡತಕ್ಕಂಥದ್ದು, ಅವ್ರು ಹೇಗೆ ಇರಲಿ ಅವರನ್ನ ಇದ್ದಂತೆ ಸ್ವೀಕಾರವನ್ನ ಮಾಡತಕ್ಕಂಥದ್ದು. ತದನಂತರ 7ನೇದು ಪ್ರಕೃತಿಯೊಂದಿಗೆ ಜೋಡಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸುವುದು. ನಾವು ಇವಾಗಲೇ ನೋಡಿದ್ವಿ, ಪ್ರತಿದಿನ ಬೆಳಿಗ್ಗೆ ಉಮಾ ರಾಣಿಯವರು ನಮಗೆ ಕೃತಜ್ಞತೆಯನ್ನ ಸಲ್ಲಿಸುವ ಬಗ್ಗೆ, ಮ್ಯಾಜಿಕ್ ಬುಕ್ನ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಜ್ಞಾನವನ್ನ ತುಂಬುತ್ತಾ ಇದ್ದಾರೆ. ಸೊ ಈ ಜಪಾನಿನ ಒಕಿನಾವಾದ ಜನರು ಸಹ ಇದನ್ನ ಪಾಲಿಸ್ತಾ ಇದ್ದಾರೆ. ಇವರ 100 ವರ್ಷ ಬಾಳುವಿಕೆಗೆ ಇದು ಒಂದು ಮುಖ್ಯವಾದ ಕಾರಣ. ನಾವೀಗ ಒಂದೊಂದಾಗಿ ಬರೋಣ. ಸಾಮಾನ್ಯವಾಗಿ ನಾವು ಬೆಳಿಗ್ಗೆ ಏಳುವಾಗ ಏನ್ ಅನ್ಕೊಳ್ತೇವೆ ಅಂದ್ರೆ, ಹುಮ್ಮಸ್ಸಿಂದ ಏಳಬೇಕಾದ್ರೆ ಆ ದಿನ ಒಂದು ಏನಾದ್ರೂ ಹಬ್ಬ ಇದ್ರೆ, ಇವತ್ತು ಹಬ್ಬ ಇದೆ, ಬೇಗ ಬೇಗ ಏಳ್ಬೇಕು, ಎಲ್ಲ ಮಾಡ್ಬೇಕು ಅಂತ ಹೇಳ್ತೇವೆ. ಇಲ್ಲ ಎಲ್ಲಿಗಾದ್ರೂ ಒಂದು ಟ್ರಿಪ್ ಹೋಗ್ಬೇಕು ಅಂತಿದ್ರೆ ಬಹಳ ಸಂಭ್ರಮದಿಂದ ಹೇಳ್ತೇವೆ. ಅಥವಾ ಏನೋ ಒಂದು ಮನೆಯಲ್ಲಿ ಇವತ್ತು ಸಂಭ್ರಮ ಅಂತ ಹೇಳಿದಾಗ ಬಹಳ ಲವಿಲವಿಕೆಯಿಂದ ಏಳತಕ್ಕಂಥದ್ದು. ಹಾಗೇನೆ ಕೇವಲ ಬೆಳಿಗ್ಗೆ ಏಳುವುದು ಮಾತ್ರ ಅಲ್ಲ, ನಮ್ಮ ಜೀವನ ಸದಾ ಹೀಗೇ ಇರಬೇಕು ಅಂತ ಹೇಳತಕ್ಕಂಥ ಒಂದು ನಿಯಮವನ್ನ ಜಪಾನಿನ ಒಕಿನಾವಾದ ಜನಗಳು ಪಾಲಿಸ್ತಾ ಇದ್ದಾರೆ. ಇದೇ ಅವರ ಈ 100 ವರ್ಷಕ್ಕಿಂತ ಹೆಚ್ಚಿನ ಬಾಳುವಿಕೆಯ ಒಂದು ಗುಟ್ಟು. ನಾವು ಸಂತೋಷವಾಗಿ ಲವಲವಿಕೆಯಿಂದ ಇರಬೇಕು ಅಂತಂದ್ರೆ ಅದು ನಮ್ಮ ಆತ್ಮದಿಂದ ಬರಬೇಕಾಗುತ್ತೆ. ಯಾರನ್ನಾದ್ರೂ ನೋಡಿದ್ರೆ ನಾವೊಂದು ಉಲ್ಲಾಸದಿಂದ ಇದ್ದೇವೆ, ಅವರು ಚೆನ್ನಾಗಿದ್ದಾರೆ, ತುಂಬಾ ಉಲ್ಲಾಸದಿಂದ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ನಾವು ಏನೋ ಒಂದು ಸಲದ ಮುಗುಳ್ನಗೆ ಅಥವಾ ಒಂದು ಸಲದ ನಗು, ಒಂದು ಸಲದ ಮಾತು ಕಾರಣ ಆಗುದಿಲ್ಲ. ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ಅದು ತಾನೇ ತಾನಾಗಿ ಆ ಉಲ್ಲಾಸದ ಒಂದು ಜೀವನವನ್ನ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಈ ಪುಸ್ತಕದಲ್ಲಿ ಸಾಮಾನ್ಯವಾಗಿ ಈ ನಮ್ಮ ಲೇಖಕರು ಏನ್ ಹೇಳ್ತಾರಂತಂದ್ರೆ, ಜಪಾನಿನ ಸಂಸ್ಕೃತಿ ಹೇಗೆ ಇದೆ, ಇದರಲ್ಲೂ ಒಕಿನಾವಾ ಜನರ ಸಂಸ್ಕೃತಿ ಹೇಗೆ ಇದೆ. ಈ ಪುಸ್ತಕವನ್ನ ಬರೆದಾಗ ಅವರಿಗೆ ಒಂದು ಮಹತ್ವ ಏನು ಕಂಡು ಬಂತಂದ್ರೆ, ಹೆಚ್ಚಿನ ಸೇಲ್ ಆದಂತಹ ಪುಸ್ತಕ ಇದಾಗಿರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಇದನ್ನ ಖರೀದಿ ಮಾಡ್ತಾರೆ.
ಯಾಕಂತಂದ್ರೆ ಇದರಲ್ಲಿರುವ ತತ್ವಗಳು ಬಹಳ ಬಹಳ ಇಂಪಾರ್ಟೆಂಟ್ ಅಥವಾ ಬಹಳ ಪ್ರಮುಖವಾಗಿದೆ. ಅದಕ್ಕೋಸ್ಕರ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ನಾವು 100 ವರ್ಷಕ್ಕಿಂತ ಹೆಚ್ಚು ಬಾಳುವಂತೆ ಆಗ್ಬೇಕು ಅಂತ ಹೇಳತಕ್ಕಂಥದ್ದು. ನಾವು ಹೇಳ್ಬೋದು, ಕ್ರಿಕೆಟ್ನಲ್ಲಿ ಸಾಮಾನ್ಯ ಸೆಂಚುರಿ ಬಾರಿಸಿದಾಗ ಎಷ್ಟೊಂದು ಸಂತೋಷ ಪಡ್ತೇವಲ್ಲ. ಸೊ ನಾವುಗಳು ಸಹ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ನಾವು ಸಹ 100 ವರ್ಷ ಬಾಳಿದಾಗ ನಾವು ಸಹ ಒಂದು ಸೆಂಚುರಿ ಬಾರಿಸಿದಂಗಾಗುತ್ತೆ. ಅದಕ್ಕೆ ನಾವು ಸಹ ಪ್ರಯತ್ನ ಪಡೋಣ ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ನಾನಿಲ್ಲಿ ಗಮನಕ್ಕೆ ತರ್ತಾ ಇದ್ದೇನೆ. ಸದಾ ಸಂತೋಷವಾಗಿರುವುದು ದೀರ್ಘಾಯುಷ್ಯವನ್ನ ವೃದ್ಧಿಸುತ್ತದೆ, ಅಂದ್ರೆ ನಮ್ಮ ಆಯುಷ್ಯವನ್ನ ಹೆಚ್ಚು ಕಾಲ ಬದುಕುವ ಹಾಗೆ ಮಾಡ್ತದೆ. ನಾವು ಮಾಡತಕ್ಕಂತಹ ಪ್ರತಿಯೊಂದು ಕೆಲಸದಲ್ಲೂ ನಾವು ಸಂತೋಷವನ್ನ ಕಾಣಬೇಕು. ನಾವು ಏನೋ ಗುಣಗುಟ್ಟುತ್ತಾ ಅಥವಾ ಗೊಣಗುತ್ತಾ ನಾವು ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದರಿಂದ ನಮಗೆ ನಮ್ಮ ಆರೋಗ್ಯಕ್ಕೆ ನಾವೇ ಒಂದು ಪೆಟ್ಟನ್ನ ಕೊಟ್ಟ ಹಾಗೆ ಅಂತ ಹೇಳತಕ್ಕಂಥದ್ದು. ನಾವು ಯಾವುದೇ ಕೆಲಸವನ್ನ ಸಂತೋಷವಾಗಿ ಮಾಡಿದಾಗ ಅದರಲ್ಲಿ ನಮ್ಮ ಇಡೀ ನಾಡಿಗಳಲ್ಲಿ ಸಹ ಆ ಸಂತೋಷದ ಒಂದು ಸ್ಟಿಮ್ಯುಲೇಷನ್ ಏನಂತ ಹೇಳ್ತೇವಲ್ಲ, ಅದು ಬಂದು ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡುತ್ತದೆ. ಜೊತೆಗೆ ನಾವು ಪ್ರತಿಯೊಬ್ಬರನ್ನ ಪ್ರೀತಿಸುವಾಗ ನಮ್ಮ ಆತ್ಮ, ನಮ್ಮ ನರನಾಡಿಗಳು ಸಹ ಅದಕ್ಕೆ ಒಂದು ಉತ್ಪ್ರೇಕ್ಷೆಯನ್ನ ನೀಡಿ ನಮ್ಮ ಒಂದು ಆಯುಷ್ಯವನ್ನ ಹೆಚ್ಚು ಮಾಡಲಿಕ್ಕೆ, ನಮ್ಮ ದೃಢ ಕಾಯವನ್ನ ಕಾಪಾಡಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳತಕ್ಕಂಥ ಅಂಶವನ್ನು ಸಹ ಈ ಇಕ್ಕಿಗಾಯಿ ಪುಸ್ತಕದಲ್ಲಿ ಹೇಳ್ತಾರೆ. ಅವರು ಇನ್ನೊಂದು ಮಾತನ್ನ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಹೀಗೆ ಇದ್ದಾಗ ವಿಶ್ರಾಂತಿ ಅಂತ ಪಡೆಯುವುದು ಅವರು ರಿಟೈರ್ಮೆಂಟ್ ಲೈಫ್ ಅಂತ ಹೇಳ್ತಾರೆ. ನಾವಂತೇವೆ ರಿಟೈರ್ಮೆಂಟ್ ಲೈಫ್ ಅಂತ ಹೇಳಿದಾಗ 60 ವರ್ಷ ಆದ ತಕ್ಷಣ ರಿಟೈರ್ಮೆಂಟ್ ಲೈಫ್ ಅಂತ. ಅವರು ಹಾಗೆ ಅಲ್ಲ. 60 ವರ್ಷ ಆಗ್ಲಿ, 80 ವರ್ಷ ಆಗ್ಲಿ, 100 ವರ್ಷ ಆಗ್ಲಿ, ಅದು ರಿಟೈರ್ಮೆಂಟ್ ಲೈಫ್ ಅಲ್ಲ. ಒಂದು ವೇಳೆ ಯಾವ ವಯಸ್ಸಿನಲ್ಲಿ ನಾವು ವಿಶ್ರಾಂತಿಯನ್ನ ತಗೊಂಡ್ಬಿಡ್ತೇವೆ, ಸುಮ್ಮನೆ ಕೂರುದು, ಟೈಮ್ ವೇಸ್ಟ್ ಮಾಡತಕ್ಕಂಥದ್ದು, ಏನು ಮಾಡದೇ ಇರತಕ್ಕಂಥದ್ದು, ಅದಕ್ಕೆ ಅವರು ರಿಟೈರ್ಮೆಂಟ್ ಲೈಫ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ರಿಟೈರ್ಮೆಂಟ್ ಲೈಫ್ ಅನ್ನ ಯಾವತ್ತೂ ಆಹ್ವಾನಿಸುವುದಿಲ್ಲ. ರಿಟೈರ್ಮೆಂಟ್ ಲೈಫ್ ನಮಗೆ ಬೇಕಾಗಿಲ್ಲ. ಆ ರಿಟೈರ್ಮೆಂಟ್ ಅಥವಾ ವಿಶ್ರಾಂತಿ ಅಂತ ಹೇಳತಕ್ಕಂಥದ್ದು ನಮಗೆ ಅಗತ್ಯ ಇಲ್ಲ. ಸದಾ ಚಟುವಟಿಕೆಯಿಂದ, ಚಲನೆಯಿಂದ ಇರಬೇಕು ಅಂತ ಹೇಳ್ತಾರೆ. ತಮ್ಮ ವೃತ್ತಿಯಿಂದ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ, ಕೆಲಸದಲ್ಲಿ ಇರೋರು ರಿಟೈರ್ಮೆಂಟ್ ಅಂದ್ರೆ ಅಯ್ಯೋ ಇನ್ನು ನಮಗೇನಿದೆ, ರಿಟೈರ್ಡ್ ಆಗಿದೆ, ನಾವೇನ್ ಮಾಡ್ಲಿಕ್ಕಿದೆ ಅಂತ ಹೇಳ್ಕೊಂಡು ಸಾಮಾನ್ಯವಾಗಿ ನಾವು ಇನ್ನೊಂದನ್ನ ನೋಡ್ಬೋದು. ಪ್ರತಿ ಮನೆಗಳಲ್ಲಿ ವೃದ್ಧರಿದ್ದಂತ ಸಂದರ್ಭದಲ್ಲಿ ಏನು ಇಲ್ಲ, ನೀವೇನ್ ತೊಂದರೆ ತಗೋಬೇಡಿ, ನೀವು ಹಾಯಾಗಿರಿ, ನೀವು ಹಾಗೆ ಮಾಡಬೇಡಿ, ನೀವು ಹೀಗೆ ಮಾಡಬೇಡಿ ಅಂತ ಹೇಳ್ಕೊಂಡು ಬೆಳಿಗ್ಗೆ ಒಂದು ಏಳುದು, ತಮ್ಮ ದಿನನಿತ್ಯದ ಕ್ರಿಯೆಯನ್ನು ಮುಗಿಸ್ಕೊಳ್ಳೋದು, ಮನೆಯಲ್ಲಿ ಅಡಿಗೆ ಮಾಡಿದನ್ನ ತಿನ್ನೋದು, ಒಂದಷ್ಟು ಪೇಪರ್ ಓದೋದು ಅಥವಾ ಟಿವಿ ನೋಡೋದು, ಮತ್ತೆ ಒಂದು ಚಾ ಕುಡಿಯೋದು, ಹಣ್ಣು ಹಂಪಲು, ಇದೇ ತರದ ಒಂದು ದಿನವನ್ನ ನಾವು ಒಂದು ಚಲನೆ ಹಾಗೆಯೇ ಮಾಡ್ಕೊಂಡು ಕೂತಿರತಕ್ಕಂಥದ್ದು, ಹೆಚ್ಚು ಹೊತ್ತು ಕೂತು ನಮ್ಮ ಸಮಯವನ್ನ ಕಳೆಯತಕ್ಕಂಥದ್ದು. ಇದರಷ್ಟು ಒಂದು ಕೆಟ್ಟ ಒಂದು ಸಂಪ್ರದಾಯ ಬೇರೇನು ಇಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕಂತಂದ್ರೆ ನಾವು ವಯಸ್ಸಾದಾಗ ಅಥವಾ ವಯಸ್ಸಾದವರು ನಮ್ಮ ಮನೆಯಲ್ಲಿದ್ದಾಗ ಅವರನ್ನ ಚಟುವಟಿಕೆಯಿಂದ ಇರಿಸ್ಬೇಕಾದ್ರೆ ಅವರು ದಿನ ಮಾಡತಕ್ಕಂಥ ಕ್ರಿಯೆಯಲ್ಲಿ ಅವರಿಗೆ ಚಟುವಟಿಕೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಮ್ಮ ಬ್ರೈನ್ ಏನಿದೆಯಲ್ಲ, ಮೆದುಳು ಏನಿದೆಯಲ್ಲ, ಅದು ಅದೇ ಒಂದು ಅಭ್ಯಾಸಕ್ಕೆ ಹೊಂದ್ಕೊಂಡಿರುತ್ತೆ. ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ನಮ್ಮ ಬ್ರೈನ್ ಅನ್ನ ಚುರುಕುಗೊಳಿಸ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ ಒಂದೊಂದು ಹೊಸ ಅಂಶವನ್ನ ವಯಸ್ಸಾದವರಿಗೆ ಕೊಡ್ತಾ ಬರ್ಬೇಕು. ಬರೇ ನಾವು ದಿನನಿತ್ಯದ ಕರ್ಮಗಳನ್ನ ಮಾಡೋದು ಮಾತ್ರ ಅಲ್ಲ. ಕೆಲವ್ರದ್ದು ಜೀವನ ಅಂದ್ರೆ ಬೆಳಗ್ಗೆಯಿಂದ ಇಷ್ಟವರೆಗೆ ನಾನು ಸಿಸ್ಟಮ್ಯಾಟಿಕ್ ಆಗಿ ಡಿಸಿಪ್ಲಿನ್ ಆಗಿ ಇದ್ದೇನೆ, ಇಷ್ಟು ನನ್ನ ಕೆಲಸ, ರಾತ್ರಿ ಮಲಗುದು ಅಂತ ಹೇಳ್ತಾರೆ. ತುಂಬಾ ಜನ ಹಾಗೆ ಹೇಳ್ತಾರೆ. ಇದರಿಂದ ನಮ್ಮ ಬ್ರೈನ್ ಆಕ್ಚುಲಿ ಆಕ್ಟಿವ್ ಆಗಿರುವುದಿಲ್ಲ. ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ ಮನೆಯಲ್ಲಿರುವ ಹಿರಿಯರಿಗೆ ಒಂದು ಅಂಶವನ್ನ ಗಮನಕ್ಕೆ ತರಬೇಕು. ಏನು ಅಂತಂದ್ರೆ, ಅವರು ದಿನ ಮಾಡತಕ್ಕಂತ ಕೆಲಸದ ಜೊತೆಗೆ ಏನಾದ್ರೂ ಒಂದು ಅಂಶ ಪೇಪರ್ನಲ್ಲಿ ಅಥವಾ ಟಿವಿನಲ್ಲಿ ಬಂತು ಅಂತ ಹೇಳಿದಾಗ ಅದನ್ನ ಅವರ ಮನಸ್ಸಿಗೆ ಹಾಕ್ಬೇಕು. ಓಕೆ, ಇವತ್ತು ಏರ್ ಕ್ರ್ಯಾಶ್ ಆಯ್ತಂತ ನಾವು ಹೇಳ್ತೇವೆ, ಅದೇನು ಒಳ್ಳೆಯ ಸುದ್ದಿ ಅಲ್ಲ, ಕೆಟ್ಟ ಸುದ್ದಿಯೇ ಇರಬಹುದು. ಆದರೆ
ಅದರ ಬಗ್ಗೆ ಆಲೋಚನೆ ಮಾಡತಕ್ಕ ಒಂದು ಅಂಶ ಅದು. ಹೇಗಾಯ್ತು, ಎಲ್ಲಿ ಆಯ್ತು, ಅದರಲ್ಲಿ ಎಷ್ಟು ಜನ ಇದ್ರು, ಅದರಲ್ಲಿ ಕರ್ನಾಟಕದವರಿದ್ರ, ನಮ್ಮ ಭಾರತ ದೇಶದವರಿದ್ರ, ಈ ತರ ಬೇರೆ ಬೇರೆ ಆಂಗಲ್ ಅಂತ ಹೇಳ್ತೇವಲ್ಲ, ಆ ತರ ಆಲೋಚನೆ ಮಾಡತಕ್ಕಂಥ ಒಂದು ಅವಕಾಶ ಜನರಿಗೆ ಬರುತ್ತೆ. ಅದೇ ರೀತಿ ಯಾವುದೋ ಒಂದು ಹಣ್ಣು, ದಿನಾ ಒಂದು ಮಾವಿನ, ಈಗ ಸೀಸನ್ ಮಾವಿನ ಹಣ್ಣು ತಿನ್ಬೋದು, ಪೇರಳೆ ಹಣ್ಣು ತಿನ್ಬೋದು. ಆದರೆ ಯಾವುದೋ ಒಂದು ಹೊಸ ತರದ, ಈಗ ಕಿವಿ ಫ್ರೂಟ್ ಅಂತ ಇದೆ, ಡ್ರ್ಯಾಗನ್ ಫ್ರೂಟ್ ಅಂತ ಇದೆ, ಅಥವಾ ಯಾವುದಾದ್ರೂ ಒಂದು ಹೊಸ ಹಣ್ಣಿನ ಒಂದು ಪರಿಚಯವನ್ನ ಮಾಡಬೇಕು. ಆವಾಗ ಆಗುತ್ತೆ, ಓ ಇಂಥದ್ದು ಒಂದು ಹಣ್ಣಿದೆ, ಇದರಲ್ಲಿ ಏನ್ ಅಂಶ ಇದೆ, ಇದನ್ನ ಎಲ್ಲಿ ಬೆಳೀತಾರೆ, ಇದನ್ನ ತಿಂದ್ರೆ ಏನಾಗುತ್ತೆ, ನಮಗೆ ಹೆಚ್ಚು ಶಕ್ತಿ ಸಿಗುತ್ತಾ, ವೈಟಮಿನ್ ಸಿ ಸಿಗುತ್ತಾ, ಅಯನ್ ಸಿಗುತ್ತಾ, ಈ ತರ. ಇದು ಒಂದು ಉದಾಹರಣೆ. ಯಾಕಂತಂದ್ರೆ ದಿನನಿತ್ಯಕ್ಕೆ ಈ ಕ್ರಿಯೆಯನ್ನ ಮಾಡ್ತಾ ಹೋದಾಗ ಅದು ಆಟೋಮೆಟಿಕ್ ಆಗಿ ನಾವು ಅದಕ್ಕೆ ಆಲೋಚನೆ ಮಾಡಬೇಕು ಅಂತ ಇಲ್ಲ, ನಮ್ಮ ಮೆದುಳಿಗೆ ಕೆಲಸ ಕೊಡಬೇಕು ಅಂತಾನೆ ಇಲ್ಲ, ತನ್ನಷ್ಟಕ್ಕೆ ತಾನೇ ಮಾಡ್ಕೊಂಡು ಹೋಗುತ್ತೆ. ಇದರಿಂದ ನಾವು ಆಕ್ಟಿವ್ ಆಗಿ ಇರುವುದಿಲ್ಲ. ನಮ್ಮ ಬ್ರೈನ್ ಆಕ್ಟಿವ್ ಆದ್ರೆ ನಮ್ಮ ದೇಹದಾರ್ಢ್ಯನು ನಾವು ಆಕ್ಟಿವ್ ಆಗಿ ಇಟ್ಕೋಬಹುದು. ಅದಕ್ಕೋಸ್ಕರ ನಾವು ಆ ತರದ ಒಂದು ಪ್ರಚೋದನೆಯನ್ನ ನೀಡ್ತಾ ಬರಬೇಕು. ಆವಾಗ ಮಾತ್ರ ವಯಸ್ಸಾದವರು ಸಹ ತಮ್ಮ ಯೂತ್ ಅಂತ ಹೇಳ್ತೇವಲ್ಲ, ತಮ್ಮ ಯುವ ಒಂದು ಜೀವನವನ್ನ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಈ ಪ್ರಚೋದನೆಗಳು ನಮ್ಮ ದೀರ್ಘಾಯುಷ್ಯಕ್ಕೆ ಒಂದು ಉತ್ತಮ ಕಾರಣವಾಗುತ್ತೆ. ಅದೇ ರೀತಿ ವ್ಯಾಯಾಮವನ್ನ ನಾವು ನೋಡ್ತೇವೆ. ಪ್ರತಿದಿನ ಒಂದೇ ತರದ ವ್ಯಾಯಾಮ. ಈ ಒಂದೇ ತರದ ವ್ಯಾಯಾಮದಿಂದಾಗಿ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ಒಂದ್ ಸ್ವಲ್ಪ ವ್ಯಾಯಾಮವನ್ನ ಬದಲಿಸಿದ ತಕ್ಷಣ ಅಯ್ಯೋ ಅಲ್ಲಿ ಸಿಕ್ಕಾಕೊಳ್ತು, ಇಲ್ಲಿ ಸಿಕ್ಕಾಕೊಳ್ತು, ಇಲ್ಲಿ ಕೈ ನೋವಾಗುತ್ತೆ, ಕಾಲು ನೋವಾಗುತ್ತೆ. ಹೆಚ್ಚಿನ ವ್ಯಾಯಾಮ ಅಗತ್ಯ ಇಲ್ಲ. ಒಕಿನಾವಾದ ಜನ ತುಂಬಾ, ಕೆಲವರು ಅಂತಾರೆ ಸೂರ್ಯ ನಮಸ್ಕಾರ ಮಾಡುವಾಗ ಸರ್ಟಿಫಿಕೇಟ್ ತಗೋಬೇಕು, ಅಥವಾ ಎಲ್ಲಾದ್ರೂ ಪ್ರದರ್ಶನ ಮಾಡ್ಬೇಕಂದ್ರೆ 108 ಸೂರ್ಯ ನಮಸ್ಕಾರ ಮಾಡತಕ್ಕಂಥದ್ದು, 150 ಸೂರ್ಯ ನಮಸ್ಕಾರ ಮಾಡತಕ್ಕಂಥದ್ದು, ಇದೆಲ್ಲ ಒಂಥರ ದಣಿವು ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾರೆ ಇದು ಅಗತ್ಯವಿಲ್ಲ, ಆದರೆ ಪ್ರತಿದಿನ ನಿಧಾನಗತಿಯಲ್ಲಿ ಮಾಡತಕ್ಕಂಥ ವ್ಯಾಯಾಮ ಪ್ರತಿಯೊಬ್ಬರಿಗೂ ಅಗತ್ಯ. ಅದೇ ನಮ್ಮ ದೀರ್ಘಾಯುಷ್ಯಕ್ಕೆ ಕಾರಣ. ಅವಸರ ಇಲ್ಲದೆ ನಿಧಾನಗತಿಯಲ್ಲಿ ಮಾಡಬೇಕು. ಜೊತೆಗೆ ಯಾವತ್ತು ಒಂದೇ ತರದ ವ್ಯಾಯಾಮ ಅಲ್ಲ, ಅದರಲ್ಲೂ ಸಹ ಸ್ವಲ್ಪ ಬದಲಾವಣೆ ಮಾಡಿಕೊಂಡಂತ ಪಕ್ಷದಲ್ಲಿ ನಮ್ಮ ಕೈ, ಕಾಲು, ನರ, ನಾಡಿಗಳು ಸಹ ಇನ್ನೂ ಚೆನ್ನಾಗಿ ಮೂವ್ಮೆಂಟ್ ಆಗತಕ್ಕಂಥದ್ದು, ಚಲನೆ ಆಗತಕ್ಕಂಥದ್ದು ಆಗುತ್ತೆ. ಇದರಿಂದ ನಮ್ಮ ದೇಹದ ದಾರ್ಢ್ಯವನ್ನ ನಾವು ತುಂಬಾ ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳತಕ್ಕಂಥ ಒಂದು ಅಂಶ. ಸದಾ ಲವಲವಿಕೆಯಿಂದ ಚಟುವಟಿಕೆಯಿಂದ ಇರತಕ್ಕಂಥದ್ದು. ಓಕಿನಾವಾದ ಜನ ಏನ್ ಮಾಡ್ತಾರಂತಂದ್ರೆ, ಅವ್ರು ಕೂರುದು ಬಹಳ ಕಡಿಮೆ, ಮನೆಯ ಒಳಗಡೆನೆ ಚಲನೆ ಮಾಡ್ತಾ ಇರ್ತಾರೆ. ಜೊತೆಗೆ ಮನೆಯ ಒಳಗೆ ಇರುವುದಕ್ಕಿಂತ ಹೆಚ್ಚಾಗಿ ಮನೆಯಿಂದ ಹೊರಗೆ ಇರ್ತಾರೆ. ಹೊರಗೆ ಇರುವುದಂದ್ರೆ ಏನರ್ಥ, ಎಲ್ಲೋ ಹೋಗುದಲ್ಲ, ತಮ್ಮದೇ ಮನೆಯ ಹೊರಗಡೆ, ಬಾಗಿಲಿನ ಹೊರಗಡೆ ಬಂದು ತಮ್ಮದೇ ಆದ ಒಂದು, ನಾವು ಕಿಚನ್ ಗಾರ್ಡನ್ ಅಥವಾ ಗಾರ್ಡನ್ ಅಂತ ಹೇಳ್ತೇವಲ್ಲ, ಅಲ್ಲಿ ಅವರು ಓಡಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅಲ್ಲಿ ಗಿಡಗಳೊಟ್ಟಿಗೆ ಮಾತಾಡ್ತಕ್ಕಂಥದ್ದು, ಗಿಡವನ್ನ ಮುಟ್ಟತಕ್ಕಂಥದ್ದು, ಯಾವ್ದಾದ್ರೂ ಗಿಡ, ಕಳೆ ಗಿಡ ಇದ್ದಲ್ಲಿ ಅದನ್ನ ತೆಗೆದು ಹಾಕತಕ್ಕಂಥದ್ದು, ಯಾವ್ದಾದ್ರೂ ಹುಳ ಇದ್ದಂತಹ ಎಲೆ ಇದ್ದರೆ ಅದನ್ನ ಚಿವುಟಿ ತೆಗಿತಕ್ಕಂಥದ್ದು, ಹೂ ಇದ್ರೆ ಅದನ್ನ ಕಿತ್ಕೊಂಡು ಬರತಕ್ಕಂಥದ್ದು, ಈ ತರದ ಕ್ರಿಯೆಯನ್ನ ಅವರು ಮಾಡ್ತಾರೆ. ಜೊತೆಗೆ ಆ ನಡೆದಾಡುದು, ಖಾಲಿ ಕಾಲಿನಲ್ಲಿ ಸಾಮಾನ್ಯವಾಗಿ ಈ ಗಿಡಗಳ ಮಧ್ಯದಲ್ಲಿ, ಹುಲ್ಲಿನ ಮಧ್ಯದಲ್ಲಿ ಗಿಡಗಳೊಂದಿಗೆ ಮಾತಾಡ್ತಾ ಅವರು ನಡೆಯುವ ಒಂದು ಅಭ್ಯಾಸವನ್ನು ಪ್ರತಿದಿನ ಮಾಡ್ತಾರೆ. ಸಾಮಾನ್ಯವಾಗಿ ಒಳಗೆ ಕೂತ್ಕೊಂಡು ಕಾಲ ಕಳೆಯದೆ ಗಿಡ, ಬಳ್ಳಿ, ಮರಗಳೊಟ್ಟಿಗೆ ಕಾಲವನ್ನ ಕಳೀತಾರೆ. ಜೊತೆಗೆ ನಾವೇನ್ ಮಾಡ್ತೇವೆ ಅಂತಂದ್ರೆ, ಸ್ಪೆಷಲಿ ಬೆಂಗಳೂರಿನಲ್ಲಿ ನಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರಿದ್ದಾರೆ, ಎದುರು ಮನೆಯಲ್ಲಿ ಯಾರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಎಂಥದೇ ಒಂದು ಸಂದರ್ಭ ಬಂದಾಗ ಸಹ ಅಯ್ಯೋ ಅಂತ ನಾವು ಓಡಿ ಹೋಗುದಿಲ್ಲ. ಯಾರಾದ್ರೂ ಹೊಸಬ್ರು ನಮ್ಮ ಏರಿಯಾಕ್ಕೆ ಬಂದ್ರೆ ನಾವು ಅವರನ್ನ ಗುರುತಿಸುವುದಿಲ್ಲ. ಆದರೆ ಒಕಿನಾವಾದ ಜನ ಹೇಗೆ ಅಂದ್ರೆ, ತಮ್ಮ ತೋಟದಲ್ಲಿ ಸಂಚಾರ ಮಾಡೋದು ಮಾತ್ರ ಅಲ್ಲ, ಆ ನಂತರ ಅವರು ಅಕ್ಕಪಕ್ಕದ ಮನೆಗೆ ಭೇಟಿ ಕೊಡ್ತಾರೆ. ಅಲ್ಲಿರುವವರ ಸುಖ ದುಃಖಗಳನ್ನ ಅವರು ವಿಚಾರ ಮಾಡ್ತಾರೆ, ಅವರೊಟ್ಟಿಗೆ ಮಾತಾಡ್ತಾರೆ, ಸ್ವಲ್ಪ ನಗ್ತಾರೆ, ಹೊಸದೇನಂತ ಯಾವುದಾದರನ್ನು ಅವರಿಗೆ ಹೇಳುತ್ತಾರೆ, ಜೊತೆಗೆ ಅವರಿಂದ ಹೊಸದನ್ನ ಕಲ್ತ್ಕೊಂಡು ಬರ್ತಾರೆ. ಸೊ ಇಂಥ ಒಂದು ಪ್ರಕ್ರಿಯೆಯಿಂದಾಗಿ ಸದಾ ಅವರು ಚಟುವಟಿಕೆಯಿಂದ ಇರುವುದನ್ನ ಕಲ್ತ್ಕೊಂಡಿದ್ದಾರೆ. ಇದಕ್ಕೆ ನಾವು
ಲೈಫ್ ಸ್ಟೈಲ್. ಇಕಿಗಾಯಿ ಅಂದ್ರೆ ಅವರಾಗಿ ಬೆಳೆಸಿಕೊಂಡಿರತಕ್ಕಂಥ ಒಂದು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಅಂತ ನಾವು ಕರಿತೇವೆ. ಇನ್ನೊಂದೇನು ಅಂತಂದ್ರೆ ಜೀವನ ಗತಿಯನ್ನ ನಿಧಾನವಾಗಿ ಮಾಡಿ ಅಂತ ಹೇಳತಕ್ಕಂಥದ್ದು. ಇವರು ಇಷ್ಟೆಲ್ಲ ಚಟುವಟಿಕೆಯನ್ನ ಮಾಡಿದ್ರೂ ಸಹ ಇದರಲ್ಲಿ ಅವರು ಯಾವತ್ತೂ ಅವಸರವನ್ನ ಕಾಣುವುದಿಲ್ಲ. ಮನೆಯಿಂದ ಹೊರಗೆ ಹೋಗುವುದಾಗ್ಲಿ, ಅವರ ಕೈತೋಟದಲ್ಲಿ ಅವರು ಓಡಾಡತಕ್ಕಂಥದ್ದಾಗ್ಲಿ, ಅವರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡತಕ್ಕಂಥದ್ದಾಗ್ಲಿ, ತರಕಾರಿಯನ್ನ ಕಿತ್ತು ತರುವುದಾಗ್ಲಿ, ತೊಳೆಯುವುದಾಗ್ಲಿ, ಅಡಿಗೆ ಮಾಡತಕ್ಕಂಥ ಪ್ರತಿ ಒಂದು ಪ್ರಕ್ರಿಯೆಯನ್ನ ಅವರು ನಿಧಾನಗತಿಯಲ್ಲಿ ಮಾಡ್ತಾರೆ. ನಾವು ಸಾಮಾನ್ಯವಾಗಿ ಯಾರಾದರೂ ನೆಂಟರು ಬಂದ್ರೆ ಅಂದ್ರೆ ಗಡಿಬಿಡಿಯಲ್ಲಿ ಪಾತ್ರೆಯನ್ನ ಬೇಯಿಸ್ತೇವೆ, ಕೆಲವೊಮ್ಮೆ ನಾವೇ ಜಾರಿ ಬೀಳ್ತೇವೆ. ನಮ್ಮಲ್ಲಿ ತುಂಬಾ ಜನ ಒಂಥರ ವಯಸ್ಸಾದಾಗ ಬಾತ್ರೂಮ್ ಅಲ್ಲಿ ಬೀಳತಕ್ಕಂಥದ್ದು, ನೀರು ಚೆಲ್ಲಿದ ಕಡೆ ಬೀಳತಕ್ಕಂಥದ್ದು, ಹೊರಗಡೆ ಬೀಳತಕ್ಕಂಥದ್ದು, ಮೆಟ್ಲನ್ನ ಹತ್ತುವಾಗ ಬೀಳತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಇದೆಲ್ಲದಕ್ಕೂ ಕಾರಣ ಅವಸರ. ಒಕಿನಾವಾದ ಜನ ಆರೋಗ್ಯ ಇರಬೇಕಾದ್ರೆ ಇವರು ಈ ತರದ ಏಳು ಬೀಳುಗಳನ್ನ ಕಾಣುವುದಿಲ್ಲ. ಯಾಕಂತಂದ್ರೆ ಅವರು ಮಾಡತಕ್ಕಂತಹ ಪ್ರತಿಯೊಂದು ಕ್ರಿಯೆಯನ್ನು ಸಹ ಅವರು ನಿಧಾನವಾಗಿ, ನಾವೇನು ಸಾವಕಾಶವಾಗಿ ಮಾಡಿ ಅಂತ ಹೇಳ್ತೇವಲ್ಲ, ಹಾಗೆ ನಿಧಾನಗತಿಯಲ್ಲಿ ಮಾಡ್ತಾರೆ. ಆದ ಕಾರಣ ಈ ತರದ ಒಂದು ಅವಘಡಕ್ಕೆ ಅವರು ತುತ್ತಾಗುವುದಿಲ್ಲ. ಆದ್ರಿಂದ ಅವರು ಹೆಚ್ಚಿನ ಕಾಲ ಬದುಕಲಿಕ್ಕೆ ಇದು ಒಂದು ಕಾರಣವಾಗಿದೆ. ಮುಂದಿನ ಅಂಶ ಏನು ಅಂತಂದ್ರೆ ಹೊಟ್ಟೆ ತುಂಬಾ ತಿನ್ನದಿರುವುದು. ನಾವೇನ್ ಮಾಡ್ತೇವೆ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಇಂಡಿಯನ್ಸ್ ತುಂಬಾ ರುಚಿ ಬಿಟ್ರೆ ನಮ್ಮ ದಿನನಿತ್ಯದ ಏನಿದೆ, ಒಂದೆರಡು ಚಪಾತಿಯ ಒಂದಿಷ್ಟು ಅನ್ನ ತಿನ್ನೋದು, ಒಂದಿಷ್ಟು ಪಲ್ಯ ತಿನ್ನೋದು ಮಾತ್ರ ಅಲ್ಲ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳೋನು ಯಾವುದು ನಮಗೆ ರುಚಿ ಕಾಣುತ್ತೆ ಅದನ್ನ ಜಾಸ್ತಿ ಹಾಕೊಂಡು ಒಂದು ತುತ್ತು ಮಾತ್ರ ಅಲ್ಲ 4-5 ತುತ್ತು ಜಾಸ್ತಿ ತಿಂದ್ಬಿಟ್ಟು ಅಯ್ಯೋ ತುಂಬಾ ಹೊಟ್ಟೆ ತುಂಬೋಯ್ತಪ್ಪ ಇವತ್ತು ತುಂಬಾ ತಿಂದ್ಬಿಟ್ಟೆ ಅಂತ ಹೇಳತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾವು ಈಗಲೂ ಸಹ ತುಂಬಾ ಜನರು ಇಂಥವ್ರನ್ನ ನಾವು ಕಾಣ್ಬೋದು. ಒಕಿನಾವಾದ ಜನ ಏನಂತಾರೆ ಅಂತಂದ್ರೆ ನಾವು ಹೊಟ್ಟೆಯಲ್ಲಿ 80% ಮಾತ್ರ ತುಂಬಿಸ್ಕೋಬೇಕು, ಉಳಿದ 20% ನಾವು ಖಾಲಿ ಬಿಡಬೇಕು. ಹಾಗಾದ್ರೆ ಮಾತ್ರ ನಮ್ಮ ಜೀರ್ಣಕ್ರಿಯೆಯನ್ನು ಸಹ ಸರಿಯಾಗಿ ಆಗುತ್ತೆ, ನಮ್ಮ ಒಳಗಿನ ಅಂಗಾಂಗಗಳು ಸಹ ಸರಿಯಾಗಿ ಕಾರ್ಯನಿರತಾಗ್ಲಿಕ್ಕೆ ಸಹಕಾರಿಯಾಗುತ್ತೆ. ನಮ್ಮದಲ್ಲಿ ಯಾವುದೇ ಒತ್ತಡ, ಒಳಗಿನ ಅಂಗಾಂಗಗಳಿಗೆ ಯಾವುದೇ ಒತ್ತಡ ಇರುವುದಿಲ್ಲ. ಆದ್ರಿಂದಾಗಿ ನಮ್ಮ ಎಲ್ಲ ಅಂಗಾಂಗಗಳ ಕ್ರಿಯೆಗಳು ನಿಧಾನಗತಿಯಲ್ಲಿ ತುಂಬಾ ಚೆನ್ನಾಗಿ ಆಗುವ ಕಾರಣ ನಮಗೆ ಯಾವುದೇ ಕಾಯಿಲೆಯು ಬರದೇ ಇರದ ಹಾಗೆ ನಾವು ಕಾಪಾಡಿಕೊಳ್ಳಬಹುದು. ಇದು ಸಹ ನಮ್ಮ ದೀರ್ಘಾಯುಷ್ಯಕ್ಕೆ ಒಂದು ಕಾರಣ. ಇದು ಒಂದು ನಮ್ಮ ಲೈಫ್ ಸ್ಟೈಲ್. ಇವರು ಈ 80% ಮಾತ್ರ ಊಟ ಮಾಡಬೇಕು ಅಂತ ಹೇಳ್ತಾರಲ್ಲ, ಇಲ್ಲಿ ಒಂದು ಅವರು ನಿಯಮವನ್ನ ಪಾಲಿಸ್ಕೊಂಡಿದ್ದಾರೆ ಒಕಿನಾವಾದ ಜನ. ಏನು ಅಂತಂದ್ರೆ ಅವ್ರು ಯಾವತ್ತು ಚಿಕ್ಕ ಪ್ಲೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಚಿಕ್ಕ ಪ್ಲೇಟಲ್ಲಿ ಬಡಿಸಿದಾಗ ಏನಾಗುತ್ತೆ ಹೇಳಿ, ಸ್ವಲ್ಪ ಬೆಳೆಸಿದಾಗ್ಲೂ ಪ್ಲೇಟ್ ಫುಲ್ ಆದಂಗೆ ಕಾಣಿಸುತ್ತೆ. ಸ್ವಲ್ಪ ಅನ್ನ, ಒಂದು ಪಲ್ಯ, ಇನ್ನೊಂದು ಸಲಾಡ್, ಇನ್ನೊಂದು ಹಣ್ಣು, ಏನಾದ್ರೂ ಒಂದು ಸ್ನಾಕ್ಸ್, ಈ ತರ ಕಾಳುಗಳು ಅಂತ ಹೇಳ್ಕೊಂಡು. ಸೊ ಅದು ಆದಾಗ ಏನಾಗುತ್ತೆ, ಪ್ಲೇಟ್ ತುಂಬಿದ ಹಾಗೆ ಕಾಣುತ್ತೆ. ಓ ಪ್ಲೇಟ್ ತುಂಬಾ ಆಗಿದೆ ಅಂತ ಹೇಳ್ಕೊಂಡು ತಿಂತಾರೆ. ಆದ್ರೆ ಅದು ಹೊಟ್ಟೆಯ ತುಂಬಾ ಆಗುವಷ್ಟಲ್ಲ, 80% ಆಗತಕ್ಕಂಥದ್ದು. ದೊಡ್ಡ ಪ್ಲೇಟಿನಲ್ಲಿ ಬಡಿಸಿದಾಗ, ನಾವು ಯಾರಾದ್ರೂ ಬಂದಾಗ ದೊಡ್ಡ ತಟ್ಟೆಯನ್ನಿಟ್ಟು ಬಡಿಸಿದಾಗ ನಮ್ಗೇನ್ ಅನ್ಸುತ್ತೆ ಅಂದ್ರೆ ಎಷ್ಟು ಬಡಿಸಿರೋ ಅಯ್ಯೋ ಇಷ್ಟೇ ಕಾಣುತ್ತೆ ಸ್ವಲ್ಪ ಅಂತೇಳಿ ಜಾಸ್ತಿ ಬಡಿಸ್ತೇವೆ. ಜೊತೆಗೆ ಮನೆಯಲ್ಲಿರುವವರಿಗೂ ಸಹ ನಾವು ಬಡಿಸುವಾಗ ಅಯ್ಯೋ ಸ್ವಲ್ಪನೇ ಆಯ್ತೇನೋ ಅಂತ ಜಾಸ್ತಿ ಬಡಿಸ್ತೇವೆ. ಆದ ಕಾರಣ ಅವರ ಇಡೀ ಜೀವನ ಶೈಲಿಯಲ್ಲಿ ಅವರು ಚಿಕ್ಕ ತಟ್ಟೆಯನ್ನೇ ಬಳಸ್ತಾರೆ. ಕೇವಲ ಮನೆಗಳಲ್ಲಿ ಮಾತ್ರ ಅಲ್ಲ, ಇವನ್ ಹೋಟೆಲ್ಗಳಲ್ಲಿ ಸಹ ಚಿಕ್ಕ ಪ್ಲೇಟ್ಗಳಲ್ಲೇ ಬಳಸ್ತಾರೆ. ಜೊತೆಗೆ ಚಿಕ್ಕ ನಾವೇನು ಬೌಲ್ ಅಂತ ಹೇಳ್ತೇವಲ್ಲ, ಅದರಲ್ಲಿ ಅವರು ಸುತ್ತಲೂ ಇಡ್ತಾರೆ ಒಂದು ಮೊಸರು, ಒಂದು ಅವರ ಮೇನ್ ಫುಡ್ ಅನ್ನನೇ, ಅದನ್ನು ಸ್ವಲ್ಪ ಜಾಸ್ತಿ ಮೇನ್ ಕೋರ್ಸ್ ಜಾಸ್ತಿ ಇಡ್ತಾರೆ. ಬಟ್ ಈ ಕಾಳುಗಳು, ಪಲ್ಯ, ಸಲಾಡ್ ಇಂಥದ್ದೇನಿದೆ ಇದನ್ನ ಚಿಕ್ಕ ಬೌಲ್ಗಳಲ್ಲಿ ಹಾಕಿರ್ತಾರೆ. ಆ ಚಿಕ್ಕ ಬೌಲಲ್ಲಿ ತುಂಬಾ ಕಾಣ್ತದೆ. ಸೊ ಹೊಟ್ಟೆ ತುಂಬಾ ಇದೆ ಅಂತ ಹೇಳತಕ್ಕಂತ ಒಂದು ಮಾನಸಿಕ ಫೀಲಿಂಗ್ ಇದೆಯಲ್ಲ, ಅದು ಬರುತ್ತೆ. ಇದರಿಂದಾಗಿ ಅವರು ಕೇವಲ 80% ಹೊಟ್ಟೆ ತುಂಬುವಷ್ಟು ಮಾತ್ರ ಊಟ ಮಾಡಿ ತಮ್ಮ ದೇಹದಾಢ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡಿಕೊಂಡು ಅವರ ದೀರ್ಘಾಯುಷ್ಯಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ಅಲ್ಲಿ ಅವರೇ ವೈನ್ ಅನ್ನ ತಯಾರಿಸ್ತಾರೆ. ವೈನ್ ಅಂತಂದ್ರೆ ನಥಿಂಗ್ ಬಟ್ ಫ್ರೂಟ್ ಜ್ಯೂಸ್ ಅಂತ ನಾವು ಅನ್ಕೊಳ್ತೇವೆ. ತುಂಬಾ ಜನರಿಗೆ ಒಂದು ಅಭಿಪ್ರಾಯ ಇದೆ,
ಇದು ವೈನ್ ಅಂತಂದ್ರೆ ಇದೇನು ಏನೋ ಹಾಕ್ತಾರೆ, ಇಟ್ ಈಸ್ ಜಸ್ಟ್ ಲೈಕ್ ಲಿಕ್ಕರ್, ಏನು ಮದ್ಯಪಾನ ಅಂತ ಹೇಳ್ತೇವಲ್ಲ ಅದು ಅಂತ. ಆದ್ರೆ ಅದಲ್ಲ, ಕೇವಲ ಸಕ್ಕರೆ ಮತ್ತು ಫ್ರೂಟ್ ಅನ್ನ ಹಾಕಿ ಅವರೊಂದಷ್ಟು ದಿನ ಇಟ್ಟು ಆ ಜ್ಯೂಸನ್ನು ಕುಡಿತಾರೆ. ಅವರು ಅದನ್ನ ವೈನ್ ಅಂತ ಕರೀತಾರೆ. ಅದು ತಗೊಳ್ತಾರೆ. ಅದು ದೇಹಕ್ಕೆ ತುಂಬಾ ಒಳ್ಳೆಯದು. ಈ ಜನಗಳು ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ ಒಂದು ದಿನಕ್ಕೆ 7 ಗ್ರಾಮಿನಷ್ಟು ಮಾತ್ರ ಉಪ್ಪನ್ನ ಉಪಯೋಗ ಮಾಡ್ತಾರೆ. ಜಾಸ್ತಿ ಉಪ್ಪನ್ನ ಬಳಸುವುದಿಲ್ಲ. ಜೊತೆಗೆ ಸಕ್ಕರೆಯನ್ನ ಬಳಸುವುದೇ ಇಲ್ಲ. ಇವ್ರಿಗೇನಾದ್ರೂ ಸಿಹಿ ಬೇಕು ಅಂತಂತ ಪಕ್ಷದಲ್ಲಿ ಅವರದೇ ಗಾರ್ಡನ್ ಅಲ್ಲಿ ಬೆಳೆಯತಕ್ಕಂತ ಕಬ್ಬಿನ ಜಲ್ಲೆಯನ್ನ ತಂದು ಅದನ್ನ ಕ್ರಷ್ ಮಾಡಿ ಅದರ ರಸವನ್ನ ತೆಗೆದು ಅವರು ಸ್ವೀಟ್ ಆಗಿ ಉಪಯೋಗಿಸ್ತಾರಲ್ಲದೆ ಯಾವುದೇ ಬೆಲ್ಲ ಅಥವಾ ಸಕ್ಕರೆಯನ್ನು ಅವರು ಬಳಸುವುದಿಲ್ಲ. ಇದು ಎಷ್ಟು ಒಂದು ಒಳ್ಳೆಯ ಒಂದು ಜೀವನ ಶೈಲಿ ನೋಡಿ. ನಾವು ತಿನ್ನತಕ್ಕಂಥ ಈಗಿನ ಆಹಾರದಲ್ಲಿ ಎಲ್ಲವೂ ಸಹ ಪರ್ವರ್ಟೆಡ್, ಡೈಲ್ಯೂಟೆಡ್ ಅಥವಾ ಕೆಮಿಕಲ್ ಮಿಕ್ಸ್ಡ್ ಎಲ್ಲಾ ತರದ ರಾಸಾಯನಿಕ ವಸ್ತುಗಳಿಂದ ಮಾಡಿರ್ತಕ್ಕಂಥ ಸೊಪ್ಪು ಅಥವಾ ಯಾವುದೇ ತರಕಾರಿ ಇದ್ರೂ ಅದನ್ನ ನಾವು ತಿನ್ನುವ ಹಾಗೆ ಆಗಿದೆ. ಆದ್ರೆ ಅಲ್ಲಿ ಅವರೇ ಬೆಳೆಸಿ ಮಾಡತಕ್ಕಂತಹ ಅತ್ಯುತ್ತಮವಾದ ಒಂದು ಆಹಾರವನ್ನ ಪದ್ಧತಿಯನ್ನ ಅವರು ಪಾಲಿಸುವ ಕಾರಣ ಅವರಿಗೆ ಕಾಯಿಲೆಗಳು ಕಡಿಮೆ, ಜೊತೆಗೆ ಹೆಚ್ಚಿನ ದೀರ್ಘಾಯುಷ್ಯವನ್ನು ಸಹ ಪಡೆದಿದ್ದಾರೆ. ಸಾಮಾನ್ಯವಾಗಿ ಇವರು ವಾರಕ್ಕೆ 1 ಬಾರಿ ಮಾಂಸಾಹಾರಿಗಳಾಗಿದ್ದ ಪಕ್ಷದಲ್ಲಿ ಮಾಂಸವನ್ನ ಉಪಯೋಗ ಮಾಡ್ತಾರೆ. 1-2 ಬಾರಿ ಅವರು ಮೀನಿನ ಆಹಾರವನ್ನ ಉಪಯೋಗ ಮಾಡ್ತಾರೆ. ಪ್ರತಿದಿನ ಮೀನು ಮಾಂಸವನ್ನ ಉಪಯೋಗ ಮಾಡುವುದಿಲ್ಲ. ಅದು ಸಹ ತುಂಬಾ ಅಲ್ಪ ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅದನ್ನ ಬಳಸ್ತಾರೆ. ಜಪಾನಿನಲ್ಲಿ ಸಾಮಾನ್ಯವಾಗಿ ಈಗ ನಾವೇನ್ ಅಂದ್ಕೊಳ್ತೇವೆ ಅಂದ್ರೆ, ನಮಗೆ ಈ ಕ್ಯಾಲೋರಿ ಅಂತ ಹೇಳ್ತೇವಲ್ಲ, ಕ್ಯಾಲೋರಿ ಅಂತಂದ್ರೆ ನಾವು ಸೇವಿಸತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ನಾವು ಶಕ್ತಿ ನಮಗೆ ಕೊಡತಕ್ಕಂಥ ಆಹಾರ. ಅದನ್ನ ಸಾಮಾನ್ಯ ಜನರಿಗೆ 2000 ಕ್ಯಾಲೋರಿ ಬೇಕು ಅಂತ ನಾವು ಹೇಳ್ತೇವೆ. ಜೊತೆಗೆ ಈ ಗರ್ಭಿಣಿ ಬಾಣಂತಿಯರಿದ್ರೆ 2-2.5 ಸಾವಿರದಷ್ಟು ಕ್ಯಾಲೋರಿಯನ್ನ ತಗೊಳ್ಳತಕ್ಕಂಥ ಒಂದು ಅಭ್ಯಾಸ ಅಷ್ಟು ಬೇಕು ನಮ್ಮ ಶರೀರಕ್ಕೆ ಅಂತ ಹೇಳ್ಕೊಂಡು. ಬಟ್ ಜಪಾನಿಗರು ಏನ್ ಮಾಡ್ತಾರೆ ಅಂದ್ರೆ ಕೇವಲ 1800 ಕ್ಯಾಲೋರಿ ಮಾತ್ರ ತಿಂತಾರೆ. ಅಷ್ಟೇ ಸಾಕು. ಅದರಲ್ಲೇ ಶಕ್ತಿ ಇದೆ. ಯಾಕಂತಂದ್ರೆ ಅವರು ತಿನ್ನತಕ್ಕಂತಹ ಪ್ರತಿಯೊಂದು ವಸ್ತು ನಾವೇನು ಸಹಜ ಜೊತೆಗೆ ಸಾತ್ವಿಕವಾದದ್ದನ್ನ ತಿಂತಾ ಇದ್ದಾರೆ. ಆದ ಕಾರಣ ಅವರು ಅಷ್ಟನ್ನೇ ಬಳಸ್ತಾರೆ, ಹೆಚ್ಚಾಗಿ ಬಳಸುವುದಿಲ್ಲ. ಇಲ್ಲಿ ಇನ್ನೊಂದು ಅಂಶ ಏನು ಅಂತಂದ್ರೆ, ಈ ಆಹಾರ ಅಂತ ಬಂದಾಗ ಇಲ್ಲಿಯ ಜನ ರೈತರೆಲ್ಲ ಸೇರಿ ಏನ್ ಮಾಡ್ತಾರ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಸೇರ್ತಾರೆ. ತಾವು ಬೆಳೆದಿರತಕ್ಕಂತಹ ಎಲ್ಲ ಒಂದು ಬೆಳೆ ಏನಿದೆ ಅದನ್ನ ಎಲ್ರೂ ಹಂಚ್ಕೊಳ್ತಾರೆ. ಅದನ್ನ ಹೇಗೆ ಬೆಳೆದ್ರು ಅಂತ ಹೇಳತಕ್ಕಂಥ ಜ್ಞಾನವನ್ನು ಸಹ ಹಂಚ್ಕೊಳ್ತಾರೆ. ಮಾರ್ಕೆಟ್ನಲ್ಲಿ ತಂದು ಮಾರಾಟವನ್ನ ಮಾಡಿದಾಗ ಸಹ ಅಲ್ಲಿ ಯಾವುದೇ ಕಲಬೆರಕೆಯ ವಸ್ತುವನ್ನ ನಾವು ಕಾಣುವುದಿಲ್ಲ. ಸೊ ಒಕಿನಾವಾದ ಜನ ಯಾವುದೇ ಕಲಬೆರಕೆ ಇಲ್ಲದ ಒಳ್ಳೆಯ ವಸ್ತುಗಳನ್ನೇ ಬೆಳೀತಾರೆ. ಹಾಗಾಗಿ ಎಲ್ಲಾ ರೈತರು ಸಹ ಅಲ್ಲಿ ಬಂದು ಮಾರಾಟವನ್ನ ಮಾಡ್ತಾರೆ. ಜೊತೆಗೆ ಇನ್ನೂ ಹೆಚ್ಚಾಗಿ ಬೆಳೀಲಿಕ್ಕೆ, ಅಂದ್ರೆ ಸಹಜ ರೀತಿಯಲ್ಲೇ ಬೆಳೀಲಿಕ್ಕೆ ಯಾರು ಹೆಚ್ಚಿನ ಒಂದು ಜ್ಞಾನವನ್ನ ಕೊಡ್ತಾರೆ ಅದನ್ನ ಉಪಯೋಗಿಸ್ಕೊಂಡು ಮತ್ತೆ ಅದನ್ನ ತಮ್ಮ ಹೊಲ ಗದ್ದೆಗಳಲ್ಲಿ ಬೆಳೀಲಿಕ್ಕೆ ಅವರು ಪ್ರಯತ್ನವನ್ನ ಮಾಡಿ ಬೆಳೆಸ್ತಾರೆ. ಸೊ ಇದು ಒಂದು ಅವರ ಆಹಾರದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇದರಿಂದಾಗಿ ಸಾಮಾನ್ಯ ನಾವೇನು ಹೇಳ್ತೇವೆ, ಅಲ್ಲಿ ಕಾಯಿಲೆನೇ ಇಲ್ಲ ಅಂತ ಹೇಳುವ ಹಾಗಿಲ್ಲ. ಇಲ್ಲಿಯ ಹಾಗೇನೆ ಅಲ್ಲಿ ಕ್ಯಾನ್ಸರ್, TB ಇಂಥದೆಲ್ಲ ಕಾಯಿಲೆ ಇದೆ. ಆದರೆ ಬಹಳ 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 ಕಡಿಮೆ, ತುಂಬಾ ಕಡಿಮೆ. ಇದನ್ನ ಹೆಚ್ಚಿನ ಜನರು ಇದರ ಬಗ್ಗೆ ಸಾಕಷ್ಟು ಸ್ಟಡಿಯನ್ನು, ಅಧ್ಯಯನವನ್ನ ಮಾಡಿದ್ದಾರೆ. ನಾವು ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೋಡತಕ್ಕಂಥ ಕಾಯಿಲೆ ಹೇಗಿದೆ ಬೇರೆ ಬೇರೆ ದೇಶಗಳಲ್ಲಿ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಓಕಿನೋವಾದ ಜನರಲ್ಲಿ ಈ ಕಾಯಿಲೆ ಬಹಳ ಬಹಳ ಅಲ್ಪ ಪ್ರಮಾಣದಲ್ಲಿದೆ. ಕೆಲವೇ ಜನರಿಗೆ ಮಾತ್ರ ಈ ಕಾಯಿಲೆ ಬರ್ತಿದೆ. ಬಾಕಿರೋರೆಲ್ಲವೂ ಸಹ ತುಂಬಾ ಆರೋಗ್ಯವಂತರು ಅಂತ ಹೇಳತಕ್ಕಂಥದ್ದು ಸಹ ಕಂಡು ಬಂದಿದೆ. ಓಕಿನೋವಾದ ಜನ ತುಂಬಾ ಒಂದು ಸ್ನೇಹ ಸ್ವಭಾವದವರು. ಇಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ಎಲ್ಲಿಯಾದ್ರೂ ಹೋದಾಗ ಒಂದ್ಸಲ ಓ ಹಾಯ್ ಬಾಯ್ ಹೇಗಿದ್ದೀರಾ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಚೆನ್ನಾಗಿ ಬಹಳ ಸ್ನೇಹತ್ವದಿಂದ ಮಾತಾಡಿ ನಾವು ಅಲ್ಲಿಂದ ಹೊರಗೆ ಬಂದ ತಕ್ಷಣ ಮರ್ತು ಬಿಡ್ತೇವೆ. ಒಕಿನೋವಾದ ಜನ ಹಾಗೆ ಅಲ್ಲ. ಅವರು ಆ ಸ್ನೇಹವನ್ನ ಉತ್ತೇಜನಗೊಳಿಸ್ತಾ ಹೋಗ್ತಾರೆ, ಸ್ನೇಹವನ್ನ ಬೆಳೆಸ್ತಾ ಹೋಗ್ತಾರೆ. ಆ ಸ್ನೇಹವನ್ನ ಅವರು ಇಟ್ಕೊಳ್ತಾರೆ. ಅಂದ್ರೆ ಯಾವಾಗ್ಲೂ ಒಂದ್ಸಲ ಕಂಡ್ಬಿಟ್ವಿ ಅಂತ ಹೇಳ್ಕೊಂಡು
ಕೆಲವರು ಆರ್ಟಿಫಿಷಿಯಲ್ ಸ್ನೇಹತನವನ್ನ ಮಾಡ್ತೇವೆ ನಮ್ಮಲ್ಲಿ, ಕೆಲವರು ಒರಿಜಿನಲ್ ಸ್ನೇಹತನವನ್ನ ಬೆಳೆಸ್ತೇವೆ. ಆದರೆ ಒಕಿನಾವಾದ ಜನ ಹಾಗೆ ಅಲ್ಲ, ಅವರಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಯಾರು ಡೂಪ್ಲಿಕೇಟ್, ಯಾರು ಒರಿಜಿನಲ್ ಹೇಳತಕ್ಕಂಥ ಒಂದು ಭೇದ ಭಾವ ಇಲ್ಲ. ಎಲ್ಲರನ್ನೂ ಸ್ನೇಹದಿಂದ ಕಾಣ್ತಾರೆ. ಜೊತೆಗೆ ಆ ಸ್ನೇಹವನ್ನ ಉಳಿಸ್ಕೊಳ್ಳಿಕ್ಕೆ, ಅವರು ಸಂಬಂಧವನ್ನ ಉಳಿಸ್ಕೊಳ್ಳಿಕ್ಕೆ ಬಹಳ ಬಹಳ ಪ್ರಯತ್ನವನ್ನ ಮಾಡಿ ಅವರು ಉಳಿಸ್ಕೊಳ್ತಾರೆ. ಇದು ಸಹ ಅವರ ಒಂದು ದೀರ್ಘಾಯುಷ್ಯಕ್ಕೆ ಅಥವಾ ಅವರ ಆರೋಗ್ಯಕ್ಕೆ ಒಂದು ದೃಢವಾದ ಒಂದು ಮಾರ್ಗ. ಇನ್ನೊಂದೇನು ಅಂತಂದ್ರೆ, ನಾವು ಯಾವಾಗ ಒಳ್ಳೆಯ ಆಹಾರನ ತಗೊಂಡ್ವಿ, ಒಳ್ಳೆ ಜನರ ಒಂದು ಸ್ನೇಹತ್ವವನ್ನ ಮಾಡ್ಕೊಂಡ್ವಿ, ಒಳ್ಳೆಯ ಒಂದು ನಗುಮುಖದಿಂದ ಇದ್ದೇವೆ, ನಮ್ಮ ದೇಹವು ಅತ್ಯುತ್ತಮವಾಗಿ, ದೇಹದಾರ್ಢ್ಯ ಸಹ ಆರೋಗ್ಯದಿಂದ ಇರುತ್ತೆ. ಅದೇ ರೀತಿಯಲ್ಲಿ ಈ ಎಲ್ಲ ಕಾರಣಗಳಿಂದ ನಾವು ಮಾನಸಿಕವಾಗಿ ಸಹ ತುಂಬಾ ಆರೋಗ್ಯವಂತರಾಗಿ ಸಂತೋಷವಾಗಿ ಇರ್ತೇವೆ. ಇಲ್ಲಿ ಕೇವಲ ದೇಹಕ್ಕೋಸ್ಕರ ಒಂದು ವ್ಯಾಯಾಮ ಅಥವಾ ಒಂದು ನಡತೆ ಅಲ್ಲ, ಮಾನಸಿಕ ಮತ್ತು ದೈಹಿಕ ಎರಡಕ್ಕೂ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆಯಿಂದಾಗಿ ಇವರು ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿ ಸಹ ಆರೋಗ್ಯವನ್ನ ಹೊಂದಿರ್ತಾರೆ. ನಾವು ಮುಗುಳ್ನಗುತ್ತೇವೆ. ನಮ್ಮ ಮುಗುಳ್ನಗುನಲ್ಲಿ ಕೆಲವು ವಿಧದ ಭಾವನೆಗಳು ಇರ್ತವೆ. ಕೆಲವೊಮ್ಮೆ ಜನಗಳು ಸುಮ್ಮನೆ ಮುಗುಳ್ನಾಕ್ಬಿಟ್ಟು ಪಕ್ಕದ ಫ್ರೆಂಡ್ ಒಟ್ಟಿಗೆ ಹೇಳ್ತಾರೆ, ಸುಮ್ಮನೆ ನಗಾಡಿದೆ ಅಂತ ಹೇಳ್ಕೊಂಡು. ಇದು ಕೆಲವರಿಗೆ ಅನುಭವ ಇರ್ಬೋದು. ಆ ಮುಗುಳ್ನಗುವಾಗ ನಮಗೆ ಕೆಲವರಿಗೆ ಗೊತ್ತಾಗುತ್ತೆ ಇದು ನಿಜವಾದದ, ಅವರ ಅಂತಃಕರಣದಿಂದ ಬಂದಿದ್ದ, ಅಥವಾ ಕೇವಲ ತುಟಿಯಲ್ಲಿ ಇರತಕ್ಕಂಥ ಮುಗುಳ್ನಗು ಅಂತ ಹೇಳ್ಕೊಂಡು. ಈ ಕೇವಲ ತುಟಿಯಲ್ಲಿ ಅಥವಾ ಜಸ್ಟ್ ತೋರಿಕೆಗೆ ಅಥವಾ ಏನೊಂದು ಮುಖ ನೋಡಿದ್ರು ಅವರಿಗೋಸ್ಕರ ಸಮಾಧಾನ ಪಡಿಸ್ಲಿಕ್ಕೆ ಕೊಡತಕ್ಕಂಥ ಮುಗುಳ್ನಗು ನಿಜವಾದ ಮುಗುಳ್ನಗು ಅಲ್ಲ. ಇದು ಅಂತರಾಳದಿಂದ ಬರತಕ್ಕಂಥ ಮುಗುಳ್ನಗು. ಈ ಒಂದು ಅಭ್ಯಾಸ ನಮ್ಮ ಒಕಿನಾವಾದ, ಜಪಾನಿನ ಒಕಿನಾವಾದ ಜನರಲ್ಲಿ ಇದೆ. ಯಾವುದೇ ಕಲಬೆರಕೆ ಅಂತ ನಾವೇನು ಆಹಾರ ಪದಾರ್ಥಗಳಿಗೆ ಹೇಳ್ತೇವೆ, ಹಾಗೇನೆ ನಮ್ಮ ಮುಗುಳ್ನಗುನಲ್ಲೂ ಸಹ ನಾವು ಕಲಬೆರಕೆಯನ್ನ ಕಾಣಬಹುದು. ಆದರೆ ಒಕಿನಾವಾದ ಜನರಲ್ಲಿ ಯಾವುದೇ ಕಲಬೆರಕೆ ಇಲ್ಲ, ಯಾವುದೇ ಹುಸಿ ಇಲ್ಲ, ಅಥವಾ ಯಾವುದೇ ಒಂದು ನಾಟಕೀಯ ಮುಗುಳ್ನಗು ಇಲ್ಲ. ಇದು ಸಹ ಒಂದು ಅವರ ಒಂದು ದೀರ್ಘಾಯುಷ್ಯಕ್ಕೆ, ಜೊತೆಗೆ ಅವರ ದೇಹದಾರ್ಢ್ಯಕ್ಕೆ, ದೇಹದ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಒಂದು ಪ್ರಮುಖವಾದ ಅಂಶ. ದಿನವೂ ಧನಾತ್ಮಕ ಚಿಂತೆಯನ್ನು ಮಾಡಿ, ಇದು ನಮ್ಮ ಚಾನೆಲ್ನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳತಕ್ಕಂಥದ್ದು. ನಮ್ಮ ಗುರುಗಳು, ರಂಗನಾಥ್ ಗುರುಗಳು ಸಹ ಹೇಳ್ತಾರೆ. ಜೊತೆಗೆ ನಮಗೆ ಜ್ಞಾನವನ್ನ ಹಂಚಿಕೆ ಮಾಡ್ಲಿಕ್ಕೆ ಬಂದಂತ ಪ್ರತಿಯೊಬ್ರು ಹೇಳ್ತಾರೆ, ಧನಾತ್ಮಕ ಚಿಂತನೆಯನ್ನು ಮಾಡಬೇಕು, ಧನಾತ್ಮಕ ಚಿಂತನೆಯನ್ನು ಮಾಡಬೇಕು ಅಂತ. ಈ ಧನಾತ್ಮಕ ಚಿಂತನೆ ಅಂದ್ರೆ ಏನು? ಧನ ಅಂದ್ರೆ ಹಣ ಅಲ್ಲ. ಧನಾತ್ಮಕ ಚಿಂತನೆ ಅಂದ್ರೆ ನಮ್ಮ ಆಲೋಚನೆಗಳು ತುಂಬಾ ಒಳ್ಳೆಯದಾಗಿರಬೇಕು. ಸೊ ಇದು ಧನಾತ್ಮಕ ಚಿಂತನೆ. ಒಕಿನಾವಾದ ಜನ ಯಾವಾಗ್ಲೂ ತಮ್ಮ ಬಗ್ಗೆ ಆಗ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಆಗ್ಲಿ ಧನಾತ್ಮಕ ಚಿಂತನೆಯನ್ನ ಮಾಡ್ತಾರೆ. ಅಂದ್ರೆ ನಾನು ಒಬ್ಳೇ ಚೆನ್ನಾಗಿರುವುದಲ್ಲ, ನನ್ನ ಅಕ್ಕಪಕ್ಕ, ನನ್ನ ಪರಿಸರ, ನನ್ನ ಸುತ್ತಮುತ್ತಲು ಇರತಕ್ಕಂಥ ಜನ, ನನ್ನ ಕುಟುಂಬ, ನನ್ನ ಸಂಸಾರ, ಪ್ರತಿಯೊಬ್ರು ಸಹ ಚೆನ್ನಾಗಿ ಇರಬೇಕು. ಹಾಗಾದ್ರೆ ಮಾತ್ರ ನಾನು ಚೆನ್ನಾಗಿರ್ಬೋದು ಅಂತ ಹೇಳತಕ್ಕಂಥ ಒಂದು ಲೈಫ್ ಸ್ಟೈಲ್, ಒಂದು ಕಲೆಯನ್ನ ಅವರು ಬೆಳೆಸ್ಕೊಂಡಿದ್ದಾರೆ. ಇದು ಕೇವಲ ಹೊರಗೆ ಮಾತ್ರ ಕಾಣತಕ್ಕಂಥದ್ದಲ್ಲ, ಇವರ ಸದಾ ಚಿಂತನೆ ಎಲ್ಲರ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಒಂದು ಚಿಂತನೆ. ಇದನ್ನ ಅವರು ತಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಜೊತೆಗೆ ನಮಗೆ ದಿನ ಕಲಿಸ್ಕೊಟ್ಟ ಹಾಗೆ ಕೃತಜ್ಞತೆಯನ್ನ ಸಲ್ಲಿಸತಕ್ಕಂಥದ್ದು. ಅವ್ರು ಇಷ್ಟೆಲ್ಲ ಮಾಡಿದ್ರು ಸಹ ಪ್ರತಿಯೊಂದು ಬೆಳಿಗ್ಗೆ ಎದ್ದಾಗ ಯೂನಿವರ್ಸ್ಗೆ ಒಂದು ಕೃತಜ್ಞತೆ, ತಾವು ಮಲಗಿದಂತ ಕೋಣೆ, ಬೆಡ್ಶೀಟ್ ಏನಿದೆ ಹೇಳ್ತೇವಲ್ಲ, ಪ್ರತಿ ಒಂದಕ್ಕೂ ಕೃತಜ್ಞತೆಯನ್ನ ಸಲ್ಲಿಸತಕ್ಕಂಥ ಒಂದು ಅಭ್ಯಾಸವನ್ನ ಪ್ರತಿಯೊಬ್ರು ಸಹ ಬೆಳೆಸ್ಕೊಂಡಿದ್ದಾರೆ. ತಮ್ಮ ಸುತ್ತಮುತ್ತ ಇರೋದಾಗ್ಲಿ, ತಾವು ಮಾಡಿದ ಅಡಿಗೆ ಆಗ್ಲಿ, ತಿನ್ನೋದಾಗ್ಲಿ, ಫ್ರೆಂಡ್ಸ್ ಆಗ್ಲಿ, ತಮ್ಮ ಮನೆಯಲ್ಲಿ ಇರತಕ್ಕಂಥ ಗಾರ್ಡನ್ ಆಗ್ಲಿ, ಮನೆಯಲ್ಲಿ ಇರ್ತಕ್ಕಂಥ ಪ್ರತಿ ಒಂದು ವಸ್ತು, ಇವನ್ನ ಸಮಾಜಕ್ಕೆ ಸಹ ಅವರು ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇರ್ತಾರೆ. ಇದರಿಂದಾಗಿ ಅವರು ಮಾನಸಿಕವಾಗಿ ಜೊತೆಗೆ ದೈಹಿಕವಾಗಿ ತುಂಬಾ ಆರೋಗ್ಯ ಇರುವುದನ್ನ ನಾವು ಕಾಣಬಹುದು. ಇವರು ಕೆಲವು ಕೋಟ್ ಅನ್ನ ಹೇಳ್ತಾರೆ, ಪ್ರಮುಖ ಅಂಶಗಳನ್ನ. ವಾಟ್ ಯು ಲವ್ ದಟ್ ಈಸ್ ಯುವರ್ ಪ್ಯಾಷನ್. ಅಂದ್ರೆ ನಾನು ಏನನ್ನ ಪ್ರೀತಿಸ್ತೇನೆ, ಕೆಲವರು ಹೇಳ್ತಾರಲ್ಲ ಇದೇನು ಹೀಗೆ ಮಾಡ್ತಾ ಇದೆ, ಅದು ನನ್ನ ಪ್ಯಾಷನ್, ಅಂದ್ರೆ ನಾನು ಅದು ಇಷ್ಟಪಡ್ತೇನೆ, ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು. ವಾಟ್ ದ ವರ್ಲ್ಡ್ ನೀಡ್ಸ್. ಒಂದು ವೇಳೆ
ಈ ಪ್ರಪಂಚ ಏನು ಬೇಕು ಅಂತ ಬಯಸ್ತದೆ ಅದು ಮಿಷನ್ ಅಂತಂದ್ರೆ ಯಾವುದೇ ಒಂದು ನಾವು ಚಟುವಟಿಕೆಯನ್ನ ತುಂಬಾ ದೊಡ್ಡದಾಗಿ ಪ್ರಾರಂಭ ಮಾಡಿ ಅಲ್ಲಿ ಒಂದು ಒಳ್ಳೆತನವನ್ನ ಕಾಣತಕ್ಕಂಥದ್ದು. ಅದು ನಮ್ಮ ದೇಶ ಅಥವಾ ನಮ್ಮ ಪ್ರಪಂಚಕ್ಕೆ ಅಗತ್ಯ ಇರತಕ್ಕಂಥದ್ದು. ವಾಟ್ ಯು ಆರ್ ಗುಡ್ ಆಟ್ ಅಂದ್ರೆ ನೀವು ಯಾವುದಕ್ಕೆ ಒಳ್ಳೆಯವರಾಗಿದ್ದೀರಿ ಅಥವಾ ಒಳ್ಳೇದು ಬೇಕು ಅಂತ ಹೇಳ್ತೀರಾ ಅಂತಂದ್ರೆ ವೆಕೇಶನ್ ಅಂದ್ರೆ ಯಾವಾಗೆಲ್ಲ ಪುರ್ಸತ್ತಾಗುತ್ತೆ ಆವಾಗ ನೀವು ಹೋಗತಕ್ಕಂತಹ ಸ್ಥಳ, ನೀವು ಭೇಟಿ ನೀಡತಕ್ಕಂತಹ ಸ್ಥಳ ಇದೆಯಲ್ಲ ಅದು ನಮ್ಮ ಲೈಫ್ನಲ್ಲಿ ಇರಬೇಕಾಗುತ್ತೆ. ವಾಟ್ ಯು ಕ್ಯಾನ್ ಗೆಟ್ ದಟ್ ಈಸ್ ಸ್ಯಾಲರಿ ಅಂದ್ರೆ ಅದು ನಮ್ಮ ಪ್ರೊಫೆಷನ್, ಅದು ನಮ್ಮ ವೃತ್ತಿ. ನಾವು ಯಾವಾಗ ಸಂಪಾದನೆಯನ್ನ ಮಾಡ್ತೇವೆ ಅಂತಂದ್ರೆ ನಾವು ನಮ್ಮ ವೃತ್ತಿಯಿಂದ ನಾವು ಕೆಲಸವನ್ನ ಮಾಡಿ ನಾವು ಒಂದು ಸಂಬಳದ ರೂಪದಲ್ಲಿ ಏನನ್ನ ತಗೊಳ್ತೇವೆ ಅದು ನಮ್ಮ ವೃತ್ತಿ. ಸೊ ಇದನ್ನ ಅವರು ಅನುಸರಿಸ್ತಾರೆ. ಇನ್ನೊಂದೇನು ಅಂತಂದ್ರೆ ಇಷ್ಟೆಲ್ಲ ಇದ್ರೂನು ಅವರಲ್ಲಿ ಒಂದು ಅಂಶವನ್ನ ಅವರು ಹೇಳ್ತಾರೆ, ಸರಳತೆ ಇದ್ದಲ್ಲಿ ಸಂತೋಷ ಇರ್ತದೆ, ಸರಳತೆಯೇ ಸತ್ಯದ ರಹಸ್ಯ. ನಾವು ಯಾವುದೇ ಲಕ್ಸುರಿ ಲೈಫ್ಗೆ ಹೋಗತಕ್ಕಂಥದ್ದಲ್ಲ, ನಮ್ಮ ಜೀವನವನ್ನ ಸರಳವಾಗಿ ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದೇ ನಮ್ಮ ಜೀವನದ ಸತ್ಯದ ರಹಸ್ಯ. ಇದರಲ್ಲೇ ನಮಗೆ ಸತ್ಯ ಇದೆ ಅಂತ ಈ ಪುಸ್ತಕ ತುಂಬಾ ಚೆನ್ನಾಗಿ ಹೇಳ್ತದೆ. ನಾವು ಏನ್ ಹೇಳ್ತೇವೆ, ನಾವು ಬ್ಯುಸಿಯಾಗಿದ್ದೇವೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇವೆ, ನಾವೇನೋ ಒಂದು ಭಾಷಣ ಮಾಡ್ತೇವೆ, ಅದು ನಮಗೆ ಮುಖ್ಯ ಅಲ್ಲ. ನಮ್ಮ ಸರಳ ಜೀವನ, ದಿನನಿತ್ಯ ಮಾಡತಕ್ಕಂಥ ನಮ್ಮ ಸರಳ ಜೀವನ ಏನಿದೆಯಲ್ಲ ಅದೇ ನಮಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಕೊಡತಕ್ಕಂಥ ಒಂದು ಸ್ಫೂರ್ತಿ. ನಮ್ಮ ಸಿಂಪಲ್ ಲೈಫ್ ಅಂತ ಏನ್ ಹೇಳ್ತೇವಲ್ಲ, ಎಷ್ಟೇ ಇದ್ರೂ ನಮ್ಮ ಜೀವನ ಬಹಳ ಬಹಳ ಸಿಂಪಲ್ ಆಗಿ ಸರಳತೆಯಿಂದ ಕೂಡಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ಈ ಅಧ್ಯಯನವನ್ನ ಮಾಡಿದಾಗ ಸಾಮಾನ್ಯ, ನಾನು ಹೇಳಿದೆ ಆಗ್ಲೇನೆ, ಬೇರೆ ಬೇರೆ ದೇಶಗಳಲ್ಲಿ ಏನು ಹೆಚ್ಚಿನ ಜನ ಬದುಕಿದ್ದಾರೆ ಇವರೆಲ್ಲ ಒಂದು ಅಧ್ಯಯನವನ್ನ ನೋಡಿದಾಗ ಒಕಿನಾವಾದ ಜನ ಮಾತ್ರ ದೀರ್ಘಕಾಲದಲ್ಲಿ ಅವರು ಜೀವನವನ್ನ ನಡೆಸಿದ್ದಾರೆ ಅಂತ ಹೇಳ್ತಕ್ಕಂಥ ಈ ಪುಸ್ತಕದಲ್ಲಿ ಹೇಳ್ತದೆ. ಇನ್ನೊಂದೇನು ಹೇಳ್ತದೆ ಅಂದ್ರೆ ಈ ವಯಸ್ಸಿನಲ್ಲಿ ಇಡೀ ಜಗತ್ತಿನಲ್ಲಿ ಅಂದರೆ ನಮ್ಮ ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣದ ಶಕ್ತಿ ಮತ್ತು ಆರೋಗ್ಯ ಈ ಒಂದು ಜನಾಂಗದಲ್ಲಿದೆ. ಅಂದ್ರೆ ಅವರ ಸಿಸ್ಟಮ್ ಆ ತರ ಮಾಡಿ ಅವ್ರದೊಂದು ಆರೋಗ್ಯ ಮತ್ತೆ ಅವರ ಒಂದು ಶಕ್ತಿಯನ್ನ ಅಷ್ಟೊಂದು ಬೆಳೆಯಲಿಕ್ಕೆ ಸಾಧ್ಯತೆ ಆಗಿದೆ. ಈ ಜನಾಂಗದ ರಕ್ತ ಪರೀಕ್ಷೆಯನ್ನ ಮಾಡಿದಾಗ ಮುಪ್ಪು ತರುವ ಫ್ರೀ ರ್ಯಾಡಿಕಲ್ಸ್ ಏನು ಅಂತಂದ್ರೆ, ನಮಗೆ ವಯಸ್ಸಾಗುತ್ತಲ್ಲ ನಮ್ಮ ಅಂಗಾಂಗಗಳಲ್ಲಿ, ನಮ್ಮ ಸೆಲ್ಗಳಲ್ಲಿ, ನಮ್ಮ ಟಿಶ್ಯೂಗಳಲ್ಲಿ ಅದು ಕಂಡು ಬಂದಿಲ್ಲ ಅಂತ ಹೇಳ್ಕೊಂಡು ಅದು ಬಹಳ ಕಡಿಮೆ ಕಂಡು ಬಂದಿದೆ. ಬೇರೆ ದೇಶಗಳಲ್ಲಿ ಬೇರೆ ಜನರಿಗೆ ರಕ್ತ ಪರೀಕ್ಷೆಯನ್ನ ಮಾಡಿದಾಗ ಈ ಮುಪ್ಪು ತರತಕ್ಕಂತ ಏನು ರ್ಯಾಡಿಕಲ್ಸ್ ಇದೆ ಅದು ಇವರಲ್ಲಿ ಬಹಳ ಬಹಳ ಕಡಿಮೆ ಕಂಡು ಬಂದಿದೆ ಅಂತ ಹೇಳ್ಕೊಂಡು ಇವ್ರೇನ್ ಮಾಡ್ತಾರಂದ್ರೆ ಹಸಿರು ಗ್ರೀನ್ ಟೀಯನ್ನ ಕುಡಿತಾರೆ. ಈ ಗ್ರೀನ್ ಟೀ ಬೇರೆ ಎಲ್ಲಿಂದನೂ ತಂದಿದ್ದಲ್ಲ, ತಮ್ಮದೇ ಗಾರ್ಡನ್ ಅಲ್ಲಿ ಬೆಳೆಸಿದಂತಹ ಟೀ ಸೊಪ್ಪಿನ ಎಲೆಯನ್ನ ತಂದು ಇವರು ಟೀ ಮಾಡಿ ಕುಡಿತಾರೆ. ಇದು ಸಹ ಇವರ ಒಂದು ಆರೋಗ್ಯಕ್ಕೆ ಜೊತೆಗೆ ದೀರ್ಘಾಯುಷ್ಯಕ್ಕೆ ಒಂದು ಕಾರಣ. ಜೊತೆಗೆ ಕಾಡಿನಲ್ಲಿರುವ ಆರೋಗ್ಯಕರ ನಮ್ಮ ಮಧುರಾ ಮೇಡಮ್ ಅವರು ಯಾವಾಗ್ಲೂ ಮನೆ ಮದ್ದು ಅಂತ ಹಾಕ್ತಾ ಇರ್ತಾರೆ ನೋಡಿ, ಅದೇ ರೀತಿಯಲ್ಲಿ ಒಕಿನಾವಾದಲ್ಲಿ ಸಹ ಅವರಿಗೆ ಕಾಡಿನಲ್ಲಿರತಕ್ಕಂತ ಕೆಲವು ಸೊಪ್ಪುಗಳ ಪರಿಚಯ ಮಾಡಿಕೊಂಡು ಅದು ತಮ್ಮ ದೇಹವನ್ನ ಹೇಗೆ ಕಾಪಾಡಿಕೊಳ್ತದ ಜೊತೆಗೆ ಆಂಟಿ ಏಜಿಂಗ್ ಅಂತ ಹೇಳ್ತಾರಲ್ಲ, ಅಂದ್ರೆ ನಮ್ಮ ವೃದ್ಧಾಪ್ಯವನ್ನ ಕಡಿಮೆ ಮಾಡತಕ್ಕಂಥದ್ದು ಇಂತಹ ಎಲೆಯ ಕಷಾಯವನ್ನ ಕುಡಿಯುವುದರಿಂದ ಇವರ ಒಂದು ಆಯುಷ್ಯ ದೀರ್ಘಾಯುಷ್ಯವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಇನ್ನೊಂದು ಅಂಶ ಕಂಡು ಬಂದಿದೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮಲ್ಲೂ ಕೆಲವು ಜ್ಞಾನವನ್ನ ಹಂಚಿಕೊಳ್ಳುವಾಗ ಹೇಳ್ತಾ ಇದ್ರು, ಕೆಲವು ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾನಸಿಕ ಮತ್ತು ದೈಹಿಕ ಒಂದು ತೊಂದರೆಗೆ ಒಳಗಾಗ್ತಾರೆ ಮಹಿಳೆಯರು ಅಂತ ಹೇಳ್ತಕ್ಕಂಥದ್ದು. ಪ್ರಪಂಚದಾದ್ಯಂತ ಅಧ್ಯಯನ ಮಾಡಿದಾಗ ಈ ಜನರಿಗೆ ಅಂತಹ ಸಮಸ್ಯೆವೇ ಕಂಡು ಬಂದಿಲ್ಲ. ಒಂದು ವೇಳೆ ಕಂಡು ಬಂದಿದ್ದರೂ ಸಹ 1-2 ಮಹಿಳೆಯರಿಗೆ ಮಾತ್ರ ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಇವರಿಗೆ ದೈಹಿಕವಾಗಿ ಆಗ್ಲಿ ಅಥವಾ ಮಾನಸಿಕವಾದ ಯಾವುದೇ ತೊಂದರೆ ಕಂಡು ಬಂದಿಲ್ಲ. ನಮ್ಮ ಇಲ್ಲಿ ಸಾಕಷ್ಟು ಜನರಿಗೆ ಮಾನಸಿಕವಾಗಿ ಗೊಂದಲಕ್ಕೆ
ಈಡಾಗ್ತಾರೆ. ಯಾಕಂದ್ರೆ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತದೆ. ಎಷ್ಟೋ ಜನ ಕೌನ್ಸಿಲಿಂಗಿಗೆ ಹೋಗ್ತಾರೆ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ, ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ಕೆಲವು ಔಷಧವನ್ನ ತಗೊಳ್ತಾರೆ, ಸಾಕಷ್ಟು ರೆಸ್ಟ್ ತಗೊಳ್ಳತಕ್ಕಂಥ ಸಂದರ್ಭವನ್ನ ನಾವು ಈಗಲೂ ಸಹ ಕಾಣಬಹುದು. ಆದ್ರೆ ಒಕಿನೋದ ಜನದ ಲೈಫ್ ಸ್ಟೈಲ್ನಿಂದಾಗಿ ಇವರಿಗೆ ಅಂಥದ್ದು ಯಾವುದೇ ಒಂದು ಒಂದು ಆರೋಗ್ಯವನ್ನ ಕಳ್ಕೊಳ್ಳತಕ್ಕಂತಹ ಒಂದು ವ್ಯತ್ಯಾಸವನ್ನ ಕಂಡು ಬರ್ತಿಲ್ಲ ಹೇಳತಕ್ಕಂಥದನ್ನ ಅವರು ಹೇಳ್ತಾರೆ. ಅವರು ಮತ್ತೆ ಇನ್ನೊಂದು ಹೇಳ್ತಾರೆ, ಆಕ್ಟಿವ್ ಮೈಂಡ್, ಯೂತ್ಫುಲ್ ಬಾಡಿ. ನಾವು ಯಾವಾಗ ನಮ್ಮ ಬ್ರೈನ್ ಅಥವಾ ನಮ್ಮ ಮೆದುಳು, ನಮ್ಮ ಮನಸ್ಸನ್ನ ತುಂಬಾ ಚಟುವಟಿಕೆಯಿಂದ ಇಟ್ಕೊಳ್ತೇವೆ, ಆವಾಗ ನಾವು ನಮ್ಮ ದೇಹವನ್ನು ಸಹ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೋಬಹುದು ಅಂತ ಕೇಳ್ಕೊಂಡ್ರು. ಅಂದ್ರೆ ಕೇವಲ ವ್ಯಾಯಾಮದಿಂದ ಮಾತ್ರ ಅಲ್ಲ, ನಾವು ಮಾನಸಿಕವಾಗಿ ಆರೋಗ್ಯವಾಗಿ ಇದ್ದಾಗ ನಮ್ಮ ದೇಹ ಸಹ ಆರೋಗ್ಯವಾಗಿರ್ತದೆ. ಇದೇ ನಮಗೆ ದೀರ್ಘಾಯುಷ್ಯಕ್ಕೆ ಒಂದು ದಾರಿ. ಇಲ್ಲಿ ಇವರೊಂದು ಥೆರಪಿಯನ್ನ ಕೊಡ್ತಾರೆ. ಥೆರಪಿ ಅಂದ್ರೆ ಇಟ್ ಇಸ್ ಚಿಕಿತ್ಸೆ. ಏನು ಅಂತಂದ್ರೆ, ಈ ಓಕಿನಾವಾದ ಜನ ಸಾಮಾನ್ಯವಾಗಿ ದುರ್ಮರಣ ಅಥವಾ ಒಂದು ನೋವಿನ ಸಂಕಟದ ಮರಣವನ್ನ ಹೊಂದುವುದಿಲ್ಲ. ಯಾಕಂತಂದ್ರೆ ಅವರು ಯಾವತ್ತೂ ಸಾವಿಗೆ ಭಯವನ್ನ ಪಡುವುದಿಲ್ಲ. ಅವರು ಸಾವನ್ನು ಸಹ ಸ್ವೀಕಾರ ಮಾಡತಕ್ಕಂಥವ್ರು. ಎಲ್ಲ ಜನರನ್ನ ಸ್ವೀಕಾರ ಮಾಡ್ತಾರೆ, ಎಲ್ಲವನ್ನು ಸ್ವೀಕಾರ ಮಾಡಿದ ಹಾಗೆ ಅವರು ಸಾವು ಇದು ಸಹಜ, ಎಲ್ಲರೂ ಸಾಯತಕ್ಕಂಥದ್ದೇ. ಆದ್ರೆ ಅವರಿಗೆ ಅದರ ಮೇಲೆ ಭಯ ಇಲ್ಲ. ಈ ರೀತಿ ಒಂದು ಥೆರಪಿಯನ್ನ ಮಾಡ್ತಾರೆ 2 ಮಹಿಳೆಯರಿಗೆ. ಇಬ್ರು ಸಹ ಆ ಕೊನೆಯ ತಾವು ಸಾಯುವ ಸಂದರ್ಭದಲ್ಲಿ ಇವರಿಗೆ ಥೆರಪಿಯನ್ನ ಕೊಡ್ತಾರೆ. ಇಲ್ಲಿ ಒಬ್ಬ ಮಹಿಳೆಯನ್ನ ಅವರು ಸಂದರ್ಶನ ಮಾಡಿದಾಗ ಅಥವಾ ಇಂಟರ್ವ್ಯೂ ಮಾಡಿದಾಗ ಆ ಮಹಿಳೆ ಅಂತಾರೆ, ನಾನೀಗ ಸಾಯುವ ಮರಣಶಯ್ಯೆಯಲ್ಲಿದ್ದೇನೆ. ನನಗೆ ತುಂಬಾ ಒಂದು ಚಿಂತೆ ಏನು ಅಂತಂದ್ರೆ, ನನಗೆ ಮಕ್ಕಳಿಲ್ಲ, ನಾನು ಹುಟ್ಟಿ ಸಾರ್ಥಕ ಇಲ್ಲ, ನನ್ನ ಜೀವನದ ಸಾರ್ಥಕವೇ ಆಗ್ಲಿಲ್ಲ, ಇದು ನನಗೆ ತುಂಬಾ ತುಂಬಾ ಬೇಜಾರವನ್ನ ನೀಡಿದೆ ಅಂತ ಹೇಳ್ತಕ್ಕಂಥದನ್ನ ಅವರು ವೈದ್ಯರಿಗೆ ಹೇಳ್ತಾರೆ. ಪಕ್ಕದಲ್ಲಿ ಇನ್ನೊಬ್ರು ಮಹಿಳೆ ಇರ್ತಾರೆ. ಅವರು ಈಗಾಗಲೇ ಒಮ್ಮೆ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಾರೆ. ಯಾಕಂತಂದ್ರೆ ಅವರಿಗೆ 2 ಗಂಡು ಮಕ್ಕಳು ಇರ್ತಾರೆ. ಒಂದು ಮಗು ಬಹಳ ಒಂದು ಹುಟ್ಟುವಾಗಲೇ ಪ್ಯಾರಲೈಸ್ ಆಗಿ ಅಥವಾ ಪಾರ್ಶ್ವವಾಯಿಂದ ಹುಟ್ಟಿರ್ತಕ್ಕಂತಹ ಒಂದು ಮಗು. ಇನ್ನೊಂದು ಮಗು ಚೆನ್ನಾಗಿರ್ತದೆ. ಆ ಚೆನ್ನಾಗಿದ್ದ ಮಗು ತನ್ನ 16ನೇ ವಯಸ್ಸಿನಲ್ಲಿ ಮರಣ ಹೊಂದುತ್ತೆ. ಆ ತಾಯಿ ತುಂಬಾ ಅಪ್ಸೆಟ್ ಆಗ್ತಾರೆ. ಒಂದು ಚೆನ್ನಾಗಿದ್ದ ಮಗ ತೀರ್ಕೊಂಡ, ಬಟ್ ಇನ್ನೊಬ್ಬ ಇದ್ದ ಮಗನ ನಾನು ಹೇಗೆ ಸಾಕ್ಲಿ? ಅವರ ಯಜಮಾನರು ಸಹ ಇರುವುದಿಲ್ಲ. ಅವರು ಈ ಮಗುನ, ಪ್ಯಾರಲೈಸ್ ಆದ ಮಗುನ ನಾನು ಹೇಗೆ ಸಾಕ್ಲಿ? ನನಗೆ ಈ ಜೀವನವೇ ಬೇಡ ಅಂತ ಹೇಳ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಸಾಯುವುದಿಲ್ಲ. ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಅವರು ಹೊರಗೆ ಬಂದು ಈ ಪ್ಯಾರಲೈಸ್ ಆಗಿರತಕ್ಕಂಥ, ಪಾರ್ಶ್ವ ಆಗಿರತಕ್ಕಂಥ ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಅವನಿಗೆ ಬೇಕಾದದ್ದ ಎಲ್ಲವನ್ನ ಕೊಟ್ಟು ಅವನ ಒಂದು ಜೀವನದ ಸಾರ್ಥಕತೆಯನ್ನ ಸಹ ಕಂಡಿರ್ತಾರೆ. ಈ ಮೊದಲಿನ ಮಹಿಳೆ ವೈದ್ಯರಲ್ಲಿ ಹೇಳ್ಕೊಂಡಾಗ ಇದನ್ನ ಕೇಳಿಸ್ಕೊಂಡ ಮಹಿಳೆ ಏನಂತಾರೆ ಅಂತಂದ್ರೆ, ಅವರು ಮಕ್ಕಳೇ ಇಲ್ಲ ಅಂತ ಹೇಳ್ಕೊಂಡು ಕೊರಗಿ ಇವಾಗ ಸಾಯುವ ಸಂದರ್ಭದಲ್ಲಿ ಸಹ ಅವರು ಜೀವನದ ಒಂದು ಸಾರ್ಥಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ನನಗೆ ನೆನಪಾಗ್ತದೆ, ನನ್ನ ಜೀವನದಲ್ಲಿ ನಾನು ತುಂಬಾ ಸಂಪೂರ್ಣವಾದ ಸಾರ್ಥಕತೆಯನ್ನ ಕಂಡಿದ್ದೇನೆ. ಯಾಕಂತಂದ್ರೆ ನಾನು ನನ್ನ ಪಾರ್ಶ್ವವಾಯುವ ಮಗನನ್ನ ಅವನಿಗೆ ಯಾವುದೇ ಕೊರತೆ ಮಾಡದ ಹಾಗೆ, ಅವನಿಗೆ ಏನೂ ನೋವು ಕೊಡದ ಹಾಗೆ ತುಂಬಾ ಚೆನ್ನಾಗಿ ಸಾಕಿ ದೊಡ್ಡವನಾಗಿ ಮಾಡಿದ್ದೇನೆ. ಈಗ ಅವನು ತನ್ನಷ್ಟಕ್ಕೆ ಅವನು ಸುಧಾರಿಸ್ಕೊಂಡು ಹೋಗತಕ್ಕಂಥ ಒಂದು ಜೀವನಕ್ಕೆ ನಾನು ತಲುಪಿಸಿದ್ದೇನೆ. ನಾನು ನಿಜವಾಗ್ಲೂ ಸಾರ್ಥಕಳು, ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನನಗೆ ಈಗ ಗೊತ್ತಾಯ್ತು ಅಂತ ಹೇಳಿ ಇಂಥ ಕೆಲವು ಥೆರಪಿಗಳನ್ನ ಅಲ್ಲಿ ಮಾಡ್ತಾರೆ. ಅದು ಯಾಕೆಂತಂದ್ರೆ ಇಂಥದ್ದನ್ನ ಓದಿ ಕಲ್ತು ಈ ಜ್ಞಾನವನ್ನ ಹಂಚಿಕೊಂಡು ಉಳಿದವರು ಇದೇ ರೀತಿಯಲ್ಲಿ ಜೀವನವನ್ನ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಒಂದು ಪಾಠ ಇದು. ಯಾಕಂತಂದ್ರೆ ಇಲ್ಲಿ ಹೀಗೆ ಇದೆ, ಸೊ ನಾವು ಸಹ ನಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೊಳ್ಳದ ಹಾಗೆ ಯಾವುದೇ ಕಷ್ಟ ಬಂದ್ರೂ ಸಹ ನಾವು ಅದನ್ನ ಮೆಟ್ಟಿ ನಿಂತು ನಮ್ಮ ಜೀವನದ ಸಾರ್ಥಕತೆಯನ್ನ ಕಾಣಬೇಕು ಅಂತ ಹೇಳತಕ್ಕಂಥ ಒಂದು ಅದನ್ನ ಕಲೀಲಿ ಜನ. ಅದೇ ಒಂದು ಅಂತಹ ಸಂದರ್ಭದಲ್ಲಿ ಬದುಕಿದವರು ಇನ್ನೂ ಇದ್ದಾರೆ ಅಂತ ಹೇಳತಕ್ಕಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಇಂಥ ಥೆರಪಿಯನ್ನ ಮಾಡಿ ಜನರಿಗೆ ಆ ಜ್ಞಾನವನ್ನ ಹಂಚುತ್ತಾ ಇದ್ದಾರೆ. ಇದರಿಂದ ಜನಗಳು ಸಹ ಸದೃಢವಾಗಿ ಗಟ್ಟಿಯಾಗಿ ತಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಅವರು ಅರ್ಹರಾಗಿರ್ತಾರೆ.
ಇನ್ನು ಇಲ್ಲಿ ನಾನು ಹೇಳಿದೆ, ಈ ಮೆದುಳನ್ನು ತಡೆ ಹಿಡಿಯತಕ್ಕಂಥದ್ದಲ್ಲ, ನಾವು ಮೆದುಳಿಗೆ ಆಗಾಗ ಪ್ರಚೋದನೆಯನ್ನ ಕೊಡ್ತಾ ಇರಬೇಕು. ಸಾಮಾನ್ಯವಾಗಿ ಈ ಪುಸ್ತಕ ಯುವಕರಿಗೆ ಬಹಳ ಒಳ್ಳೇದು ಅಂತ ಹೇಳಿದಾಗ ಇದು ಏನನ್ನ ಹೇಳ್ತದೆ ಅಂದ್ರೆ, ಈಗಿನ ಯುವ ಜನಾಂಗಕ್ಕೆ ಪ್ರತಿಯೊಂದು ಅಂಶದಲ್ಲಿ ಮೆದುಳಿಗೆ ಪ್ರಚೋದನೆಯನ್ನ ನೀಡತಕ್ಕಂತಹ ಒಳ್ಳೆಯ ಅಂಶಗಳನ್ನ ನಾವು ನೀಡ್ತಾ ಬರಬೇಕು. ಇದರಿಂದಾಗಿ ಯುವಕ ಯುವತಿಯರ ಒಂದು ಜೀವನ ಸಹ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಕೇವಲ ಅವರ ಜೀವನ ಮಾತ್ರ ಅಲ್ಲ, ಅವರು ಇನ್ನೊಬ್ಬರಿಗೂ ಸಹಕಾರಿಯಾಗ್ತಾರೆ, ಸೇವೆಯನ್ನ ಮಾಡತಕ್ಕಂತಹ ಮನೋಭಾವವನ್ನ ಬೆಳೆಸ್ಕೊಳ್ತಾರೆ. ಜೊತೆಗೆ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಸಹ ಅದನ್ನ ನಿಭಾಯಿಸ್ಕೊಂಡು ಹೋಗತಕ್ಕಂತ ಒಂದು ದೃಢ ಸಂಕಲ್ಪವನ್ನ ಮಾಡಿ ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಹೇಳತಕ್ಕಂತ ಒಂದು ಅಂಶವನ್ನ ಈ ಪುಸ್ತಕದಲ್ಲಿ ತಂದಿರ್ತಾರೆ. ಜೊತೆಗೆ ಮೆದುಳಿನಲ್ಲಿ ನಮಗೆ ಯಾವಾಗ ಹೊಸ ಸಂಪರ್ಕ ಅಂದ್ರೆ ಯಾವ್ದಾದ್ರು ಒಬ್ಬರ ಉದಾಹರಣೆಯನ್ನ ಕೊಟ್ಟು, ಈಗ ನಾನು ಹೇಳಿದ್ನಲ್ಲ ಥೆರಪಿ ಮಾಡಿದಾಗ 2 ಉದಾಹರಣೆ ಬಂತು. ಒಬ್ರು ಸಾರ್ಥಕವೇ ಇಲ್ಲ ಅಂತ ಹೇಳಿದ್ರು, ಇನ್ನೊಬ್ರು ಅಷ್ಟು ಕಷ್ಟಪಟ್ಟರು ನನ್ನ ಜೀವನದಲ್ಲಿ ಸಾರ್ಥಕತೆ ಇದೆ ಅಂತ ಹೇಳ್ತಾರೆ. ಇಂತಹ ಒಂದು ಒಳ್ಳೆ ಅಂಶಗಳನ್ನು ಹಂಚಿಕೊಂಡು ಬರತಕ್ಕಂತ ಒಂದು ಅಂಶದಿಂದ ನಮ್ಮ ಮೆದುಳಿನಲ್ಲಿ ಸವಾಲನ್ನು ಕೊಡ್ತಾ ಬರ್ತದೆ. ಸವಾಲು ಅಂತಂದ್ರೆ ಓಕೆ, ನಾನು ಹೀಗೆ ಮಾಡ್ಬೇಕು, ನಾನು ಇದನ್ನ ಎದುರಿಸ್ಬೇಕು ಅಂತ ಹೇಳತಕ್ಕಂಥದ್ದು. ಅದರಿಂದ ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಬಹುದು. ಜೊತೆಗೆ ಇದು ಸಹ ನಮ್ಮ ದೀರ್ಘಾಯುಷ್ಯಕ್ಕೆ ಒಂದು ಮೂಲ ಅಂತ ಹೇಳ್ತಾರೆ. ಫೈಟ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನಾವು ನಮ್ಮ ಆರೋಗ್ಯಕ್ಕೆ, ನಮ್ಮ ದೃಢಕಾಯಕ್ಕೆ, ನಮ್ಮ ದೀರ್ಘಾಯುಷ್ಯಕ್ಕೆ ನಾವೇ ಗುದ್ದಾಡಬೇಕು ಅಥವಾ ಹೋರಾಡಬೇಕು ಹೇಳತಕ್ಕಂತಹ ಒಂದು ಅಂಶವನ್ನ ಇಲ್ಲಿ ನಾವು ಕಾಣಬಹುದು. ನಾವು ಜೀವನದಲ್ಲಿ ಎಲ್ಲವನ್ನ ಒಪ್ಪಿಕೊಳ್ಳುವಂತವರಾಗಬೇಕು. ನಾವೇನ್ ಮಾಡ್ತೇವೆ, ಕೆಲವೊಮ್ಮೆ ಯಾರನ್ನಾದ್ರೂ ನೋಡಿದ ತಕ್ಷಣ ಅವ್ರು ಸರಿ ಇಲ್ಲ, ಇವ್ರು ಬೇಡ, ಇವ್ರ ಮನೆಗೆ ಬರುವುದು ಬೇಡ ಅಂತ ಹೇಳತಕ್ಕಂಥ ಅಂಶವನ್ನ ಕಾಣ್ತೇವೆ. ಆದರೆ ಅದಲ್ಲ. ನಾವು ಯಾರನ್ನೇ ನೋಡಿದಾಗ್ಲೂ ಸಹ ಅವ್ರು ಏನೇ ಆಗ್ಲಿ, ಕೆಲವರು ತುಂಬಾ ಮಾತಾಡಬಹುದು, ಕೆಲವರು ತುಂಬಾ ಚಟುವಟಿಕೆಯಿಂದ ಇರಬಹುದು, ಏನೋ ಇರಬಹುದು, ಅವರನ್ನ ನಾವು ಮನುಷ್ಯರಾಗಿಯೇ ನಾವು ಒಪ್ಪಿಕೊಳ್ಬೇಕು. ಆ ನಂತರ ಅವರ ಉಳಿದದ್ದು ಎಲ್ಲ ಜನರಲ್ಲಿ ಸಹ ಒಳ್ಳೇದು ಕೆಟ್ಟದ್ದು ಇದ್ದಂಥದ್ದೇ. ನಾವು ಜನರಲ್ಲಿ ಒಳ್ಳೆಯದನ್ನ ನೋಡ್ಬೇಕು, ಒಳ್ಳೆಯದನ್ನ ಗುರುತಿಸ್ಬೇಕು. ಆದ್ರಿಂದ ಎಲ್ಲ ಜನರನ್ನ ಅವ್ರು ಹೇಗಿದ್ದಾರೆ ಅದೇ ರೀತಿಯಲ್ಲಿ ನಾವು ಅವರನ್ನ ಆಕ್ಸೆಪ್ಟ್ ಅಥವಾ ಸ್ವೀಕರಿಸಬೇಕು ಅಂತ ಹೇಳತಕ್ಕಂತ ಒಂದು ಅಂಶವನ್ನ ಗಮನಕ್ಕೆ ತರ್ತಾರೆ. ಇನ್ನೊಂದು ಮುಖ್ಯ ಅಂಶ ಏನು ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಏನಾದ್ರೂ ಒಂದು ಕೆಲಸ ಮಾಡಿದಾಗ ನಾವು ಗೊಣಗಿಕೊಂಡು ಮಾಡೋದಲ್ಲ ಅಂತ. ಅವರು ಒಕಿನಾವಾದ ಜನ ಏನ್ ಹೇಳ್ತಾರಂದ್ರೆ, ಯಾವುದೇ ಕೆಲಸವನ್ನ ಮಾಡುವುದು ನಮ್ಮ ಇಡೀ ಶರೀರದಲ್ಲಿ ಪ್ರಹರಿಸುವಂತೆ ಆಗ್ಬೇಕು. ಅಂದ್ರೆ ನಾವು ಇಲ್ಲಿ ಏನೋ ಮಾಡ್ತಾ ಇರ್ತೇವೆ, ನಮ್ಮ ಮನಸ್ಸು ಇನ್ನೊಂದೆಲ್ಲೋ ಇರುತ್ತೆ. ಎಲ್ಲರೂ ಹೇಳ್ತಾರಲ್ಲ, ಈಗ ನಮ್ಮ ಜ್ಞಾನ ಹಂಚಿಕೆಯಲ್ಲೂ ಹೇಳ್ತಾರೆ, ಅಡಿಗೆ ಮಾಡುವಾಗ ಒಳ್ಳೆ ಮನಸ್ಸಿನಲ್ಲಿ ನಾನು ನಮ್ಮ ಮನೆಯವರಿಗೆ ಮಾಡ್ತಾ ಇದ್ದೇನೆ, ಮನೆಯವರಿಗೆ, ಮಕ್ಕಳಿಗೆ, ಸೊ ಚೆನ್ನಾಗಿರ್ಬೇಕು, ಟೇಸ್ಟ್ ಆಗಿ. ಎಷ್ಟು ಜನ ಇದನ್ನ ಹೇಳ್ಕೊಂಡು ಅಡಿಗೆ ಮಾಡ್ತೇವೆ? ಇಲ್ಲ. ಹೋಟೆಲಲ್ಲಿ ಹೋಗಿ ತಿಂತೇವೆ, ಕೆಡ್ತದೆ ಹೊಟ್ಟೆ. ಮನೆಗಳಲ್ಲಿ ಹೊಟ್ಟೆ ಕೆಡ್ತದೆ. ಯಾಕೆ? ಯಾರಿಗೋ ಬೈಕೊಂಡು ಕೆಲಸ ಮಾಡ್ತೇವೆ, ಯಾರಿಗೋ ಬೈಕೊಂಡು ಅಡಿಗೆ ಮಾಡ್ತೇವೆ, ಯಾರನ್ನೋ ಬೈಕೊಂಡು ತರಕಾರಿಯನ್ನ ಕಟ್ ಮಾಡ್ತೇವೆ. ಅಲ್ಲಿ ಒಕಿನೋದ ಜನ ಏನ್ ಮಾಡ್ತಂದ್ರೆ, ಅವ್ರು ಯಾವ ಕೆಲಸವನ್ನ ಮಾಡ್ತಾರೆ ಅದರಲ್ಲಿ ಅವರು ಸಂಪೂರ್ಣ ಜ್ಞಾನ, ಸಂಪೂರ್ಣ ಮನಸ್ಸು ಅದರಲ್ಲಿ ಇರ್ತದೆ. ಅದು ಅವರ ಇಡೀ ದೇಹದಲ್ಲಿ ಪಸರಿಸುವಂತೆ ಆಗುತ್ತೆ. ಅವರು ಅದರಲ್ಲಿ ಒಂದು ಉದಾಹರಣೆನ ಕೊಡ್ತಾರೆ. ಸಾಮಾನ್ಯವಾಗಿ ಐಸ್ ನಲ್ಲಿ ವಾಕ್ ಮಾಡ್ತಾರಲ್ಲ, ಅದ್ರಲ್ಲಿ ಸ್ಕೀಸ್ ಅಂತ ಹೇಳ್ತೇವೆ ನಾವು. 2 ಕೋಲನ್ನ ಹಿಡ್ಕೊಂಡು ಐಸ್ ನಲ್ಲೇ ಹೋಗ್ತಾ ಇರ್ತಾರೆ, ಮಂಜುಗಡ್ಡೆಯಲ್ಲಿ. ಅಲ್ಲಿ ಏನಾಗುತ್ತೆ, ಮನುಷ್ಯನ ಅಹಂಕಾರ, ನಾವು ಈಗೋ ಅಂತ ಏನ್ ಹೇಳ್ತೇವಲ್ಲ, ಅದಿರುವುದಿಲ್ಲ. ಬೇರೆ ಆಲೋಚನೆ ಇರುವುದಿಲ್ಲ. ಇನ್ನೊಬ್ರು ನನಗೆ ಏನ್ ಹೇಳಿದ್ರು, ಇನ್ನೊಬ್ರು ಏನ್ ಮಾಡ್ತಾ ಇದ್ದಾರೆ, ಯಾರು ಕೆಟ್ಟವ್ರು, ಯಾರು ಒಳ್ಳೆಯವರು, ಇಂಥ ಯಾವುದೇ ಆಲೋಚನೆ ಇರುವುದಿಲ್ಲ. ಯಾಕಂತಂದ್ರೆ ಆ ಐಸಿನ ಮೇಲೆ ನಡೆಯತಕ್ಕಂಥದ್ದು ಸುಲಭವಾದ ಪ್ರಯತ್ನ ಅಥವಾ ಸುಲಭವಾದ ನಡಿಗೆ ಅಲ್ಲ. ಒಂದು ಕಡೆಯಿಂದ ಹೊರಟು ನಮ್ಮ ಡೆಸ್ಟಿನೇಷನ್ ಅಂದ್ರೆ ನಾವು ಎಲ್ಲಿಗೆ ತಲುಪಬೇಕು ಅಂತ ಹೇಳ್ತೇವಲ್ಲ, ಅದನ್ನ ತಲುಪಬೇಕಾದ್ರೆ ನಮ್ಮ ಇಡೀ ಮನಸ್ಸು ಜೊತೆಗೆ ನಮ್ಮ ಶರೀರ ಒಂದೇ ರೀತಿಯ ಒಂದು, ನಾವು ಏನ್ ಹೇಳ್ತೇವೆ, ಧ್ಯಾನದಲ್ಲೇ ಮಾಡಿದ ಹಾಗೆ ನಾವು ಇಂಥ ಕಡೆ ನಡೀತಾ ಇದ್ದೇವೆ, ಇದು ಒಂದೇ ನಮ್ಮ ಗುರಿ, ನಾವು ಅದನ್ನ ಮುಟ್ಟತಕ್ಕಂಥದ್ದು ಹೇಳತಕ್ಕಂಥ ಒಂದೇ ಒಂದು ಆಲೋಚನೆಯಲ್ಲಿ ನಾವು ನಡೀತಾ ಇರ್ತೇವೆ. ಇಲ್ಲಿ ಮನುಷ್ಯ
ಸಾಮಾನ್ಯವಾಗಿ ಹೇಳ್ತಾರೆ, ಸ್ಕೀಗಳಿಗೆ ಯಾವುದೇ ಅಹಂಕಾರ, ಯಾವುದೇ ಈಗೋ, ನಾನೇ ದೊಡ್ಡವನು, ನಾನೇ ತಿಳಿದವನು ಅಂತ ಹೇಳತಕ್ಕಂಥ ಭಾವನೆ ಇರುವುದಿಲ್ಲ ಅಂತ ಹೇಳ್ಕೊಂಡು. ಯಾಕಂದ್ರೆ ಅಲ್ಲಿ ಅಂತಹ ಭಾವನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಷ್ಟಕರವಾದದ್ದು. ಹಾಗೆ ನಾವು ಮಾಡತಕ್ಕಂತಹ ಅಡಿಗೆ ಇರ್ಬೋದು, ಅಥವಾ ಏನೇ ಕೆಲಸ ಇರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಮನೆ ಕೆಲಸ ಇರ್ಬೋದು, ನಾವು ಮಾಡತಕ್ಕಂಥ ಗಾರ್ಡನಿಂಗ್ ಇರ್ಬೋದು, ಇದು ನಮ್ಮ ಒಂಥರ ಇಡೀ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಪ್ರಹರಿಸ್ತಿರಬೇಕು. ಆವಾಗ ಮಾತ್ರ ಅದರಲ್ಲಿ ಒಳ್ಳೆಯ ಬೆಳೆಯನ್ನ ನಾವು ಬೆಳಿಬೋದು. ಅಡಿಗೆಯನ್ನು ತಿಂದವರು ಒಳ್ಳೆಯ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಕಚೇರಿಯಲ್ಲಿ ಕೆಲಸ ಮಾಡಿದ್ರೆ ಅದೊಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ. ಇಂಥದನ್ನ ನಾವು ಆಚರಣೆಯಲ್ಲಿ ತರಬೇಕು ಅಂತ ಹೇಳತಕ್ಕಂಥ ಅಂಶವನ್ನ ತರ್ತಾ ಇದ್ದಾರೆ. ಇದು ನಮ್ಮ ಆರೋಗ್ಯಕ್ಕೆ ಮತ್ತೆ ನಮ್ಮ ಸಂತೃಪ್ತಿ ಅಂತ ನಾವು ಹೇಳ್ತೇವಲ್ಲ, ಎಲ್ಲ ಆದ್ಮೇಲೆ ಸ್ಕೀ ಅವರು ಹೋಗಿ ಒಂದು ಡೆಸ್ಟಿನೇಷನ್ ಅನ್ನ ಮುಟ್ಟಿದ ಮೇಲೆ ಹಬ್ಬ ಸಾರ್ಥಕ, ನಾನು ಒಂದು ಯಶಸ್ವಿಯನ್ನ ಕಂಡೆ ಅಂತ ಹೇಳತಕ್ಕಂಥ ಒಂದು ಸಂತೃಪ್ತಿಯನ್ನ ನಾವು ಕಾಣ್ತೇವೆ. ನಾವು ಒಳ್ಳೆ ಅಡಿಗೆ ಮಾಡಿದಾಗಲೂ ಸಹ ಹಾಗೆ ಅಂದ್ಕೊಳ್ತೇವೆ, ಹಬ್ಬ ನಾನಿವತ್ತು ಮಾಡಿದ ಅಡಿಗೆ ತುಂಬಾ ರುಚಿ ಆಯ್ತು, ಮಾಡಿದಕ್ಕೂ ಸಾರ್ಥಕ ಅಂತ. ಇದು ಯಾವಾಗ ಬರ್ತದೆ ಅಂದ್ರೆ ನಾವು ಅದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಮಾಡಿ, ನಮ್ಮ ಮನಸ್ಸು ನಮ್ಮ ದೇಹ ಎರಡೂ ಸಹ ಒಟ್ಟಾಗಿ ಅದನ್ನ ನಿರ್ವಹಣೆ ಮಾಡಿದಾಗ ಮಾತ್ರ ಬರುತ್ತೆ. ಈ ಕಲೆಯನ್ನ ನಾವು ಬೆಳೆಸ್ಕೊಡ್ಬೇಕು. ಇದರಿಂದಾಗಿ ನಾವುಗಳು ದೀರ್ಘಾಯುಷ್ಯವನ್ನ ಹೊಂದಿದ್ದೇವೆ ಅಂತ ಹೇಳ್ತಾರೆ. ತನ್ಮಯರಾಗಿರ್ಬೇಕು, ನಾವು ಕೆಲಸದಲ್ಲಿ ತನ್ಮಯತೆಯನ್ನ ಹೊಂದಿರ್ಬೇಕು ಅಂತ ಹೇಳತಕ್ಕಂಥದ್ದು. ಇಲ್ಲಿ ಇನ್ನೊಂದು ಪ್ರಯತ್ನವನ್ನ ಮಾಡ್ತಾರೆ. ಈ ನಮ್ಮ ಈ ಲೇಖಕರಿದ್ದಾರಲ್ಲ, ಅವರಿಗೆ ಒಂದು ಮನಸ್ಸಾಗುತ್ತೆ. ಏನು ಅಂತಂದ್ರೆ, ನಾವು ಸಾಮಾನ್ಯವಾಗಿ ಪುಸ್ತಕಗಳನ್ನ ತರ್ತೇವೆ, ಯಾರೋ ಒಬ್ರನ್ನ ಕೇಳ್ತೇವೆ, ಯಾರೋ ಒಂದು ಮೇಧಾವಿಗಳಿರ್ತಾರೆ, ತಜ್ಞರಿರ್ತಾರೆ, ಅವರನ್ನ ಹೋಗಿ ಕೇಳ್ತೇವೆ. ಕೇಳ್ಬಿಟ್ಟು ಇದು ಹೀಗಾಗ್ಲಿಕ್ಕೆ ಕಾರಣ ಏನು, ಇದು ಹೀಗೆ ಆಯ್ತಲ್ಲ, ಅದಕ್ಕೆ ನೀವು ಏನು ಹೇಳ್ತೀರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು, ಒಂದಷ್ಟು ಫಿಲಾಸಫರ್ಸ್ ಹತ್ರ ಸಂಗ್ರಹ ಮಾಡ್ಕೊಂಡು ನಾವೊಂದು ಪುಸ್ತಕವನ್ನ ಬರಿತೇವೆ. ಇವರು ಹೀಗಂದ್ರು, ಇವರ ಅಭಿಪ್ರಾಯ ಹೀಗಿದೆ, ಇದರಿಂದ ಹೀಗೆ ಅಂತ. ಬಟ್ ಈ ಇಕಿಗಾಯಿಯನ್ನ ಬರೆದ ವ್ಯಕ್ತಿ ಇದಾರಲ್ಲ, ಇವ್ರೇನ್ ಅನ್ಕೊಂಡ್ರು ಅಂದ್ರೆ, ನಾವು ಯಾರನ್ನೋ ಕೇಳಿ ಈ ಜನಗಳು ಹೀಗೆ ಇರ್ಲಿಕ್ಕೆ ಕಾರಣ ಏನು, ಇದಕ್ಕೆ ನೀವು ಏನ್ ಹೇಳ್ತೀರಾ, ನಿಮ್ಮ ಅಭಿಪ್ರಾಯ ಏನು, ಅದು ಕೇಳುವುದು ಸರಿಯಲ್ಲ. ಯಾಕಂತಂದ್ರೆ ಅವರು ಬದುಕಿದವರನ್ನ, ಇಷ್ಟಿಷ್ಟು ವರ್ಷ ಬದುಕಿದಾರಲ್ಲ, ಇವರನ್ನೇ ಹೋಗಿ ನಾವು ಸಂದರ್ಶನವನ್ನ ಮಾಡಿ ಇವರ ಅಭಿಪ್ರಾಯವನ್ನ ಪಡ್ಕೊಂಡ್ರೆ ಮಾತ್ರ ನಾವು ನಿಜವಾಗ್ಲೂ ಈ ಸತ್ಯದ ರಹಸ್ಯವನ್ನ ನಾವು ಕಂಡ್ಕೋಬಹುದು ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ಹೋಗಿ ಫಸ್ಟ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, 110 ವರ್ಷ ಆದ ಒಂದು ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ. ಆಕ್ಚುಲಿ ಅವರು 117 ವರ್ಷ ಬದುಕಿರ್ತಾರೆ. ಬಟ್ ಇವರು ಭೇಟಿ ಆದಾಗ ಅವರಿಗೆ 110 ವರ್ಷ. ಅವರನ್ನ ಕೇಳ್ತಾರೆ, ನೀವು ಇಷ್ಟು ಆರೋಗ್ಯವಾಗಿ, ಇಷ್ಟು ಚಟುವಟಿಕೆಯಿಂದ ಇನ್ನೂ 110 ವರ್ಷದಲ್ಲಿ ಬದುಕ್ತಾ ಇದ್ದೀರಲ್ಲ, ಏನ್ ನಿಮ್ಮ ಬದುಕಿನ ರಹಸ್ಯ ಅಂತ. ಆ ವ್ಯಕ್ತಿ ಏನ್ ಹೇಳ್ತಾರಂತಂದ್ರೆ, ನಾನು ಚೆನ್ನಾಗಿ ಊಟ ಮಾಡ್ತೇನೆ, ಮತ್ತೆ ಚೆನ್ನಾಗಿ ನಿದ್ರೆಯನ್ನ ಮಾಡ್ತೇನೆ. ಹೇಳ್ತೇವಲ್ಲ ನಾವು, ನಮ್ಮ ಆರೋಗ್ಯದಲ್ಲಿ ನಿದ್ದೆಯೂ ಸಹ ಅಷ್ಟೇ ನಮಗೆ ಬೇಕಾದಂತಹ ಪ್ರಮುಖ ಅಂಶ. ನಿದ್ದೆ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಜೊತೆಗೆ ಒಳ್ಳೆ ಆಹಾರವನ್ನು ಅವರು ತಗೊಳ್ತಾರೆ. ಇದೆರಡರಿಂದ ನಾನು ಚೆನ್ನಾಗಿದ್ದೇನೆ ಅಂತ. ನಂತರ ಒಬ್ರು ಲೇಡಿ 116 ವರ್ಷ ಬದುಕಿರ್ತಾರೆ. ಇವ್ರಿಗೆ ಹೋಗಿ ಕೇಳ್ತಾರೆ ಅವರು, ನಿಮ್ಮ ಈ ದೀರ್ಘಾಯುಷದ ಗುಟ್ಟೇನು ಅಂತ. ಅವ್ರು ಏನ್ ಹೇಳ್ತಾರಂತಂದ್ರೆ, ನಾನು ಗಿನ್ನಿಸ್ ಬುಕ್ ರೆಕಾರ್ಡರ್ ಆಗಿದ್ದೇನೆ ಈ ಹಿಂದೆ. ಜೊತೆಗೆ ನನಗೆ ಈಗಾಗಲೇ 3 ಮಕ್ಕಳಿದ್ದಾರೆ, 12 ಮೊಮ್ಮಕ್ಕಳಿದ್ದಾರೆ, 20 ಮರಿಮಕ್ಕಳಿದ್ದಾರೆ ಅಂತ ಹೇಳ್ತಾರೆ. ನಾನು ಇದೇ ರೀತಿ ಟಿವಿ ಅಥವಾ ಈ ಸಂದರ್ಶನವನ್ನ ಮಾಡ್ತಾರಲ್ಲ, 107ನೇ ವಯಸ್ಸಿನಲ್ಲಿ ನಾನು ಸಂದರ್ಶನವನ್ನ ನೀಡಿದ್ದೇನೆ. ಅಂದ್ರೆ ಅವರು ಅಷ್ಟು ಆಕ್ಟಿವ್ ಆಗಿದ್ರು, ಚೆನ್ನಾಗಿ ಮಾತಾಡೋ ಆಗಿದ್ರು, ಆರೋಗ್ಯವಾಗಿದ್ರು. ಅದರಲ್ಲಿ ಅವರು ಸಂದರ್ಶನವನ್ನ ನೀಡಿದ್ದಾರೆ. ನಾನು 107 ವರ್ಷದಲ್ಲಿ ಸಹ ಡಾನ್ಸ್ ಅನ್ನ ಮಾಡಿದ್ದೇನೆ. ಅಂದಾಜು ಮಾಡ್ಕೊಳ್ಳಿ, ನಮಗೆ ಅಲ್ಲಿ ಇಲ್ಲಿ ಕೋಲ್ ಕೊಟ್ಟು ಇನ್ನೊಬ್ಬರು ಹಿಡ್ಕೊಂಡು ನಡೀತಕ್ಕಂತಹ ಸಂದರ್ಭ. 107ನೇ ವಯಸ್ಸಿನಲ್ಲಿ ಸಹ ಇವರು ಡಾನ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅವ್ರು ಎಷ್ಟು ಆರೋಗ್ಯವಂತರು ಅಂತ ಹೇಳ್ಕೊಂಡು. ಇನ್ನೊಬ್ರು 122 ವಯಸ್ಸಿನವರು, ಅತ್ಯಂತ ಹಿರಿಯ ಮಹಿಳೆ. ಇವರು ಹೇಳ್ತಾರೆ, ನಾನು 100 ವರ್ಷದವರೆಗೆ ಸೈಕಲ್ ಅನ್ನ ಚಲಾಯಿಸಿದ್ದೇನೆ.
100 ವರ್ಷದಲ್ಲಿ ನಾನು ಸೈಕಲ್ ಅನ್ನ ಚಲಾವಣೆ ಮಾಡಿಕೊಂಡು ಹೋಗ್ತಾ ಇದ್ದೆ. ಇನ್ನೊಂದು ಮಾತನ್ನ ಅವ್ರು ಹೇಳ್ತಾರೆ, ನನಗೆ ಈಗ ಅವರು 100 ವರ್ಷದವರೆಗೆ ಸೈಕಲ್ ಅನ್ನ ಚಲಾವಣೆ ಮಾಡಿದ್ರು ಈಗ ಅವರಿಗೆ 122 ವರ್ಷ. ಈಗ ನನಗೆ ಕಣ್ಣು ಸರಿಯಾಗಿ ಕಾಣುವುದಿಲ್ಲ, ಕಿವಿ ಸರಿಯಾಗಿ ಕಾಣುವುದಿಲ್ಲ. ನಾನು ಒಬ್ಬ ಸೇವಕಿ ಅಥವಾ ಒಂದು ನರ್ಸಿಂಗ್ ಅವರ ಆರೈಕೆಯಲ್ಲಿ ಇದ್ದೇನೆ, ಆದರೆ ನಾನು ತುಂಬಾ ಚೆನ್ನಾಗಿದ್ದೇನೆ. ನೋಡಿ, ನಾವಾದ್ರೆ ಅಯ್ಯೋ ನಾನು ಹೀಗೆ, ಅಯ್ಯೋ ನನ್ನ ಕತೆ ಏನು ಹೇಳೋದು, ಅಯ್ಯೋ ನನಗೆ ಕಣ್ ಕಾಣಲ್ಲ, ಅಯ್ಯೋ ನನಗೆ ಕಿವಿ ಕೇಳಲ್ಲ, ನನ್ನನ್ನು ಯಾಕೆ ದೇವ್ರಿಟ್ಟಿದ್ದಾರೋ, ಇದೆಲ್ಲವನ್ನ ಸಹಜವಾಗಿ ಯಾರ ಹತ್ರ ಹೋದ್ರೂ ಇದೇ ಕೇಳುತ್ತೆ. ಆದ್ರೆ ಅವರು 172 ವರ್ಷವನ್ನು ಬದುಕಿ 100 ವರ್ಷದವರೆಗೆ ಅವರು ಸೈಕಲ್ ಸವಾರಿಯನ್ನು ಮಾಡಿ ಈಗ ಒಂದು ಆರೈಕೆಯಲ್ಲಿ, ನರ್ಸಿಂಗ್ ಆರೈಕೆಯಲ್ಲಿ ಇದ್ರೂ ಸಹ ಅವ್ರು ಏನಂತಾರೆ, ನಾನು ಇನ್ನೂ ಚೆನ್ನಾಗಿದ್ದೇನೆ, ಈ ಪರಿಸ್ಥಿತಿ ಆದ್ರೂ ಸಹ ನಾನು ತುಂಬಾ ಚೆನ್ನಾಗಿದ್ದೇನೆ. ಇದು ಇವರ ಒಂದು ಆರೋಗ್ಯದ ಒಂದು ಗುಟ್ಟು. ಇನ್ನೊಬ್ರು ಹೇಳ್ತಾರೆ, ನಾನು ಯಾವತ್ತು ಇಲ್ಲಿವರೆಗೆ, ಇವ್ರು ಎಷ್ಟು ವರ್ಷ ಬದುಕಿದಾರಂತಂದ್ರೆ 112 ವರ್ಷ ಬದುಕಿದ್ದಾರೆ. ನಾನು ಇಲ್ಲಿವರೆಗೆ ಮಾಂಸವನ್ನಾಗ್ಲಿ ಮೀನನ್ನಾಗಿ ಮುಟ್ಟಿಲ್ಲ, ನಾನು ಪ್ಯೂರ್ಲಿ ವೆಜಿಟೇರಿಯನ್. ಇಷ್ಟವರೆಗೆ ನಾನು ಮೀನು ಮಾಂಸಾಹಾರವನ್ನ ಮಾಡಿಲ್ಲ. ಆದ ಕಾರಣ ನಾನು ತುಂಬಾ ಚೆನ್ನಾಗಿದ್ದೇನೆ, ಒಳ್ಳೆಯ ತರಕಾರಿಯನ್ನೇ ನಾನು ತಗೊಂಡಿದ್ದೇನೆ ಅಂತ. ಇವರೆಲ್ಲರೂ ಸೇರಿ ನಾವೆಲ್ಲ ಹೀಗೆ ಇರ್ಬೋದು ಇವತ್ತು, ಆದ್ರೆ ಒಂದನ್ನ ಸ್ಟಾಪ್ ಮಾಡಿಲ್ಲ. ಅದು ಏನು ಅಂತಂದ್ರೆ ಕಲಿಕೆಯನ್ನ ನಾವು ಸ್ಟಾಪ್ ಮಾಡಿಲ್ಲ. ಪ್ರತಿದಿನ ಯಾವುದು ನಮಗೆ ಒಳ್ಳೇದು ಅಂತ ಹೇಳ್ತಾರೆ, ನಮ್ಮ ದೇಹದಾಡಕ್ಕೆ ಒಳ್ಳೇದು ಅಂತ ಹೇಳ್ತಾರೆ, ನಮ್ಮ ಜೀವನಕ್ಕೆ ಒಳ್ಳೇದು ಅಂತ ಹೇಳ್ತಾರೆ, ನಮಗೆ ಯಾವ ಒಂದು ಜ್ಞಾನವನ್ನ ಹಂಚುತ್ತಾ ಇದ್ದಾರೆ, ಇದನ್ನ ನಾವು ಕಲಿಯುವುದರಲ್ಲಿ ನಾವು ಇವತ್ತಿಗೂ ಅದನ್ನ ಸ್ಟಾಪ್ ಮಾಡಲಿಲ್ಲ. ನಾವು ಹಾಗಲ್ಲ, ಒಂದ್ ಕಡೆ ಹೇಳ್ತಾ ಹೋಗ್ತೇವೆ, ಏನೋ ಓ ತುಂಬಾ ಅದ್ಭುತವಾಗಿತ್ತು, ಆ ಅದ್ಭುತವನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮತ್ತೆ ಬಂದ ಅಯ್ಯೋ ಅದೇನೋ ಹೇಳಿದ್ರು ಅಂತ ನಾವು ಪ್ರಾಕ್ಟೀಸ್ ಮಾಡ್ತೇವಾ? ಮಾಡೋದಿಲ್ಲ. ನಮ್ಮ ತಪ್ಪು ಅಥವಾ ನಮ್ಮ ಜೀವನ ಶೈಲಿ ಹೀಗಿರುವ ಕಾರಣ ನಮ್ಮಲ್ಲಿ ಸಾಕಷ್ಟು ಕಾಯಿಲೆ, ಬೇಗ ಸಾಯ್ತಕ್ಕಂಥದ್ದು, ಇದನ್ನ ನಾವು ನೋಡ್ತೇವೆ. ಕಲಿಕೆ ಅಂತ ಹೇಳತಕ್ಕಂಥದ್ದು, ಕಲಿಕೆಗೆ ವಯಸ್ಸಿಲ್ಲ. ಈ ವಯಸ್ಸು ಕೇವಲ ಒಂದು ವರ್ಷಗಳ ಒಂದು ಕೌಂಟ್ ಅಷ್ಟೇ, 1, 2 ಅಂತ ಹೇಳತಕ್ಕಂಥದ್ದು. ಕಲಿಕೆಗೆ 112 ವರ್ಷ, 128 ವರ್ಷ, 122 ವರ್ಷ ಆದ್ರೂ ನಮ್ಮ ಕಲಿಕೆಗೆ ನಾವು ಇವತ್ತುವರೆಗೂ ಸ್ಟಾಪ್ ಅಂತ ಹೇಳಿಲ್ಲ. ಇವತ್ತಿಗೂ ನಾವು ಕಲಿಕೆಯನ್ನ ಮಾಡ್ತಾ ಇದ್ದೇವೆ ಹೇಳತಕ್ಕಂಥ ಒಂದು ಅಭಿಪ್ರಾಯವನ್ನ ಪ್ರತಿಯೊಬ್ಬರು ಸಹ ನೀಡಿದ್ದಾರೆ. ಇವರು ಸಾಮಾನ್ಯವಾಗಿ ಟೈಮ್ ಇನ್ನೊಂದು 10 ನಿಮಿಷ ಇದೆ ಅಂದ್ಕೊಳ್ತೇನೆ ಮ್ಯಾಮ್. ಟೈಮ್ ಇದೆ ಅಲ್ಲ, 10 ನಿಮಿಷ? ಹಾ ಮೇಡಮ್, ಮಾಡಿ. ನಿಮಿಷ ತಗೊಂಡು ನಾನು ಇಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ಈಗ ನಾವು ಈ ಕಡೆ ಅಮೆರಿಕನ್ಸು ಅಲ್ಲ, ಯುನೈಟೆಡ್ ನೇಷನ್ ಅವರು ಅಲ್ಲ, ಭಾರತೀಯರು ಅಲ್ಲ ಅಂತ ಹೇಳತಕ್ಕಂಥ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ದೇವೆ. ಆ ಕಡೆನೆಲ್ಲ ಈ ಕಡೆನೆಲ್ಲ ಒಂಥರ ಜಂಜಾಟ. ಮಕ್ಕಳಿಗೂ ಸಹ ನಾವು ಅದೇ ಒಂದು ಸಂಸ್ಕೃತಿಯನ್ನ ಕೊಡ್ತಾ ಇದ್ದೇವೆ. ಒಕಿನೋವಾದ ಜನ ಏನ್ ಮಾಡ್ತಾರಂತಂದ್ರೆ, ಸಾಮಾನ್ಯವಾಗಿ ಅವರು ಇಷ್ಟಪಡತಕ್ಕಂಥದ್ದು ಅವರ ಟ್ರೆಡಿಷನಲ್ ಅಭ್ಯಾಸಗಳು, ಅಂದ್ರೆ ಸಾಂಪ್ರದಾಯಿಕ ಆಚರಣೆಗಳು, ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು, ಸಾಂಪ್ರದಾಯಿಕ ಆಹಾರಗಳು, ಸಾಂಪ್ರದಾಯಿಕವಾದ ಅವರೇ ಮಾಡಿರತಕ್ಕಂತಹ ಸಾಮಾನುಗಳನ್ನ ಖರೀದಿ ಮಾಡತಕ್ಕಂಥದ್ದು, ಇದನ್ನ ಅವರು ಈಗಲೂ ಬೆಳೆಸ್ಕೊಂಡಿದ್ದಾರೆ. ಅವರು ಸಾಮಾನ್ಯವಾಗಿ ಅಂಗಡಿಗಳಿಗೆ ಹೋಗತಕ್ಕಂಥದ್ದು ಅವರ ಸಾಂಪ್ರದಾಯಿಕ ವಸ್ತುಗಳ ಖರೀದಿಗೋಸ್ಕರನೇ ಹೋಗ್ತಾರೆ. ಸೊ ಇದನ್ನ ನೋಡಿದಾಗ ಏನಾಗುತ್ತಂದ್ರೆ, ಅವರಲ್ಲಿ ಯಾವುದೇ ಗೊಂದಲ ಇಲ್ಲ, ಇದು ಬೇಕಾ ಅದು ಬೇಕಾ, ಅದು ಸರಿನಾ ಇದು ಸರಿನಾ. ಒಂದೇ ಒಂದು ನಿರ್ಧಾರ ಏನು ಅಂತಂದ್ರೆ, ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು, ನಮ್ಮ ಸಾಂಪ್ರದಾಯಿಕ ಆಹಾರ, ನಮ್ಮ ಸಾಂಪ್ರದಾಯಿಕ ಆಚಾರ ವಿಚಾರಗಳು, ಇದೇ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳತಕ್ಕಂಥ ದೃಢ ಸಂಕಲ್ಪವನ್ನ ಮಾಡಿಕೊಂಡು ಅವರು ಈಗಲೂ ಸಹ ಮಾರ್ಕೆಟಿಗೆ ಅಂತ ಹೋದಾಗ ಅವರು ಹೋಗೋದು ಅವರ ಸಾಂಪ್ರದಾಯಿಕ ಅಂಗಡಿಗಳಿಗೆ. ಅಲ್ಲಿ ಎಲ್ಲಿ ಅವರೇ ಮಾಡಿದಂತಹ ನಾವು ಕೈ ಕುಸುಬು, ಕೈ ಕೆಲಸ ಅಂತ ಹೇಳ್ತೇವಲ್ಲ, ಅದರಿಂದ ಮಾಡಿರತಕ್ಕಂತಹ, ನೇಯ್ಗೆ ಮಾಡಿರತಕ್ಕಂತಹ, ಹೊಲ್ದಿರತಕ್ಕಂತಹ
ಅವರದೇ ಒಂದು ಗದ್ದೆಯಲ್ಲಿ ಅವರೇ ಬೆಳೆಸಿದಕ್ಕಂತಹ ತರಕಾರಿ ಆಗ್ಲಿ ಅಂಥದನ್ನ ಖರೀದಿ ಮಾಡ್ಲಿಕ್ಕೆ ಅವರು ಹೋಗ್ತಾರೆ. ಇದು ಮಾತ್ರ ಅಲ್ಲ, ಅವರು ಸಾಮಾನ್ಯವಾಗಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಅವರ ಒಂದು ಸಾಂಪ್ರದಾಯಿಕ ಹಬ್ಬಗಳನ್ನ ಆಚಾರ ಮಾಡ್ತಾರೆ. ಜೊತೆಗೆ ಬರ್ಡೇಗಳು, ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿ ತುಂಬಾ ಚೆನ್ನಾಗಿ ಸಂಭ್ರಮವನ್ನ ಕಾಣ್ತಾರೆ. ಪ್ರತಿದಿನ ಯಾವ್ದಾದ್ರೂ ಒಂದು ಹುಟ್ಟುಹಬ್ಬ ಇದೆ ಅಂದ್ರೆ ಅವರಿಗೆ ವಿಶ್ ಮಾಡತಕ್ಕಂಥದ್ದು, ಹತ್ರ ಇದ್ರೆ ಅಲ್ಲಿ ಹೋಗತಕ್ಕಂಥದ್ದು, ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡತಕ್ಕಂಥದ್ದು, ಹಾಡು ಹೇಳತಕ್ಕಂಥದ್ದು, ಅಂದ್ರೆ ಸಂಭ್ರಮಿಸಿ ಬರತಕ್ಕಂಥ ಒಂದು ಕಲೆಯನ್ನ ಅವರು ಇಟ್ಕೊಂಡಿದ್ದಾರೆ. ಇದು ಸಹ ಅವರ ಆರೋಗ್ಯಕ್ಕೆ ಒಂದು ಮಾರ್ಗ. ಇನ್ನೊಂದೇನು ಅಂತಂದ್ರೆ, ಒಕಿನೋವಾದಲ್ಲಿ ಮಹಿಳೆಯರನ್ನ ಆಧ್ಯಾತ್ಮಿಕತೆಯಲ್ಲಿ ಉತ್ತಮರೆಂದು ಪರಿಗಣಿಸ್ತಾರೆ. ಅವರು ಸಾಮಾನ್ಯವಾಗಿ ಹಿರಿಯರನ್ನ ಪೂಜೆ ಮಾಡ್ತಾರೆ. ಜೊತೆಗೆ ಮಹಿಳೆಯರಿಗೆ ಒಂದು ಉತ್ತಮ ಸ್ಥಾನವನ್ನ ನೀಡಿ ಆಧ್ಯಾತ್ಮಿಕತೆ ಎಲ್ಲಿ ಯಾರಿಗಿದೆ ಅಂತಂದ್ರೆ ಅದು ಮಹಿಳೆಯರಿಗೆ ಅಂತ ಹೇಳತಕ್ಕಂಥದ್ದನ್ನ ಗುರುತಿಸಿಕೊಂಡಿದ್ದಾರೆ. ಯಾವಾಗ್ಲೂ ಬ್ಯುಸಿ ಇದ್ರೂ ಸಹ ಇವರು ಸ್ಥಳೀಯವಾಗಿ ಏನು ಇವರಿಗೆ ಸಿಗುತ್ತೆ, ಗ್ರೀನ್ ಟೀ ಇರ್ಬೋದು, ಕಾಡಿನ ಸೊಪ್ಪು ಇರ್ಬೋದು, ಅದನ್ನ ಜ್ಯೂಸ್ ಮಾಡಿ ಅದನ್ನ ಬಾಟ್ಲಿಗಳಲ್ಲಿ ಮಾರಾಟವನ್ನು ಸಹ ಮಾಡ್ತಾರೆ. ಈ ಒಂದು ಜನರನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ಸಹ ಇವರ ಮುಖವನ್ನು ನೋಡಿದಾಗ ಅವರ ಮುಗುಳ್ನಗೆಯಿಂದ ನಾವು ಸಹ ನಗಬೇಕು ಅಂತ ಹೇಳತಕ್ಕಂಥ ಒಂದು ಮನೋಭಾವನೆ ಎಲ್ರಿಗೂ ಬೆಳೆಯುತ್ತೆ. ಕೇವಲ ಇವರನ್ನು ಮಾತ್ರ ಅಲ್ಲ, ಇವರನ್ನು ಭೇಟಿ ಮಾಡಿದ ಪ್ರತಿಯೊಬ್ಬರಿಗೂ ಸಹ ಇವರ ಆರೋಗ್ಯದಲ್ಲಿ ಒಳ್ಳೆಯ ಒಂದು ಪರಿವರ್ತನೆಯನ್ನ ನಾವು ಕಾಣತಕ್ಕಂಥದ್ದು ಬರ್ತದೆ. ಪ್ರತಿದಿನ ಇವರು ಏನೇ ಬಂದ್ರು, ಎಷ್ಟು ಬ್ಯುಸಿ ಇದ್ರು ತಮ್ಮ ಕೈತೋಟ, ತಮ್ಮ ಹೂವಿನ ತೋಟ, ತಾವು ಬೆಳೆತಕ್ಕಂತ ಧಾನ್ಯಗಳನ್ನ ಗದ್ದೆ ಇರ್ಬೋದು, ಇದನ್ನು ಅವರು ಹೋಗಿ ಮುಟ್ಟತಕ್ಕಂಥದ್ದು, ಅಲ್ಲಿ ಹೋಗಿ ತಿರುಗಾಡ್ತಕ್ಕಂಥದ್ದನ್ನು ಅವರು ಮರೆಯುವುದಿಲ್ಲ. ಸೊ ಇಂತಹ ಒಂದು ಕ್ರಿಯೆಯನ್ನ ಪ್ರತಿದಿನ ಮಾಡ್ತಾ ಇದ್ದಾರೆ. ಇವರು ಸಾಮಾನ್ಯವಾಗಿ ವಿವಿಧ ರೀತಿಯ ಆಹಾರ ಸೇವನೆಯನ್ನ ಮಾಡ್ತಾರೆ. ನಾವು ಎಷ್ಟಿದ್ರು ಏನ್ ಗೊತ್ತಾ, ನಮ್ಮ ಫುಡ್ ಹ್ಯಾಬಿಟ್ ಬಹಳ ಕಡಿಮೆ. ರಂಗನಾಥ್ ಸರ್ ದಿನ ಹೇಳ್ತಾರಲ್ಲ, ಇದು ತಿನ್ಬೇಕು, ಹೀಗೆ ತಿನ್ಬೇಕು ಅಂತ ಹೇಳ್ಕೊಂಡು ಅವರು ದಿನಕ್ಕೆ ಕನಿಷ್ಠ 5 ತರದ ಹಣ್ಣನ್ನ ತಿಂತಾರೆ. ಜೊತೆಗೆ 206 ವಿವಿಧ ಆಹಾರ ಪದಾರ್ಥಗಳನ್ನ ತಿಂತಾರೆ. ನಾವು ಅಂದ್ರೆ ನಮಗೊಂದಷ್ಟು ತರಕಾರಿಗಳು ಇಷ್ಟ ಇರ್ತದೆ. ಕೆಲವರಂತೂ ಕೆಲವು ಏರಿಯಾಕ್ಕೆ ಹೋದ್ರೆ ಏನಾಗುತ್ತೆ ಅಂದ್ರೆ ಅದಷ್ಟೇ, ಯಾವುದೋ ಒಂದು ಏನೋ ಮೂಲಂಗಿ ತಿನ್ನೋರು ಬರೇ ಮೂಲಂಗಿನೇ ಇಷ್ಟ, ದಿನ ಮೂಲಂಗಿ ತರುವುದು, ಬೀನ್ಸ್ ಮಾತ್ರ ತರುವುದು. ಈ ತರ ಮಾರ್ಕೆಟ್ನಲ್ಲಿ ಎಷ್ಟು ತರಕಾರಿ ಇರುತ್ತೆ, ಅದನ್ನ ತುಂಬಾ ಜನ ತಿಂದೇ ಇರುವುದಿಲ್ಲ, ಗೊತ್ತೇ ಇರುವುದಿಲ್ಲ ಅದೇನು ಅಂತ ಕೇಳ್ತಾರೆ. ಅಲಸಂಡೆ ಅಂದ್ರೆ ಏನು ಅಂತ ತುಂಬಾ ಜನ ಕೇಳ್ತಾರೆ. ಬಸಳೆ ಸೊಪ್ಪು ಅಂದ್ರೆ ಏನು ಅಂತ ಕೆಲವು ಜನ ಕೇಳ್ತಾರೆ. ಆ ಪುಂಡಿ ಸೊಪ್ಪು ಅಂದ್ರೆ ಏನು ಅಂತ ಕೆಲವು ಜನ ಕೇಳ್ತಾರೆ. ಎಲ್ಲವೂ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಇಲ್ಲಿ. ಆದ್ರೆ ಅದನ್ನ ತಿನ್ಲಿಕ್ಕಾಗ್ಲಿ, ಅದನ್ನ ಒಂದು ಬಳಸತಕ್ಕಂಥ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದು ಬೇಡ. ಇಲ್ಲಿ ಹಾಗಲ್ಲ. 206 ಬಗೆಯ ಆಹಾರ ಅಂತಂದ್ರೆ ಒಂದು ದಿನಕ್ಕೆ ಅಲ್ಲ, ಒಟ್ಟು ವಿಧವಾದ ಆಹಾರಗಳನ್ನ ಅವರು ಮಾಡ್ತಾರೆ. ವಿಧವಾದ ಸೊಪ್ಪು ತರಕಾರಿಗಳನ್ನ ತರ್ತಾರೆ, ವಿಧವಾದ ಹಣ್ಣುಗಳನ್ನ ತರ್ತಾರೆ. ಅಂದ್ರೆ ಸೀಸನಲ್ ಆಗಿ ಯಾವುದೆಲ್ಲ ಸಿಗುತ್ತೆ, ಸ್ಥಳೀಯವಾಗಿ ಯಾವುದೆಲ್ಲ ಸಿಗುತ್ತೆ, ಎಲ್ಲ ಹಣ್ಣುಗಳನ್ನ ಉಪಯೋಗ ಮಾಡ್ತಾರೆ, ಎಲ್ಲ ತರಕಾರಿಗಳನ್ನ ಉಪಯೋಗ ಮಾಡ್ತಾರೆ. ಆಮೇಲೆ ವಿವಿಧ ಖಾದ್ಯಗಳನ್ನ ಮಾಡ್ತಾರೆ. ನನಗೆ ಒಂದು ನಮ್ಮ ಮಂಗಳೂರು ಕಡೆಯವರು ನೀರ್ ದೋಸೆ ಮಾಡ್ತಾರೆ. ಅದು ಮಂಗಳೂರಿನವರಿಗೆ ಮಾತ್ರ ಸೀಮಿತ, ಇನ್ನೊಬ್ರು ಕಲಿಯುವುದೇ ಇಲ್ಲ. ಜೋಳದ ರೊಟ್ಟಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ. ಅವ್ರು ಮಾತ್ರ ಜೋಳದ ರೊಟ್ಟಿಯನ್ನ ಮಾಡ್ತಾರೆ. ಈ ಕಡೆಯವ್ರು ಮಾಡೋದೇ ಇಲ್ಲ, ಸೌತ್ನವರು. ಹೀಗಲ್ಲ, ಯಾವುದೇ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಆಹಾರ ಪದಾರ್ಥಗಳನ್ನ ಯಾವ ರೀತಿಯಲ್ಲಿ ಯಾರು ಬಳಸ್ತಾರೆ, ಇದೆಲ್ಲವನ್ನ ಪ್ರಯತ್ನ ಮಾಡಿ ಬಳಸಿದ್ರೆ ಅದು ಒಂದು ಉತ್ತಮವಾದ ಪೌಷ್ಟಿಕಾಂಶ ಇರತಕ್ಕಂಥದ್ದು. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಲಸಿನ ಹಣ್ಣು ನೋಡೋದವರು ಸಹ ಇದ್ದಾರೆ ಕೆಲವು ಕಡೆ. ಸೊ ಹಾಗೆ ಅಂತ ಹೇಳ್ಕೊಂಡು ಹಲಸಿನ ಹಣ್ಣು ಇದ್ದವರು ಅದನ್ನೇ ತಿಂತಾರೆ, ಅದು ಸಹ ಸರಿಯಲ್ಲ. ವಿವಿಧ ಖಾದ್ಯಗಳೊಟ್ಟಿಗೆ ವಿವಿಧ ಆಹಾರ ಪದಾರ್ಥಗಳನ್ನು ಸಹ ಬಳಸಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಲ್ಲಿ ಅಕ್ಕಿ, ನಾವಿಲ್ಲೆಲ್ಲ ಅಕ್ಕಿ ಅನ್ನ ಏನ್ ತಿಂತೇವೆ, ಅಲ್ಲಿ ಸಹ ಅದೇ ಪ್ರಮುಖವಾದ ಆಹಾರ. ನಾನು ಆಗ್ಲೇ ಹೇಳಿದೆ, ಅವರು ಸಕ್ಕರೆಯನ್ನ ಬಳಸುವುದಿಲ್ಲ, ಬೆಲ್ಲವನ್ನ ಬಳಸುವುದಿಲ್ಲ. ಅವರಿಗೆ ಸಿಹಿ ಬೇಕಾದಂತಹ ಸಂದರ್ಭದಲ್ಲಿ ತಮ್ಮದೇ ಗಾರ್ಡನ್ ನಲ್ಲಿ ಇರತಕ್ಕಂಥ ಕಬ್ಬಿನ ಜೊಲ್ಲೆಯನ್ನ ತಂದು ಅದನ್ನ ಹಿಂಡಿ ಅದರ ರಸದಿಂದ ಅವರು ಸಿಹಿಯನ್ನ ತಿಂತಾರೆ.
ಉಪ್ಪು ಕಡಿಮೆ ಬಳಸ್ತಾರೆ ಅಂತ ಹೇಳತಕ್ಕಂಥದ್ದು ನಾನು ಹೇಳಿದ್ದೇನೆ. ಇನ್ನೊಂದೇನು ಅಂತಂದ್ರೆ ಅವ್ರು ಏನು ಹೇಳ್ತಾರಂದ್ರೆ, ಒಬ್ಬ ಮನುಷ್ಯ 30 ನಿಮಿಷ ಕೂತ್ರೆ ನಮ್ಮ ಶರೀರದ ಜೈವಿಕ ಕ್ರಿಯೆ ಇದೆಯಲ್ಲ 90% ಕಡಿಮೆ ಆಗುತ್ತೆ ಅಂತ. ಅಂದ್ರೆ ಅರ್ಧ ಗಂಟೆ ನಾವು ಕೂತ್ರೆ ನಮ್ಮ ಜೈವಿಕ ಕ್ರಿಯೆ, ನಮ್ಮ ಶರೀರದಲ್ಲಿರತಕ್ಕಂಥ ಜೈವಿಕ ಕ್ರಿಯೆಯಲ್ಲಿ 90% ಕಡಿಮೆ ಆಗುತ್ತೆ. ನಮ್ಮ ಜೈವಿಕ ಕ್ರಿಯೆ 90% ಕಡಿಮೆ ಆಯ್ತಂದ್ರೆ ನಮಗೆ ಇಲ್ಲದ ಸಲ್ಲದೆಲ್ಲ ಕಾಯಿಲೆಗಳು ನಮ್ಮ ದೇಹದಲ್ಲಿ ಬರುತ್ತೆ. ನಾವು 2 ಗಂಟೆ ಕುಳಿತರೆ ಒಳ್ಳೆಯ ಕೊಲೆಸ್ಟ್ರಾಲ್, ನಮ್ಮ ಶರೀರದಲ್ಲಿ ಒಳ್ಳೆಯದು ಮತ್ತು ಬೇಡದು 2 ಕೊಲೆಸ್ಟ್ರಾಲ್ಗಳಿದೆ. ನಾವು 2 ಗಂಟೆ ಕುಳಿತ್ರೆ, ಅಲ್ಲಾಡದೆ ಏಳದೆ ಕುಳಿತ್ರೆ ಇದರಲ್ಲಿ 20% ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತಾ ಹೋಗುತ್ತೆ. ಪ್ರತಿದಿನ ನಾವು ಅರ್ಧ ಗಂಟೆ ಕುತ್ಕೊಂಡು ಬಂದಲ್ಲಿ ನಮ್ಮ ಶರೀರದಲ್ಲಿ 2 ಅಂತ ಒಳ್ಳೆಯ ಕೊಲೆಸ್ಟ್ರಾಲ್ ಹೋಗ್ತಾ ಬಂದ್ರೆ ಏನಾಗುತ್ತೆ, ನಮಗೆ ಬೇಡದೇ ಇರತಕ್ಕಂಥ ಕೊಲೆಸ್ಟ್ರಾಲ್ ನಮ್ಮ ಶರೀರದಲ್ಲಿ ತುಂಬಿಕೊಳ್ಳುತ್ತೆ. ಇದು ನಮಗೆ ಕಾಯಿಲೆಗೆ ಮೂಲ. ಅವರು ಎಷ್ಟು ಚೆನ್ನಾಗಿ ತಿಳ್ಕೊಂಡು ಈ ತರದ ಒಂದು ಸ್ಟಡಿಯನ್ನ ಮಾಡ್ಕೊಂಡು ಅದರಿಂದನೇ ಅವರು ಕೂತ್ಕೊಳ್ಳೋದು ಬಹಳ ಬಹಳ ಕಡಿಮೆ. ಮನೆಯ ಒಳಗೆ ತಿರುಗ್ತಾ ಇರ್ತಾರೆ, ಒಂದ್ ಎತ್ಕೊಂಡ್ ಬರೋದು, ಒಂದ್ ಇಡೋದು, ನೀನ್ ತಗೊಂಡ್ ಬಾ, ನೀನ್ ಎತ್ಕೊಂಡ್ ಬಾ ಅಂತ ಕೂತಲ್ಲಿ ಎಲ್ಲವನ್ನ ಮಾಡ್ತಕ್ಕಂಥ ಜನ ಅಲ್ಲ. ತಾವೇ ಎದ್ಕೊಂಡು ಹೋಗ್ತಾರೆ, ತಾವೇ ಮಾಡ್ತಾರೆ, ತಾವೇ ಗಿಡಮೂಲಿಕೆಯನ್ನ ತಯಾರು ಮಾಡ್ತಾರೆ, ಜ್ಯೂಸ್ ತಯಾರು ಮಾಡ್ತಾರೆ, ಟೀ ತಯಾರು ಮಾಡ್ತಾರೆ, ಅವರೇ ನೆಡ್ತಾರೆ, ಅವರೇ ಕಿತ್ಕೊಂಡ್ ಬರ್ತಾರೆ, ಅವರೇ ಅಡಿಗೆ ಮಾಡ್ತಾರೆ, ಅವರೇ ತಿಂತಾರೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ, ನಮ್ಮ ಭಾರತೀಯರಲ್ಲಿ ನಾವೇನ್ ಅನ್ಕೊಂಡಿದ್ದೇವಲ್ಲ, ಮೊನ್ನೆ ಯೋಗ ದಿನಾಚರಣೆಯಲ್ಲಿ ಸಹ ಹೇಳಿದ್ರು, ಈ ಯೋಗ ಅಂತ ಹೇಳತಕ್ಕಂಥದ್ದು, ಧ್ಯಾನ ಅಂತ ಹೇಳತಕ್ಕಂಥಕ್ಕೆ ಮೂಲ ನಮ್ಮ ಭಾರತ. ನಮ್ಮ ಭಾರತದ ಈ ಸಂಸ್ಕೃತಿ ಈಗ ವಿಶ್ವದಲ್ಲೆಲ್ಲ ಹರಡಿದೆ, ಇದರ ಮೂಲ ಭಾರತ ಅಂತ. ಇಲ್ಲಿ ಸಹ ಒಕಿನಾವಾದ ಜನಗಳು ಅವ್ರು ಏನ್ ಹೇಳ್ತಾರಂತಂದ್ರೆ, ಧ್ಯಾನವೇ ನಮ್ಮ ಈ ಒಂದು ಮನಸ್ಸು ಮತ್ತು ದೇಹವನ್ನ ಕಾಪಾಡಲಿಗಿರತಕ್ಕಂಥ ಒಂದು ಮಾರ್ಗ. ಇವರು ಜ್ಞಾನ ಯೋಗ ಮಾಡ್ತಾರೆ, ಕರ್ಮಯೋಗ ಮಾಡ್ತಾರೆ, ಮಂತ್ರ ಯೋಗ ಮಾಡ್ತಾರೆ, ಕುಂಡಲಿನಿ ಯೋಗ ಮಾಡ್ತಾರೆ, ಭಕ್ತಿ ಯೋಗ ಮಾಡ್ತಾರೆ, ರಾಜಯೋಗ ಮಾಡ್ತಾರೆ, ಜೊತೆಗೆ ಹಠ ಯೋಗನು ಸಹ ಮಾಡ್ತಾರೆ. ಅಲ್ಲದೆ ಪ್ರತಿದಿನ ಸೂರ್ಯ ನಮಸ್ಕಾರ, ನಾವು ಏನು 12 ಸೂತ್ರಗಳ ಒಂದು ಆಸನಗಳ ಸೂರ್ಯ ನಮಸ್ಕಾರವನ್ನ ಮಾಡ್ತೇವಲ್ಲ, ಇದೇ ಸೂರ್ಯ ನಮಸ್ಕಾರವನ್ನ ಅವರು ಪ್ರತಿದಿನ ಮಾಡ್ತಾರೆ. ಈ ಪುಸ್ತಕದಲ್ಲಿ ಅದರ ಚಿತ್ರವನ್ನ ಸಹ ಕೊಟ್ಟಿದ್ದಾರೆ. ಆ 12 ಇದೆಯಲ್ಲ ನಾವು ಮಾಡಿ, ಇಟ್ ಈಸ್ ಎ ಸರ್ಕಲ್, ಅದನ್ನ ಸಹ ಅವರು ಮಾಡ್ತಾರೆ. ಜೊತೆಗೆ ಅವರು ಏನ್ ಹೇಳ್ತಾರೆ, ಬ್ರೆತ್ ಬೆಟರ್, ಲಿವ್ ಲಾಂಗರ್. ನಾವು ನಮ್ಮ ಶ್ವಾಸ, ರಂಗನಾಥ್ ಸರ್ನೆಲ್ಲರೂ ನೆನೆಸ್ಕೊಳ್ಳೋಣ, ನಮ್ಮ ಪತ್ರಿಜಿಯವರು ಹೇಳಿದಾರಲ್ಲ, ಶ್ವಾಸದ ಮೇಲೆ ಗಮನ. ಸೊ ಇದರಿಂದಾಗಿ ನಾವು ನಮ್ಮ ಜೀವನವನ್ನ ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಸ್ಕೊಂಡು ಹೋಗ್ಬಹುದು. ನಾವು ಎಷ್ಟು ಇವತ್ತು ಬೆಳಿಗ್ಗೆ ಹೇಳಿದ್ರು ಅನ್ಸುತ್ತೆ, ಕೇಳಿದ್ರು ಅನ್ಸುತ್ತೆ, ಅಥವಾ ನಿನ್ನೆನ ಅಂತ, ಮಲಗಿದಾಗ ನಾವು ಎಷ್ಟು ಸಲ ಉಸಿರಾಡ್ತೇವೆ ಅಂತ ಹೇಳ್ಕೊಂಡು, ಉಸಿರಾಟ ನಿಧಾನ ಇರ್ತದ ಅಥವಾ ಫಾಸ್ಟ್ ಇರ್ತದ ಅಂತ ಹೇಳ್ಕೊಂಡು. ನಾಯಿಗೆ ತುಂಬಾ ಸಲ ಅವರು ಕಂಪೇರ್ ಮಾಡಿ ಉದಾಹರಣೆಯನ್ನ ಕೊಡ್ತಾರೆ. ನಾಯಿ ಅದು ನಾಲಿಗೆ ಮಾಡ್ಕೊಂಡು ಬೇಗ ಬೇಗ ಉಸಿರಾಡುತ್ತೆ, ಅದರಿಂದಾಗಿ ಕೇವಲ 14 ವರ್ಷಗಳ ಮಾತ್ರ ಆಯುಷ್ಯ. ಅದೇ ಆಮೆ 300 ವರ್ಷಗಳ ಕಾಲ ಬದುಕುತ್ತೆ. ಯಾಕಂತಂದ್ರೆ ಅದು ನಿಧಾನವಾಗಿ ಉಸಿರಾಡುತ್ತೆ. ನಮ್ಗೆಲ್ಲ ಈಗ ಉಸಿರಾಟ ಧ್ಯಾನವನ್ನ ಕಲಿಸ್ತಾ ಇರತಕ್ಕಂಥದ್ದು, ನಿಧಾನವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರಾದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಆಯುಷ್ಯ ಸಹ ಚೆನ್ನಾಗಿರುತ್ತೆ ಅಂತ ಹೇಳತಕ್ಕಂಥದ್ದು. ಒಕಿನಾವಾದ ಜನ ಅದನ್ನ ಬಹಳವಾಗಿ ನಂಬಿದ್ದಾರೆ, ಜೊತೆಗೆ ಅವರು ಅದನ್ನ ಮಾಡ್ತಾರೆ. ಆ ನಂತರ ಕೊನೆಯದಾಗಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಪುಸ್ತಕದಲ್ಲಿ 9 ಅಧ್ಯಾಯಗಳಿದೆ, 8 ಅಧ್ಯಾಯ ಮುಕ್ತಾಯ ಆಯ್ತು. 9ನೇ ಅಧ್ಯಾಯದಲ್ಲಿ ಇವ್ರು ಏನ್ ಹೇಳ್ತಾರೆ, ಜೀವನದಲ್ಲಿ ಯಾವುದೇ ಕುಂದು ಕೊರತೆ ಸಮಸ್ಯೆ ತೊಂದರೆಗಳು ಬಂದ್ರೂ ಸಹ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿರತಕ್ಕಂಥ ಈ ಗುಣಗಳನ್ನ ಬಿಡುವುದಿಲ್ಲ. ಯಾವುದೇ ಸಂದರ್ಭ ಬಂದ್ರೂ ಸಹ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನ ನಾವು ಮಾಡ್ಕೊಂಡೇ ಹೋಗ್ತೇವೆ. ಚಿಂತನೆ ಮತ್ತು ನಮ್ಮ ದೃಷ್ಟಿಕೋನ
ಆಗ್ಲೇ ಹೇಳಿದ್ನಲ್ಲ, ಧನಾತ್ಮಕ ಚಿಂತನೆ, ನಮ್ಮ ದೃಷ್ಟಿಕೋನಗಳು, ನಾವು ಎಲ್ಲರನ್ನು ಪ್ರೀತಿಸ್ತಕ್ಕಂಥದ್ದು, ಎಲ್ಲರನ್ನು ಒಳ್ಳೆದರಲ್ಲಿ ನೋಡತಕ್ಕಂಥದ್ದು, ಎಲ್ಲರನ್ನ ಪ್ರೀತಿಸ್ತಕ್ಕಂಥದ್ದು, ಎಲ್ಲರನ್ನ ಒಪ್ಪಿಕೊಳ್ಳತಕ್ಕಂಥದ್ದು, ಇದನ್ನು ನಾವು ಯಾವುದೇ ಕಾರಣಕ್ಕೆ ಬದಲಾವಣೆ ಮಾಡುವುದಿಲ್ಲ. ಇದರಿಂದಾಗಿ ನಾವು ಆರೋಗ್ಯವಾಗಿದ್ದೇವೆ. ಯಾವುದೇ ವಾತಾವರಣ, ನಾವು ಒಂದ್ ಕಡೆ ಹೋದ್ರೆ ಅಯ್ಯೋ ಇವತ್ತು AC ಇಲ್ವಾ ಇಲ್ಲಿ, ಅಯ್ಯೋ ಇಲ್ಲಿ ರೂಮ್ ಚೆನ್ನಾಗಿಲ್ವಾ, ಇಲ್ಲಿ ಬಾತ್ರೂಮ್ ಚೆನ್ನಾಗಿಲ್ವಾ, ಇದೇ ನಮ್ಮ ಕಂಪ್ಲೇಂಟ್ಗಳು. ಅವರು ಹಾಗೆ ಅಲ್ಲ, ಎಲ್ಲೇ ಹೋಗ್ಲಿ ಇರೋದ್ರಲ್ಲಿ ಅವರು ತೃಪ್ತಿಯನ್ನ ಕಂಡು ಎಂಜಾಯ್ ಮಾಡತಕ್ಕಂಥದ್ದು, ಜೊತೆಗೆ ಅವರ ಲೈಫ್ ಸ್ಟೈಲನ್ನ ಚೇಂಜ್ ಮಾಡದೇ ಇರತಕ್ಕಂಥದ್ದು. ಯಾವುದೇ ವಾತಾವರಣದಲ್ಲಿ, ಚಳಿ ಇರ್ಬೋದು, ಮಳೆ ಇರ್ಬೋದು, ಬಿಸಿಲಿರ್ಬೋದು, ಎಲ್ಲಿಯಾದ್ರೂ ಅವರು ಹೊಂದಿಕೊಳ್ತಕ್ಕಂಥ ಒಂದು ಲೈಫ್ ಸ್ಟೈಲ್ ಅನ್ನ ಬೆಳೆಸ್ಕೊಂಡಿದ್ದಾರೆ. ಇದರಿಂದ ನಾವು ಆರೋಗ್ಯವಾಗಿ ದೀರ್ಘಾಯುಷ್ಯದಿಂದ ಇದ್ದೇವೆ. ಎಂತಹ ಸಂದರ್ಭದಲ್ಲೂ ಸಹ ನಮ್ಮ ಒಳ್ಳೆಯ ಅಭ್ಯಾಸಗಳನ್ನ ನಾವು ಮುಂದುವರಿಸಿಕೊಂಡೇ ಹೋಗ್ತೇವೆ. ಇದೇ ನಮ್ಮ ಇಕಿಗಾಯಿ. ಇಕಿಗಾಯಿ ಅಂದ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಕೌಶಲ್ಯ. ಇದರಿಂದ ನಾವು ಪ್ರತಿಯೊಂದು ಅಂಶದಲ್ಲೂ ಸಹ ನಾವು ಆರೋಗ್ಯವಾಗಿ, ನಾವು ಯಾವುದೇ ಸಂದರ್ಭದಲ್ಲಿ ಸಹ ನಾವು ತಲೆ ಕೆಡಿಸ್ಕೊಳ್ಳದೆ ಜೀವನದ ಗುಣಮಟ್ಟಕ್ಕೆ ಏರುಪೇರಾಗದೆ ಕಾಪಾಡಿಕೊಂಡು ಬಂದಿದ್ದೇವೆ. ಇದೇ ನಮ್ಮ ಜೀವನ ಶೈಲಿ, ಇದೇ ನಮ್ಮ ಇಕಿಗಾಯಿ. ಇಲ್ಲಿಗೆ ನಾನು ಫುಲ್ ಸ್ಟಾಪ್ ಹೇಳ್ತೇನೆ. ಇನ್ನೊಂದೇನಂದ್ರೆ, ಇದೆಲ್ಲ ನಾವು ಹೇಳ್ಕೊಂಡು ಬರ್ತೇವೆ, ಇದು ಮಾತ್ರ ಅಲ್ಲ, ಇದು ಕೇವಲ ಒಂದು ಅಣುಕು ತುಣುಕು ಅಷ್ಟೇ. ಪ್ರತಿದಿನ ನಮಗೆ ಮಹಾವತಾರ್ ವೇದಿಕೆ ಸಾಕಷ್ಟು ಇಂಥ ಒಂದು ಜೀವನ ಕೌಶಲ್ಯವನ್ನ ಕಲಿಸ್ಕೊಂಡು ಬರ್ತಾ ಇದೆ. ಜೀವನ ನಮ್ಮ ಒಂದು ಜ್ಞಾನದ ಹಂಚಿಕೆಯನ್ನ ಪರಿಪೂರ್ಣವಾಗಿ ಮಾಡ್ತಾ ಬರ್ತಾನೆ ಇದೆ. ಆದ್ರೆ ನಮ್ಮ ಒಂದು ದೃಢ ಸಂಕಲ್ಪ ಏನು ಅಂತಂದ್ರೆ, ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಕೌಶಲ್ಯವನ್ನ ನಾವು ಮಾಡ್ಕೋಬೇಕು. ಇನ್ನೊಬ್ರು ಬಂದು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾವು ಬೆಳೆಸ್ಕೊಳ್ಳತಕ್ಕಂಥದ್ದು. ಒಂದು ದಿನ ಮಾಡೋದಲ್ಲ. ಇಕಿಗಾಯಿ ಅವ್ರು ಏನ್ ಹೇಳ್ತಾರಂದ್ರೆ, ಅವರು ಪ್ರತಿನಿತ್ಯ ಯಾವುದೇ ಸಂದರ್ಭ ಬಂದ್ರು ಅದರಲ್ಲಿ ಬದಲಾವಣೆ ತಾರದ ಹಾಗೆ, ಅದರಲ್ಲಿ ಉದಾಸೀನತೆ ಇಲ್ಲದ ಹಾಗೆ ಅವರು ಮಾಡತಕ್ಕಂಥ ಕ್ರಿಯೆಯೇ ಅವರು 80% ಜನ ಅಂದ್ರೆ ಸೆಂಚುರಿಯನ್ನ ಬಾರಿಸಿದ್ದಾರೆ. ಆದ ಕಾರಣ ನೀವು ಎಲ್ಲರೂ ಸಹ ಈ ಸೆಂಚುರಿಯನ್ನ ಬಾರಿಸೋಣ. ನಮ್ಮಲ್ಲಿ ಕೆಲವರು ಸೆಂಚುರಿಯನ್ನ ಬಾರಿಸಿದವರಿದ್ದಾರೆ, ಅಂದ್ರೆ ಶಾಶ್ವತವಾಗಿ ಮಂಚದ ಮೇಲೆ ಇರುವವರು, ಹಾಸ್ಪಿಟ್ಲ್ ಇರುವುದು, ಯಾವುದೋ ಜನರ ಆರೈಕೆಯಲ್ಲಿ ಇರೋರು. ಹಾಗಾಗುದು ಬೇಡ. ನಾವು 100 ವರ್ಷದವರೆಗೆ ಆರೋಗ್ಯವಾಗಿ ಚಟುವಟಿಕೆಯಿಂದ ಬಾಳಿ ಬದುಕೋರಾಗಿ ಆಗ್ಬೇಕು ಅಂತ ಹೇಳತಕ್ಕಂತಹ ಹಾರೈಕೆಯನ್ನ ಹಾರೈಸಿ ನನ್ನ ಈ ಒಂದು ಸ್ವಾಧ್ಯಾಯವನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಜೀವನ ಶೈಲಿ ಇಕಿಗಾಯ್ನ, ಜಪಾನಿನ ಇಕಿಗಾಯ್ ಹಳ್ಳಿಯ ಒಂದು ಜೀವನ ಶೈಲಿ. ಎಸ್, ಅದು ನಮ್ಗೆ ಹೋಲಿಕೆ ಮಾಡ್ಕೊಂಡ್ರೆ ತುಂಬಾ ನಾಚಿಕೆ ಆಗುತ್ತೆ. ನಾವು ಬದುಕ್ತಾ ಇರೋಂತ ಒಂದು ಜೀವನ ಶೈಲಿಗೆ ಅದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆಕ್ಚುಲಿ ತುಂಬಾ ಅದ್ಭುತವಾಗಿತ್ತು ಅಮ್ಮ. ಅವ್ರಿಗೆ ಯಾವ ರೀತಿ ಅಂದ್ರೆ, ಒಂದು ಮುಗುಳ್ನಗೆ ಅಂತ ಒಂದು ರೀತಿಯಿಂದ ಮಾತಾಡ್ಸೋದಾಗ್ಬೋದು, ಆಮೇಲೆ ಒಂದು ಚಟುವಟಿಕೆಯಿಂದ ಮಾಡ್ಕೊಳ್ಳೋಂಥದ್ದಾಗ್ಬೋದು. ನಾವು ಒಂಚೂರು ಅಡ್ಗೆ ತಿಂಡಿ ಮಾಡೋಷ್ರೊಳಗೆ ಸಾಕಾಗ್ಬಿಡ್ತು ನಮ್ಗೆ, ಕೂತ್ಕೊಂಡ್ಬಿಡೋದೆ ಬೆಳಗಿಂದ ಸಂಜೆವರೆಗೂ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋಂಥದ್ದು. ಈ ತರ ಅವರ ಒಂದು ಜೀವನ ಶೈಲಿ ಹೇಗಿರುತ್ತೆ, ಅವರ ಒಂದು ಹುಟ್ಟು ಹಬ್ಬ ಆಗಿರ್ಬೋದು, ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಮತ್ತೆ ಏನು ಅವರೇ ಓನ್ ಆಗಿ ಕೈತೋಟಗಳನ್ನ ಬೆಳೆಸ್ಕೊಳ್ಳೋಂಥದ್ದು, ಅದನ್ನೇ ತಯಾರು ಮಾಡ್ಕೊಳ್ಳೋಂಥದ್ದು. ಎಸ್ ಮ್ಯಾಮ್, ಅದು ಕೆಲವೊಂದು ವಿಡಿಯೋಸ್ಗಳಲ್ಲಿ ನಾವು ನೋಡಿದ್ದೀವಿ. ಅವ್ರ ಹಳ್ಳಿ ಪದ್ಧತಿ ಹೇಗಿರುತ್ತೆ ಅಂತಂದ್ರೆ, ಅವರೇ ಅಂದ್ರೆ ಒಲೆ ಒಳಗೆ ತಯಾರು ಮಾಡ್ತಾರೆ. ನಾವು ಸ್ಟವ್ಗಳು ಎಲ್ಲ ಎಲೆಕ್ಟ್ರಾನಿಕ್ ಸ್ಟವ್ ಎಲ್ಲವೂ ತಂದಿಟ್ಕೊಂಡಿರ್ತೀವಿ. ಹಾಗಾಗಿ ನಮ್ಮ ಜೀವನ ಶೈಲಿ ಬರ್ತಾ ಏನಾಗ್ತಿದೆ, ಆರೋಗ್ಯದ ಸಮಸ್ಯೆ ಗೂಡಾಗ್ತಾ ಇದೆ. ಆ ಒಂದು ಜೀವನ ಶೈಲಿನ ನಾವು ಅವ್ರು ಶತಾಯುಷಿಗಳಾಗಿದ್ದಾರೆ ಪ್ರತಿಯೊಬ್ಬರು ಕೂಡ. ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಮ್ಮ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನು ಅಂತಂದ್ರೆ, ಈ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅಥವಾ ನಾನು ಇಷ್ಟೊತ್ತು ಏನು ಹೇಳಿದೆ, ಇದು ಆಚರಣೆಗೆ ತರಲಿಕ್ಕೆ ಕಷ್ಟವಾದಂತದ್ದು ಅಲ್ಲ. ಹೌದಮ್ಮ, ನಾವ್ ಈಗಾಗಲೇ ಬಂದಂತ ಪದ್ಧತಿಯನ್ನ ಸ್ವಲ್ಪ ಬಿಟ್ಕೊಂಡು
ಒಳ್ಳೆಯ ಹಾ ಪದ್ಧತಿಗೆ ಬರ್ಬೇಕಷ್ಟೇ. ಇದ್ರಲ್ಲಿ ಯಾವುದು ಕಷ್ಟ ಇಲ್ಲ, ಏನು ಖಂಡಿತ. ಹೊಸದಿಲ್ಲ. ಈ ಹಾ ಹಿಂದೆ ನಮ್ಮ ಪೂರ್ವಜರೆಲ್ಲ ಮಾಡಿದ್ದಾರೆ, ಇದನ್ನೇ ಎಸ್ ಅಮ್ಮ. ಮಾಡ್ಕೊಂಡೇ ಬಂದಿದ್ರು. ನಾವು ಹಾ ಬಂದಾಗ ಗೊಂದಲ ಹೇಳಿದ್ನಲ್ಲ, ಈ ಕಡೆ ಹಾ ಹಾ ವೆಸ್ಟರ್ನ್ ಅಲ್ಲ ಈ ಕಡೆ ಇಂಡಿಯನ್ ಅಲ್ಲ ಅಂತ ಹೇಳ್ಕೊಂಡು ಗೊಂದಲಕ್ಕೆ ಹೌದು. ಬಿದ್ದಿದ್ರು. ಹಾ ನಿಧಾನಕ್ಕೆ ನಾವು ಈ ಲೈಫ್ ಸ್ಟೈಲ್ ಅನ್ನ ಬೆಳೆಸ್ಕೋಬಹುದು. ಖಂಡಿತಮ್ಮ, ಖಂಡಿತ, ನಿಜ. ಓಕೆ ಮಾಸ್ಟರ್ಸ್, ಇವತ್ತಿನ ತನಕ, ಈಗಿನ ತನಕ ಅಮ್ಮ ರೇವತಿ ಅಮ್ಮ ಎಷ್ಟು ಚೆನ್ನಾಗಿ ಇಕಿಗಾಯ್ನ ಜನತೆ, ಅವರು ಹೆಕ್ಟರ್ ಗ್ರೇಸಾಯ್ ಅನ್ನಂತ ವ್ಯಕ್ತಿ ಬರೆದಂತ ಬುಕ್ ಇಕಿಗಾಯ್ ಬಗ್ಗೆ, ಅಂದ್ರೆ ಅವ್ರ ಜೀವನದ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿ ಯಾವ ರೀತಿ ಇತ್ತು, ಯಾಕೆ ಅವರು ಶತಾಯುಷಿಗಳಾಗಿದ್ದಾರೆ, ಅವ್ರು ತಿನ್ನುವಂತ ಆಹಾರ ಆಗಿರ್ಬೋದು, ಅವರು ಒಂದು ತೋಟಗಳನ್ನ ಬೆಳೆಸ್ಕೊಂಡು ಅದರಲ್ಲಿ ಚಟುವಟಿಕೆಯಿಂದ ಅವ್ರು ಕೂತ್ಕೊಳ್ಳೋದೇ ಇಲ್ಲ. 30 ನಿಮಿಷ ಕೂತ್ಕೊಂಡ್ರೆ 90% ಬಾಡಿ ಇದೆಲ್ಲ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಭಯ ಆಗ್ತಿದೆ. ಆಕ್ಚುಲಿ ನಾವು ಯಾವ ಏಜ್ ಅಲ್ಲಿ ಇದ್ದೀವಿ ನಮ್ ಬಾಡಿ ಏಜ್ ಏನಿದೆ, ನಮ್ಮ ಏಜು ಏನಿದೆ ಅನ್ನೋ ತರಕ್ಕೆ, ಯಾಕೆಲ್ಲ ಆಕ್ಚುಲಿ ನಾವು ತಿನ್ನುವಂತ ಆಹಾರ ಆಗಿರ್ಬೋದು, ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದು ತುಂಬಾ ಇಷ್ಟ ಆಗತ್ತೆ. ಇಂದಿನ ಏನ್ ಪೂರ್ವಿಕರೆಲ್ಲ ಯಾಕೆ ಅವರು ಬೆಳಿಗ್ಗೆ ತಿಂದ್ರೆ ಮತ್ತೆ ಸಂಜೆನೆ ತಿಂತಾ ಇದ್ದಿದ್ದು, ಬಟ್ ನಾವು ಕಣ್ಣಿಗೆ ಕಾಣ್ತು ಅಂದ್ರೆ ಬೆಳಗಿಂದ ಸಾಯಂಕಾಲ ತನಕ ಮಿಷಿನ್ ಆಡ್ತಾನೆ ಇರುತ್ತೆ. ಆ ತರ ಒಂದು ಮನಸ್ಥಿತಿ ಅಲ್ಲ ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ನಾವು ಕೂಡ, ಯಾಕೆಂದ್ರೆ ಒಂದು ಧ್ಯಾನಕ್ಕೆ ಬಂದಿದೀವಿ, ಇಲ್ಲಿ ಒಳ್ಳೊಳ್ಳೆ ಕ್ಲಾಸ್ಗಳನ್ನ ತಗೊಳ್ತಾ ಇದೀವಿ ಪ್ರತಿದಿನ ಕೂಡ, ನಾವು ಕೂಡ ಖಂಡಿತ ಒಂದು ಆರೋಗ್ಯನ ಪಡ್ಕೋಬಹುದು ಕೂಡ ಪ್ರಯತ್ನ ಪಟ್ರೆ, ನಮಗ್ ಬೇಕು ಅಂದಾಗ. ಖಂಡಿತಮ್ಮ ತುಂಬಾ ಚೆನ್ನಾಗಿ ಇಕಿಗಾಯ್ನ ಹಳ್ಳಿಯ ಜನತೆಯ ಬಗ್ಗೆ ನೀವು ಕೂಡ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಇರೋಂಥದ್ನ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಅದನ್ನು ಕೂಡ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರೆ, ಆಹಾರ ಶೈಲಿ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಅವ್ರ ಆರೋಗ್ಯಕ್ಕೆ ಇದೆಲ್ಲ ಕಾರಣ ಆಗಿರೋಂಥದ್ದು. ಓಕೆ ಮಾಸ್ಟರ್ಸ್, ಇಲ್ಲಿ ತನಕ ಅಮ್ಮ ತಿಳಿಸಿದ್ನ ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ. ನಿಮ್ಗೆ ಯಾರಿಗೆಲ್ಲ ನಿಮ್ಮ ಅನಿಸಿಕೆ ಏನಿದೆ, ನಿಮ್ಮ ಪ್ರಶ್ನೆಗಳೇನಿದೆ, ದಯವಿಟ್ಟು ಶೇರ್ ಮಾಡಿ, ಹೇಳಿ. ಖಂಡಿತ ಅಮ್ಮ ನಿಮ್ಗೆ ಆನ್ಸರ್ನ ಮಾಡ್ತಾರೆ. ಓಕೆ ಮಾಸ್ಟರ್ಸ್. ಸುತೇಜ ಮ್ಯಾಮ್ ಮಾತಾಡಿ. ರೇವತಿ ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್ ಹಾಗೆ ಎಲ್ರಿಗೂ ನಮಸ್ಕಾರ. ಮೇಡಮ್ ತುಂಬಾ 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 ಚೆನ್ನಾಗಿ ಹೇಳಿದ್ರಿ. ಅದು ಅದಿನ ನಾನು ಕೂಡ ಬೆಳಗ್ಗೆ ಕೇಳಿದ್ದೆ, ಇನ್ನೊಂದ್ಸಲ ಕೇಳ್ಬೇಕು ಅನ್ಸಿತ್ತು, ಅದಕ್ಕೆ ಇವತ್ತು ನನ್ಗೆ ವರ್ಕ್ ಇತ್ತು, ಆದ್ರೂ ಇವತ್ತು ಜಾಯಿನ್ ಆಗಿ ಮತ್ತೆ ನಾನು ಕೇಳಿದೆ. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಅವರಿಗೂ ನಮಗೂ ಬೆಳಗಿನ ಕ್ಲಾಸ್ ನನಗೆ ಕಮ್ಮಿ ಸಮಯ ಇತ್ತು, ಸ್ವಲ್ಪ ಅವಸರವಾಗಿ ಹೇಳಿದೆ, ಯಾಕಂದ್ರೆ ಅಟೆಂಡೆನ್ಸ್ ಮಾಡಿ ಹಾ ಚೆನ್ನಾಗಿ ಹೇಳಿದ್ರೆ ಅದು ಇನ್ನೊಂದ್ಸಲ ಕೇಳ್ಬೇಕು ಅನ್ಸಿತ್ತು. ಇವತ್ತು ನಿಮ್ದು ಇತ್ತು ಅಂತ ಗೊತ್ತಾಯ್ತು. ಆಕ್ಚುಲಿ ಬೇರೆ ಇಲ್ಲ, ನಾನು ಕೇಳಲೇಬೇಕಂತ ಜಾಯಿನ್ ಆದೆ ಮೇಡಮ್. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಯಾಕಂದ್ರೆ ಆ ಜೀವನ ಶೈಲಿ ನಾವು ಪ್ರತಿಯೊಂದು ದಿನಚರಿ ನೋಡಿದ್ರೆ, ಅವರು ಜೀವಿಸುವಂತ ಅವರೊಂದು ಜೀವನ ಶೈಲಿ ಇರ್ಬೋದು, ಆಮೇಲೆ ಅವರು ಈ ಪರಿಸರದಲ್ಲೇ ಅವರು ಬೆಳೆದು ಪರಿಸರದಲ್ಲಿರುವಂತದ್ನೇ ಅವ್ರ ಉಪಯೋಗಕ್ಕಾಗಿ ತಗೊಳ್ಳುವಂಥದ್ದು, ಇದೆಲ್ಲ ಯಾವ್ದೇ ಒಂದು ಕಾಸ್ಮೆಟಿಕ್ ಇದಿಲ್ದೆ ಅವ್ರು ಜೀವನ ಮಾಡುವಂತದ್ದು. ಆಮೇಲೆ 110-120 ವರ್ಷ ಬದುಕಿದವ್ರದ್ದು ಎಲ್ಲ ಉದಾಹರಣೆಗಳನ್ನ ಹೇಳಿದ್ರಿ. ನಿಜವಾಗ್ಲು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವ್ರಿಗೆ ನಿಜವಾಗ್ಲು ನಾವು ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ ದಿನ ಬೆಳಗ್ಗೆದ್ರೆ. ಎಷ್ಟು ಒಳ್ಳೆಯ ಒಂದು ಅದ್ಭುತವಾದ ಅವ್ರದ್ದು ಇದು ಅಂತ, ಹೆಂಗೆ ಅವ್ರು ಬೆಳೆಸ್ಕೊಂತಾರೆ ಅಂತ ಒಂದ್ಸಲ ಅಲ್ಲಿ ಹೋಗಿ ಅವಂತವ್ರು ನೋಡ್ಬೇಕು ಅನ್ಸುತ್ತೆ ನಮ್ಗೆ. ನಿಜವಾಗ್ಲು ಅಷ್ಟು ಚೆನ್ನಾಗಿ ಹೇಳಿದ್ರಿ ಮೇಡಮ್. ಜನರಿಗೆ, ಮನುಷ್ಯರಿಗೆ 120 ವರ್ಷ ವಯಸ್ಸಿದೆ. ನಾವೆಲ್ರಿಗೂ ಆಶೀರ್ವಾದ ಎಷ್ಟು ಮಾಡ್ತೀವಿ, ದೀರ್ಘಾಯುಷ 100 ವರ್ಷ ಬಾಳಮ್ಮ ಅಂತ. ಇನ್ನು 20 ವರ್ಷ ನಾವು ಕಡಿಮೆ ಮಾಡ್ತೇವೆ. ಅಂದ್ರೆ ನಾವು ಎದುರು ಬಿಡ್ತೇವಲ್ಲ, ಅಯ್ಯೋ ಎಲ್ಲಿ ಮುದುಕರಾಗಿ ಎಲ್ಲೋ ಬಿದ್ದು ಯಾರಿಗೂ ಒಂಥರ ಬಂಧನ. ಇಲ್ಲಿ ಹಾಗೆ ಇಲ್ಲ, ನಮ್ಮ ಇಂಪ್ರೂವ್ ಮಾಡ್ತಾರೆ. ಅದೇ ಈಗ 100 ಅಂತೂ ಹೇಳೋದಿಲ್ಲ, ಅಯ್ಯೋ 70-80 ಬದುಕಿದ್ರೆ ಗ್ರೇಟ್ ಅಂದ್ಬಿಡ್ತಾರೆ. ಈಗ ಅದಕ್ಕೂ ಬಂದ್ಬಿಟ್ಟಿದ್ದಾರೆ. ಅದು ಒಂಥರ ಕಲಿಯುಗದ ಒಂದು ಸ್ಟೈಲ್ ಆಗ್ಬಿಟ್ಟಿದೆ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಅದು ತುಂಬಾ ಸಮಾನವಾಗಿ ಅರ್ಥ ಆಗೋ ತರ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸುತೇಜ ಮ್ಯಾಮ್. ಸುಜಾತ ಕಲೂರ್ಕರ್ ಅಮ್ಮ ಮಾತಾಡಿ. ನಮಸ್ಕಾರ ಎಲ್ಲ ಆತ್ಮಜೀವಿಗಳಿಗೆ. ಮೇಡಮ್, ಇವತ್ತು ನೀವು ತುಂಬಾ ನಿಧಾನವಾಗಿ ಸುಂದರವಾಗಿ ನಮ್ಗೆ ತಿಳಿಯುವ ಹಾಗೆ ಮಾತಾಡಿದ್ರಮ್ಮ. ನಾವು ಜಗಿಸ್ತೇವೆ ಹೇಗೆಂದರೆ ಮೇಡಮ್, ರೇವತಿ ಮೇಡಮ್, ಏನೋ ಉಣ್ಣುವುದಂದ್ರೆ ಉಣ್ಣುವುದು, ತಿನ್ನುವುದಂದ್ರೆ ತಿನ್ನುವುದು, ಕೆಲಸ ಮಾಡುವುದಂದ್ರೆ ಮಾಡುವುದು, ಹೀಗೆ ಮಾಡುತ್ತೇವೆ.
ಅದರಲ್ಲಿ ಧ್ಯಾನ ಕೊಟ್ಟು ಇದರಲ್ಲಿ ಆರೋಗ್ಯಕ್ಕೆ ಏನು ಒಳ್ಳೇದು ಏನು ಇಲ್ಲ ಈಗ ತಿಳಿತಿದೆ, ಮಾಡ್ತೀವಿ. ಆದ್ರೆ ಹಿಂದಿನ ಹಿರಿಯರು ಹೇಗೆ ಮಾಡಿದಾರಲ್ಲ ನಾವು ಹಾಗೆ ಒಂದು ಮ್ಯಾ ಅಂದ್ರೆ ಆಡು ಮ್ಯಾ ಅಂತದಲ್ಲ, ಎಲ್ಲಾ ಆಡುಗಳು ಮ್ಯಾ ಮ್ಯಾ ಅನ್ಕೋತ ಹೋಗುತ್ತೇವೆ. ಅದೇ ಲೆಕ್ಕದಿಂದ ಬಂದಿದ್ದೇವೆ ಮೇಡಮ್ ನಾವು. ಹೀಗಾಗಿ ಇಲ್ಲಿ ಜ್ಞಾನಕ್ಕೆ ಬಂದ ಮೇಲೆ ಸ್ವಲ್ಪ ಮಟ್ಟಿಗಾದ್ರೂ ತಿಳಿದು ಸ್ವತಃ ಸಾಟಿ ಆದ್ರೂ ಜಗಾಸಲಿಕ್ಕೆ ತಯಾರಿ ಮಾಡಿದ್ದಾರೆ ನಮ್ಮ ಗುರುಗಳು ಮೇಡಮ್. ಅಣಿ ಸುತೇಜ ಭಟ್ ಮೇಡಮ್ ಅಂದರು ಅವರಲ್ಲಿ ನೋಡ್ಲಿಕ್ಕೆ ಹೋಗ್ಬೇಕಂತ. ಅದನ್ನು ಒಳ್ಳೆಯ ಐಡಿಯಾನೇ ಇದೆ. ಒಂದ್ಸಲ ಟ್ರಿಪ್ ತೆಗೀರಿ ನಮ್ ಗ್ರೂಪ್ನವ್ರು ಎಲ್ಲಾರು ಕೂಡಿ ಹೋಗಿ ಬರೋಣಂತ. ನನ್ನನ್ನು ಕರೆದುಕೊಂಡು ಹೋಗಿರಿ ನೀವು, ಕೇಳಿಕೊಳ್ಳುತ್ತೇನೆ ಮೇಡಮ್. ಒಂದ್ ಸಂಕಲ್ಪ ಮಾಡ್ಕೊಳ್ಳೋಣ, ಎಲ್ಲರನ್ನ ಮುಟ್ಟಿಸ್ಲಿ ಅಲ್ಲಿಗೆ. ಎಲ್ಲ ಐಡಿಯಾ ಮಾಡಿ ನಮ್ದೊಂದ್ ಟೀಮ್ ತಯಾರು ಮಾಡಿ ಹೋಗಿ ಬರೋಣ ಮೇಡಮ್. ಸೋ ಮಚ್ ಥ್ಯಾಂಕ್ ಯು. ಒಳ್ಳೇದು ಅನುಭವ ಕೇಳೋದಕ್ಕಿಂತ ನಮ್ಗೆ ಅನುಭವ ಆದ್ರೆ ತುಂಬಾ ಒಳ್ಳೇದು. ಒಳ್ಳೆ ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಒಳ್ಳೇದಾಗ್ಲಿ, ಆಗ್ಲಿ ಹಾಗೇನೆ. ಇವತ್ತು ನೀವು ಇಷ್ಟು ನಿಧಾನವಾಗಿ ಸುಂದರವಾಗಿ ಅಗದಿ ಆತ್ಮಕ್ಕೆ ತಲುಪೋ ಹಾಗೆ ಮಾತಾಡಿದ್ರ ರೇವತಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಲಾಗಿ ಒಂದು ಥ್ಯಾಂಕ್ ಯು. ಓಕೆ, ಯಶೋಧ ಮ್ಯಾಮ್ ಮಾತಾಡಿ. ರೇವತಿ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನೋಡಿದ್ರೆ ಗೊತ್ತಾಗ್ತಿದೆ ಮೇಡಮ್ ಎಷ್ಟು ಸರಳವಾಗಿದ್ದೀರಾ ನೀವು. ಸ್ವಾಧ್ಯಾಯನು ಅಷ್ಟೇ ಸರಳವಾಗಿತ್ತು, ಎಷ್ಟು ನಿಧಾನವಾಗಿತ್ತು, ತುಂಬಾ ತಲೆಗೋಯ್ತು ಮೇಡಮ್. ಅರ್ಥಗರ್ಭಿತವಾಗಿತ್ತು ನಿಮ್ ಸ್ವಾಧ್ಯಾಯ ಕೊಟ್ಟಿದ್ದಿವತ್ತು. ಥ್ಯಾಂಕ್ ಯು ಮ್ಯಾಮ್. ಆಹಾರ ಪದ್ಧತಿಯಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಕೇವಲ 80% ಆಹಾರ ಅಂತಂದ್ರಲ್ವಾ, 20% ನೀರಿಗಾಗಿ ಬಿಟ್ಕಂತ ಮೇಡಮ್. ಏನು ಅಂತಂದ್ರೆ ಮನುಷ್ಯನಿಗೆ ಜಡತ್ವ ಬರೋದು ಬೇಯಿಸಿದ ಆಹಾರ ತಿಂದಾಗ ಮಾತ್ರ ಜಡತ್ವ ಬರುತ್ತೆ. ಊಟ ಮಾಡಿದ ತಕ್ಷಣನೇ ಒಂದ್ ಸ್ವಲ್ಪ ಹೆಂಗೆ ಲವಲವಿಕೆ ಬರಲ್ಲ. ಊಟ ಮಾಡಿದಾಗ ನಮಗೆ ಲವಲವಿಕೆ ಖುಷಿ ಆಗ್ಬೇಕಲ್ವಾ. ಬೇಯಿಸಿದ ಆಹಾರ ತಿಂದಾಗ ಆ ಭಾವನೆ ಬರೋದೇ ಇಲ್ಲ. ಒಂಥರ ಆಯಾಸ ಆಗ್ಲಿಕ್ಕೆ, ನಿದ್ದೆಗೆ ಹೋಗ್ಬಿಡ್ತೀವಿ, ಹಂಗಾಗ್ಬಿಡುತ್ತೆ. ಅದೇ ಬೇಯಿಸಿರೋದ್ ಬಿಟ್ಬಿಟ್ಟು ಹಸಿ ತರಕಾರಿ ಇಲ್ಲ ಯಾವ್ದಾದ್ರು ಹಸಿ ಕೋಸಂಬರಿ ತರ ಮಾಡ್ಕೊಂಡು ಹಣ್ಣುಗಳು ತಿಂದಾಗ ಹಂಗ ಅನ್ಸಲ್ಲ. ಹೊಟ್ಟೆನೂ ಭಾರ ಆಗಲ್ಲ, ಮನ್ಸು ಖುಷಿಯಾಗಿರುತ್ತೆ, ಎಷ್ಟ್ ಕೆಲ್ಸನಾದ್ರೂ ಮಾಡ್ಬೋದು ಅನಿಸ್ತಿರುತ್ತೆ. ಇದೊಂದು ಅನುಭವ ಆಗಿದೆ ಮೇಡಮ್. ಆಮೇಲೆ ಯಾವಾಗ್ಲೂ ಕೂತಿರದೆ, ಕೂತು ಅದೇ ಗಾದೆ ಹೇಳ್ತಾರಲ್ಲ ಅದೊಂದ್ ಗಾದಿ ನೆನ್ಪಾಯ್ತು ಮೇಡಮ್ ನನಗೆ. ಹೆಂಗ್ಸು ತಿರಿ ಕೆಟ್ಲು ಗಂಡ್ಸು ಕೂತ್ ಕೆಟ್ಟ ಅಂತ ಹೇಳ್ತಿದ್ರಲ್ವಾ ಅವಾಗ. ಹಂಗೆ ಇಲ್ಲ ಮೇಡಮ್, ನಾವು ರೈತಾಪಿ ಕುಟುಂಬ ಆಗಿರೋದ್ರಿಂದ ನಮ್ಮ ಅಜ್ಜಿ 105 ವರ್ಷ ಬದುಕಿದ್ರು. ನಮ್ ತಂದೆ ತಾಯಿ 105 ವರ್ಷ ಬದುಕಿದ್ರು. 105 ವರ್ಷ ಕಡೆ ದಿನನೂ ಕೂಡ ಅವರು ತೋಟಕ್ಕೆ ಹೋಗ್ಬಿಟ್ಟು ಸೋಗೆ ಎಲ್ಲ ಎಳ್ದಾಕರು ಮೇಡಮ್. ಅದು ಕಡ್ಡಿ ಪರಕೆ ಇರುತ್ತಲ್ಲ, 5 ಕಡ್ಡಿ ಪರಕೆ ಅದನ್ನ ಸಿಕ್ಕಂಬಂದ್ಬಿಟ್ಟು ಊಟ ಮಾಡಿ ಹಂಗೆ ಕೂತ್ ಕಡೆನೆ ಪ್ರಾಣ ಬಿಟ್ಟಿದ್ದು ನಮ್ಮ ಅಜ್ಜಿ. ಕಡೆವರೆಗೂ ಕೆಲಸ ಮಾಡಿದ್ರು ಮೇಡಮ್ ಅವರು. ಎಲ್ಲ ಬೆಳ್ದಿರದೆ ಪ್ರತಿಯೊಂದು. ಅವಾಗ ಅಂದ್ರೆ ಕಲ್ಬೇರಿಕೆ ಇಷ್ಟೊಂದ್ ಇರ್ಲಿಲ್ಲ ಮೇಡಮ್. ಇತ್ತೀಚಿಗಂತೂ ಏನ್ ತಿನ್ನಕ್ಕೂ ಭಯ ಆಗೋಗ್ಬಿಟ್ಟೆ. ಈ ಕಲ್ಬೇರಿಕೆ ಆಯಸ್ ಕಡಿಮೆ ಆಗ್ತಿರೋದು, ಈ ಹಾರ್ಟ್ ಅಟ್ಯಾಕ್ ಆಗ್ತಿರೋದು, ಗ್ಯಾಸ್ಟ್ರಿಕ್ ಆಗ್ತಿರೋದು, ಕ್ಯಾನ್ಸರ್ ಆಗ್ತಿರೋದು ಬರೀ ಕಲ್ಬೇರಿಕೆ ಆಹಾರ ಮೇಡಮ್. ಹಂಗಾಗಿ ನಾನ್ ಅಟ್ಲೀಸ್ಟ್ ಹೇಳೋದು ಅಂತಂದ್ರೆ, ಈಗ ಎಲ್ಲಾರ್ಗೂ ಕೃಷಿ ಜಮೀನ್ ಇರಲ್ಲ, ಅದ್ರ ಬದ್ಲು ಈಗ ಮನೆ ಕಟ್ಕಂತಿರಲ್ಲ, ಒಂದ್ ರೂಮ್ ಅಷ್ಟು ಜಾಗ ಮುಂದ್ಗಡೆ ಬಿಟ್ಕೊಂಡ್ಬಿಡ್ಬೇಕು. ಸ್ವಲ್ಪ ಜಾಗ ಬಿಟ್ಕೊಂಡು ಬೇಕಾಗಿರೋಂತ ಸೊಪ್ಪು ತರಕಾರಿ ಎಲ್ಲ ಅಲ್ಲೇ ಲ್ಯಾಂಡ್ ಅಲ್ಲೇ ಬೆಳ್ಕೋಬಹುದು ಮೇಡಮ್. ಅದೊಂದ್ ಮಾಡ್ಕೋಬೇಕು ಮೇಡಮ್. ಯಾರಿಗ್ ಜಾಗ ಇರಲ್ಲ ಪಾಟ್ ಅಲ್ಲಿ ಸಹ ಬೆಳಿಬಹುದು. ನಾನ್ ಬೆಳಿತೇನೆ ಪಾಟ್ ಅಲ್ಲಿ. ಸಾಮಾನ್ಯವಾಗಿ ನನ್ನ ಒಂದು ಐಟಮ್ದು ನನ್ನ ತೋಟದೇ ಸಿಗುತ್ತೆ ಮನೆಯ ಸುತ್ತ. ಜೊತೆಗೆ ಪಾಟ್ ಅಲ್ಲಿ ಒಂದು ಇಲ್ಲಿ ಪಕ್ಕದಲ್ಲಿ ಹಿಂದ್ಗಡೆ ಬಾಲ್ಕನಿಯಲ್ಲಿ ಇಟ್ಟಿದ್ದೇನೆ. ಮತ್ತೆ ಈ ಗೋಣಿ ಚೀಲಗಳು ಬರ್ತದಲ್ಲ, ಅದನ್ನ ಯಾವುದು ನಾನು ಬಿಸಾಡೋದಿಲ್ಲ. ಅದರಲ್ಲಿ ಮಣ್ಣು ತುಂಬಿಸಿ ಅದ್ರಲ್ಲೆಲ್ಲ ಗಿಡ ಹಾಕಿದ್ದಾನೆ. ಟೊಮೆಟೊ, ಅರಿವೆ ಸೊಪ್ಪು, ಬಸಳೆ ಸೊಪ್ಪು ಎಲ್ಲವೂ ಸಹ ಬರುತ್ತೆ. ಆಮೇಲೆ ಈ RCC ಮೇಲ್ಗಡೆನೂ ಮಾಡ್ಕೋಬಹುದು ಮೇಡಮ್. ದೊಡ್ಡ ಟ್ರೇ ಬಾಕ್ಸ್ ತಂದ್ಬಿಟ್ಟು ಪ್ರತಿಯೊಂದ್ ಸೊಪ್ಪೆಲ್ಲ ಬೆಳ್ಕೋಬಹುದು, ತರಕಾರಿ ಬೆಳ್ಕೋಬಹುದು. ಮನೆಗೆ ಎಷ್ಟು ಒಂದ್ 5 ಮೆಣಸಿನ ಗಿಡ ಹಾಕೊಂಡ್ರೆ 1 ವಾರ ಎಲ್ಲ ಸಿಗುತ್ತೆ. ಇಡೀ ದಿನ ಸಿಗ್ತಾನೆ ಇರುತ್ತೆ. ಆಕ್ಚುಲಿ ಸಾಂಬಾರ್ ಸೌತೆ ಈಗ ಬೂದಿ ಕುಂಬಳ ಆಗಿದೆ. ಥ್ಯಾಂಕ್ ಯು. ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣನ್ನು ತಿಂದಿದ್ದೇವೆ ನಾವು ನಮ್ಮ ಗಿಡದಲ್ಲೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಧನ್ಯವಾದಗಳು ಮೇಡಮ್. ಎಸ್ ಮ್ಯಾಮ್. ರೇವತಿ ಮ್ಯಾಮ್, ನಮಸ್ತೆ. ಅದ್ಭುತವಾಗಿತ್ತು ಇವತ್ತು ಕ್ಲಾಸು.
ಹೆಂಗೆ ಸಮಯ ಆಯ್ತು ಅನ್ನೋದನ್ನೇ ಗೊತ್ತಾಗ್ತಿಲ್ಲ. ಹಾಗಾಗಿ ನಾನು ಒಂದ್ ಕಡೆ ಅಂದೆ ಟೈಮ್ ಆಯ್ತು ಅಂತಂದ ಹೇಳಿ. ಬಟ್ ಕ್ಲಾಸ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಇತ್ತು, ಚೆನ್ನಾಗಿತ್ತು. ನಮ್ಮ ಸುಜಾತಾ ಮೇಡಮ್ ಹೇಳ್ದಂಗೆ ಏನೋ ಮ್ಯಾ ಅಂತ ಹೇಳಿ ಒಬ್ಬ ಮ್ಯಾ ಅನ್ಕೊಂಡು ಹೋದ್ರೆ ನೋಡಿ ಬರಲ್ಲ ಅಂತ ವೇದಿಕೆ ಎಲ್ಲ ಕಲ್ಸ್ಕೊಡುತ್ತೆ. ಹಾಗಾಗಿ ನಾವು ಸುಜಾತಾ ಮ್ಯಾಮ್ ಎಷ್ಟು ಚೆನ್ನಾಗಿ ಒಂದು ಉದಾಹರಣೆ ಮೂಲಕ, ಮತ್ತೆ ನಮ್ಮ ಯಶೋದಾ ಮೇಡಮ್ ಆಗಿರ್ಬೋದು, ಎಲ್ರು ಎಷ್ಟು ಚೆನ್ನಾಗಿ ವೇದಿಕೆಯಲ್ಲಿ ಮಾತಾಡ್ತಿದ್ರ. ಹಾಗೆ ಪ್ರತಿಯೊಬ್ರು ಎಲ್ರು ಒಂದು ಕೃತಜ್ಞತೆ ಹೇಳಲಿಕ್ಕೋಸ್ಕರ ನಾವ್ ವೇದಿಕೆಗೆ ಬರ್ಬೇಕು ಮಾಸ್ಟರ್ಸ್. ನಾವು ಎಲ್ರು ಅದ್ಭುತವಾಗಿತ್ತು ಇವತ್ತಿನ ಕ್ಲಾಸ್ ಮಾತ್ರ. ಅದೇ ರೀತಿ ಮಾಸ್ಟರ್ಸ್ ನಿನ್ನೆ ಮಾರುತಿರಾಮ್ ಸರ್ ತೆಗೆದುಕೊಂಡಂತ ಕ್ಲಾಸ್ ಇವತ್ತು ಬಾಕ್ಸ್ ಅಲ್ಲಿ ಹಾಕಿದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಎಸ್ ಅಂತ ಮೆಸೇಜ್ ಮಾಡಿ ಮಾಸ್ಟರ್ಸ್. ಯಾಕೆಂದ್ರೆ ಅತಿ ಹೆಚ್ಚು ಜನ ಎಸ್ ಅಂತ ಮಾಡೋದ್ರ ಮೂಲಕ ನಂಬರ್ಸ್ ಗಳು ಜಾಸ್ತಿ ಆಗೋದ್ರಿಂದ ಏನೋ ವಿಷಯ ಇದೆ ಅಂತ ಹೇಳ್ಬಿಟ್ಟು ಬೇರೆ ಮಾಸ್ಟರ್ಸ್ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯ ನಮ್ಮ ವೇದಿಕೆಯಲ್ಲಿ ಹೇಳ್ತಾನೆ ಇರ್ತೀವಿ. ನಮ್ಮ ಮಾಸ್ಟರ್ಸ್ಗೆ ಗೊತ್ತಾದವ್ರು ಮಾಡ್ತಾ ಇದ್ದಾರೆ, ಗೊತ್ತಾಗಿಲ್ದವ್ರು ಸಹ ಹ್ಯಾಂಡ್ ರೈಸ್ ಮಾಡಿ ಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಬಹುದು. ಎಸ್, ಥ್ಯಾಂಕ್ ಯು ಸೋ ಮಚ್ ರೇವತಿ ಮ್ಯಾಮ್, ಥ್ಯಾಂಕ್ ಯು ಜ್ಯೋತಿ ಮ್ಯಾಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ಶೈಲಜಾ ಮ್ಯಾಮ್ ನಮಸ್ತೆ, ಮಾತಾಡಿ. ನಮಸ್ತೆ ಗೀತಾ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್? ನಮಸ್ತೆ ಮ್ಯಾಮ್, ಕೇಳ್ತೀವಿ. ಹಾ ನಮಸ್ತೆ ಮೇಡಮ್. ವಿಡಿಯೋ ಆನ್ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಇದೆ ಕೆಲಸದಲ್ಲಿ ಇರೋದ್ರಿಂದ. ತುಂಬಾನೇ ಅದ್ಭುತವಾಗಿತ್ತು ರೇವತಿ ಮೇಡಮ್ ಕ್ಲಾಸ್ ಇವತ್ತು. ಎಷ್ಟು ಅಂದ್ರೆ ಮನಸ್ಸು ಎಲ್ಲೂ ಹೋಗೋದೇ ಹಾಗೆ ತಡೀತು. ನಾನು ಈಗೊಂದ್ಸಲ ಬೆಳಗಿನ ಕ್ಲಾಸ್ ಅಲ್ಲಿ ನೀವು ಹೇಳಿದ್ರಿ, ಇದನ್ನ ಕೇಳಿದ್ದೆ. ಅಲ್ಲಿ ಇಕಿಗಾಯ್ ಅಂತ ಹೆಸರೇ ಒಂದ್ ಲೈಫ್ ಸ್ಟೈಲ್. ಅದ್ ಹೆಸರು ಕೇಳಿದ್ರೇನೆ ಒಂದ್ ಕ್ಯೂರಿಯಾಸಿಟಿ ಹುಟ್ಟಾಕುತ್ತೆ. ಅದು ನಿಜವಾಗ್ಲೂ ನಾವು ಯಾವ ತರ ಜೀವನ ಮಾಡ್ಬೇಕನ್ನೋದು ಪ್ರತಿಯೊಂದು ತುಂಬಾ ನೀಟಾಗಿ ವಿವರಣೆ ಕೊಟ್ರಿ ಮೇಡಮ್. ಅದು ಹೆಂಗೆ ಅಂದ್ರೆ ಕಿವಿ ಹಿತ ಕೊಡ್ತಾ ಇತ್ತು. ಅಯ್ಯೋ ಎಷ್ಟ್ ಚೆನ್ನಾಗಿದೆಯಲ್ಲ, ಇದನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ಹಿಂಗೆ ಬದುಕಬಹುದಲ್ಲ ಅಂತ ಒಂದು ಇದು ಬಂತು ಮೇಡಮ್. ಬಹಳ ಚೆನ್ನಾಗಿತ್ತು. ಇಲ್ಲಿ ನಾನು ಒಂದು ಮೇಡಮ್ ಬಹಳ ಸುಲಭದ ಅಳವಡಿಸ್ಕೊಳ್ಬಹುದು. ಹೌದು ಮೇಡಮ್, ತುಂಬಾ ಸುಲಭ. ಎಲ್ಲ ನಾವು ಮನೆಯಲ್ಲಿ ಡೈಲಿ ನಾವು ಮಾಡೋ ಲೈಫ್ ಸ್ಟೈಲ್ ಅಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಈ ತರ ಮಾಡ್ಕೋಬಹುದು ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಎಷ್ಟು ಅವರು ನೀಟಾಗಿ ಇಟ್ಕೊಂಡಿದ್ರಲ್ಲ. ಅದಕ್ಕೆ ಜಪನೀಸ್ ಅಂದ ತಕ್ಷಣನೇ ನಮ್ ಮನ್ಸಲ್ಲಿ ಅವ್ರದ್ದು ಎಷ್ಟು ಆಕ್ಟಿವ್ನೆಸ್ ಇರುತ್ತೆ. ಯಾವಾಗ್ಲೂ ಎಲ್ಲಾ ನೋಡ್ತಾ ಇರ್ತೀವಿ. ಬೇರೆ ಎಲ್ಲದರಲ್ಲಿ ಅವರು ಮುಂದುವರೆದ ಒಂದು ಇದು ಅದು ದೇಶ ಅಲ್ವಾ, ಎಲ್ಲದರಲ್ಲೂ ಮುಂದುವರೆದಿದ್ದಾರೆ. ಅವ್ರ ಮೈಂಡ್ ಅಲ್ಲಿ ಆಗ್ಲಿ, ಬೇರೆ ಎಲ್ಲ. ಶೈಲಜಾ ಮ್ಯಾಮ್, ಇನ್ನೊಂದೇನಂದ್ರೆ ಮುಂದುವರಿಯೋದ್ರ ಜೊತೆಗೆ ನಾವ್ ಏನಾದ್ರೂ ಆದ ತಕ್ಷಣ ಅಯ್ಯೋ ಅಂತ ಬಾಯಿ ಬಿಡ್ತೇವಲ್ಲ, ಅಲ್ಲಿ ಅದು ಇಲ್ಲ. ಅವ್ರು ಏನ್ ಬಂದ್ರು ಅದನ್ನ ನಿಧಾನವಾಗಿ ಬಹಳ ಸಮರ್ಪಕವಾಗಿ ನಿಭಾಯಿಸ್ತಾರೆ. ಅದು ಇಂಪಾರ್ಟೆಂಟ್. ನಾವು ಒಂದ್ಸಲ ಅಯ್ಯೋ ಅಂತ ಹೇಳ್ಬಿಡ್ತೇವಲ್ಲ, ನಮ್ಮ ಇಡೀ ದೇಹದ ನಡನಾಡಿಗಳೆಲ್ಲ ಒಂಥರ ಬದಲಾವಣೆ ಆಗ್ಬಿಡುತ್ತೆ. ಅಲ್ಲಿ ಹಾಗೆ ತಕ್ಷಣ ನಾವು ಹೌದು ಮೇಡಮ್, ಆ ಪ್ರತಿಕ್ರಿಯೆ ಬರಬಾರ್ದು. ಅಂದ್ರೆ ಅಲ್ಲಿ ಯಾವ್ದನ್ನು ನಾವು ಸಮಾಧಾನವಾಗಿ ಸಾವಧಾನವಾಗಿ ತಗೊಳ್ಬೇಕು ಅನ್ನೋದು ಇಲ್ಲಿ ಅರ್ಥ ಆಯ್ತು ಮೇಡಮ್. ನೀವು ಹೇಳಿದ್ರಲ್ಲಿ ಸುಮಾರು ಬಹಳ ವಿಷಯಗಳಿಗೆ ತುಂಬಾ ನೀಟಾಗಿ ಹೇಳ್ಕೊಟ್ರಿ ಮೇಡಮ್. ಎಷ್ಟು ಚೆನ್ನಾಗಿತ್ತಂದ್ರೆ ಖುಷಿ ಆಗ್ತಾ ಇತ್ತು ಕೇಳಕ್ಕೆ. ಆಮೇಲೆ ನಮ್ದು ನನಗೂ ನನ್ನ ಅನಿಸಿಕೆ ಅಂದ್ರೆ, ಒಂದು ಉತ್ತರ ಕರ್ನಾಟಕದ ಜನನು ಸುಮಾರು ಜನ ಇನ್ನ ಈ ತರ ಒಂದು ಲೈಫ್ ಸ್ಟೈಲ್ ಅಲ್ಲಿ ಅಂದ್ರೆ ತುಂಬಾ ಬೆವರು ಸುರಿಸಿ ದುಡಿದು ಅವರು ಕಷ್ಟ ಪಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಸುಮಾರು ಜನ ಈ ತರ 100 ವರ್ಷದ ಮೇಲ್ಪಟ್ಟು ಇದ್ದಾರೆ ಇನ್ನ. ಅದು ಒಂದು ನನ್ಗ ನಮ್ಮ ಇದರಲ್ಲಿ ನನಗೆ ಅನಿಸ್ತು. ನಮ್ಮವ್ರನ್ನೇ ಹಿರಿಯರ್ನೆಲ್ಲ ನೆನ್ಸ್ಕೊಂಡೆ ನಾನು ನೀವು ಹೇಳುವಾಗ. ಅವ್ರ ಲೈಫ್ ಸ್ಟೈಲ್ ನಿಜವಾಗ್ಲೂ ಹೌದು ಮೇಡಮ್. ಹೌದು ಮೇಡಮ್, ಮಾರ್ನಿಂಗ್ ಜಾವ್ ಅವ್ರು ಈಗ ನಮ್ಮ ರಂಗನಾಥ್ ಗುರುಜಿಗಳು ಹೆಂಗೆ ನಮ್ಗೆಲ್ಲಾ ಬೇಗ ಎಬ್ಬಿಸಿ ಇದ್ ಮಾಡ್ತಾ ಇದಾರೆ, ಅದೇ ತರ ಅವ್ರ ಮುಂಚೆಯಿಂದನೇ ನಮ್ಮ ಅತ್ತೆ ಅವರೆಲ್ಲ ಇನ್ನೂವರೆಗೆ ಅವ್ರದ್ದು 70 ಏಜ್ ಮೇಲೆ ಒಂದು ಯಾವ್ದು ಕಾಯಿಲೆ ಇಲ್ಲ, BP ಇಲ್ಲ, ಶುಗರ್ ಇಲ್ಲ. ಇನ್ನು ನೀಟಾಗಿ 24 ಗಂಟೆ ಮಲ್ಕೊಳ್ಳುವಾಗ ಅಷ್ಟೇ ಆರಾಮಾಗಿ ನಿದ್ದೆ, ಎಷ್ಟು ಗಾಢ ನಿದ್ರೆಗೆ ಹೋಗ್ಬಿಡ್ತಾರೆ. ಮತ್ತೆ ಬೆಳಗಿನ ಜಾವ ಮಾರ್ನಿಂಗ್ ಸೇಮ್ 4 ಗಂಟೆಗೆ ಹೇಳೋದು, ಅವ್ರ ಕೆಲಸಗಳು ಮಾಡ್ಕೊಳ್ಳೋದು. ಇದೆಲ್ಲ ನಿಜವಾಗ್ಲೂ ನಾವೆಲ್ಲ ಅದ್ರ ಜೊತೆ ಹಂಗೆ ಬಂದ್ರೆ ನಾವು ಇನ್ನ ಚೆನ್ನಾಗಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ಅನ್ಸುತ್ತೆ ಮೇಡಮ್. ಹೋದ್ರೆ ನಮ್ ಜೀವನನು ಚೆನ್ನಾಗಿರುತ್ತೆ. ಹೌದು ಮೇಡಮ್. ಈಗ 110 ವರ್ಷ 102 ಇಯರ್ಸ್ ನಮ್ಮಲ್ಲೇ ಹಿರಿಯರು ಒಬ್ರಿದ್ದಾರೆ ಮೇಡಮ್. ಅವರು ನಮ್ಮ ಮನೆಯವರ ಅವರ ದೊಡ್ಡಪ್ಪ ಆಗ್ತಾರೆ, ನಮ್ಮ ಮಾವನವರದು. ಸುಮಾರು ಜನ ಆತರ 3-4 ಜನ ನಮ್ಮಲ್ಲೇನೆ ಉದಾಹರಣೆಗಳಿದ್ದಾರೆ. ಶತಾಯುಷಿಗಳು ಅಂತ ಅವ್ರಿಗೆಲ್ಲ ಫಂಕ್ಷನ್ ಎಲ್ಲ ಮಾಡಿದೀವಿ ನಾವು. ಆತರ ನಾವು ಈ ಬೆಂಗಳೂರಲ್ಲಿ ಬಂದ್ ನಿಂತು ನಾವು ಈ ಸಿಟಿ ಲೈಫ್ ಸ್ಟೈಲ್ಗೆ ಅಲ್ಲಿದ್ದಾಗ ಎಷ್ಟು ಆಕ್ಟಿವ್ ಆಗಿದ್ವಿ, ಇಲ್ಲಿ ಸ್ವಲ್ಪ ಇನ್ನ ಚೇಂಜಸ್ ಮಾಡ್ಕೋಬೇಕಲ್ಲ ಅನ್ಸುತ್ತೆ ಇವಾಗ ನಿಮ್ ಇದು ಕೇಳಿದ ಮೇಲೆ. ತುಂಬಾ ಖುಷಿ ಆಯ್ತು. ನಮ್ಮ ಅಮ್ಮನ್ನ ಸಾಕಿದ್ದು ನಮ್ಮ ಅಮ್ಮನ ಅಕ್ಕ
ಅವರು ಹಾ. 101 ಇಯರ್ಸ್ ನಮ್ಮ ಮನೆಯಲ್ಲೇ ಇದ್ರು ಹಾ, ಹಾ. ಕೊನೆಯವರೆಗೂ. ಆಮೇಲೆ ಈಗ ರೀಸೆಂಟ್ಲಿ 2018 ವರೆಗೆ ನಮ್ಮ ಮನೆಯವರ ಸೋದರತ್ತೆ ಇದ್ರು. ಹಾ ಅವರಿಗೆ ಮೇಡಮ್. ಮದ್ವೆ ಆಗಿ ಒಂದು 5 ಇಯರ್ಸ್ ಅಲ್ಲೇ ಗಂಡ ತೀರ್ಕೊಂಡ್ರು, ಮಕ್ಕಳು ಇರ್ಲಿಲ್ಲ. ಹಾ. ನಾವೇ ನಮ್ಮ ಬೆಂಗಳೂರು ಮನೆಗೆ ಕರ್ಕೊಂಡು ಬಂದು ಅವರು ಕೊನೆಯ ಉಸಿರಿವರೆಗೂ ನಮ್ಮ ಮನೆಯಲ್ಲೇ ಇದ್ರು ಅವರು. ನೀವು ಬಹಳ ನಿಜವಾಗ್ಲೂ ಒಳ್ಳೆ ನಿಮ್ದು ಕೇಳೋದು ಅಂದ್ರೆ ನೀವು ಹೇಳೋದೇ ಅಲ್ಲಿ ಶಾಂತವಾಗಿ ಇರ್ಬೇಕು ಅನಿಸ್ತಾ ಮೇಡಮ್. ಅಷ್ಟ್ ಶಾಂತತೆಯಿಂದ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಅದು ನಿಮ್ಮನ್ನ ಮೊನ್ನೆ ನಾನು ಡೈರೆಕ್ಟ್ ಮೀಟ್ ಆದಾಗ ನಂಗೆ ಬಹಳ ಸಮಾಧಾನ ಆಯ್ತು ಮೇಡಮ್. ನಿಜವಾಗ್ಲೂ ಇಂಥವ್ರು ನಮ್ಮ ಅವತರ ವೇದಿಕೆಯಲ್ಲೆಲ್ಲ ಎಷ್ಟೊಂದು ಒಳ್ಳೆ ಇದಿದಾರಲ್ಲ ಅಂತ ನಮ್ಗೆ ಒಂಥರ ನಿಮ್ಮಂತವ್ರೆಲ್ಲ ನಮ್ಗ್ ಸಿಕ್ಕಿದಾರ ಅಂತ ಒಂದ್ ಹೆಮ್ಮೆ ಒಂಥರ ಫೀಲ್ ಆಯ್ತು. ನೀವಾಗ್ಲಿ, ಲಕ್ಷ್ಮೀ ಆಗ್ಲಿ, ಸುಮಾರು ಜನ ಇದೀರಿ ಆತರ. ಖುಷಿ ಅನ್ಸುತ್ತೆ. ಎಲ್ಲರೂ ಮೇಡಮ್, ಶೈಲಜಾ ಮೇಡಮ್, ಎಲ್ಲರೂ ಒಬ್ರಿಂದ ಒಬ್ರು ಕಲಿಯುದು, ಒಬ್ರಿಂದ ಒಬ್ರು ಪರಿವರ್ತನೆ ಆಗೋದು, ಎಲ್ಲರೂ ಸಹ ಹಾಗೆ. ಈಗ ನೀವು ಹೇಳಿದ್ರಲ್ಲ ಮೇಡಮ್, ಕೈತೋಟ ಬೆಳೆಸಿ ಅದರಲ್ಲೇ ತಿನ್ನೋದು, ಅದೆಲ್ಲ ನಮ್ಮ ಊರ್ ಕಡೆ ಇನ್ನ ಪದ್ಧತಿಗಳಿದೆ, ಹಂಗೆ ಮಾಡ್ತಾರೆ ಅವರು. ಅದಕ್ಕೆ ಅವ್ರು ಅಷ್ಟೊಂದ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಒಂದೊಂದ್ಸಲ. ನೀವು ಇವಾಗೂ ಅದ್ರಲ್ಲೆಲ್ಲ ಅಳವಡಿಸ್ಕೊಂಡಿದ್ದೀರಾ ಅಂದ್ರೆ ಸಮಾಧಾನ, ಖುಷಿ ಅನಿಸ್ತು. ತುಂಬಾ ಥ್ಯಾಂಕ್ಸ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಓಕೆ ಮಾಸ್ಟರ್ಸ್, ಇನ್ಯಾರ್ಯಾರು ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಎಸ್ ಮ್ಯಾಮ್, ಯಾರಿಲ್ಲ ಅನ್ಸುತ್ತೆ. ಕಾರ್ಯಕ್ರಮನ ಸಂಪನ್ನ ರೇವತಿ ಮ್ಯಾಮ್. ಎಸ್ ಮಾಡಿ ಸೋ ಮಚ್. ಥ್ಯಾಂಕ್ ಯು. ಕಾರ್ಯಕ್ರಮನ ಸಂಪನ್ನಗೊಳಿಸಿ. ಓಕೆ ಮಾಸ್ಟರ್ಸ್, ತುಂಬಾ ಅದ್ಭುತವಾಗಿ ಧ್ಯಾನಕ್ಕೆ ಸಹಕಾರ ಕೊಟ್ಟಂತ ಮಹೋದಯ ಬಾಬಾ ಡಾಕ್ಟರ್ ಸುಭಾಷ್ ಪತ್ರಿಜಿ ಚೈತನ್ಯ ಮಹಾಪ್ರಭುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ ಪರವಾಗಿ, ಮತ್ತೆ ಎಲ್ಲಾ ಆಶ್ರಯ ಬಂಧುಗಳ ಪರವಾಗಿ, ಮತ್ತೆ ಗೀತಾ ನಾಯ್ಕ ನಟಿ ಮೇಡಮ್ ಇರ್ಬೋದು, ಸುತೇಜ ಮ್ಯಾಮ್ ಇರ್ಬೋದು, ಇವತ್ತು ರೇವತಿ ಅಮ್ಮ ಕೊಟ್ಟಂತ ಕ್ಲಾಸ್ ಆಗಿರ್ಬೋದು, ಇಲ್ಲಿ ತನಕ ಎಲ್ಲರೂ ಕೂಡ ಸಾವಧಾನದಿಂದ ನಿಧಾನವಾಗಿ ಕೂತ್ಕೊಂಡು ಎಲ್ಲ ಅದನ್ನು ಕೇಳಿದೀರಾ. ಹಾಗೆ ಧ್ಯಾನ ಮಾಡ್ಲಿಕ್ಕೆ ಅಂತೇಳಿ ಮಹತಾ ಸಿಬ್ಬಂದಿ ಕಡೆಯಿಂದ ನಮಗೆ ಮ್ಯೂಸಿಕ್ ಕೊಟ್ಟಿದ್ದ ಮಹತಾ ಸಿಬ್ಬಂದಿವರೆಗೂ ಕೂಡ ನಮ್ಮ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ ಸಂಪನ್ನ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು.